ಶುರು ಮಾಡೋಣ. ಏನು ಶುರು ಮಾಡೋಣ ಅಂತ ಕೇಳ್ತಾ ಇದ್ದೀರಾ? ಎಸ್, ಇವತ್ತೊಂದು ವಿಶೇಷತೆ ಇದೆ. 20 ವರ್ಷದ ಹಿಂದೆ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ಒಬ್ಬ ವ್ಯಕ್ತಿ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಿ ಅದರಲ್ಲೂ ಯಶಸ್ಸನ್ನು ಕಾಣ್ತಾನೆ. 10 ವರ್ಷ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಮಾಡಿದಂಥ ವ್ಯಕ್ತಿ ಅದನ್ನು ಬಿಟ್ಟು ಪ್ರವಾಸೋದ್ಯಮಕ್ಕೆ ಇಳಿತಾನೆ. ಇಳಿದು 12 ವರ್ಷದಿಂದ ಅವನು ಪರಿಶ್ರಮವನ್ನು ಹಾಕಿ ಈ ಬಿಸ್ನೆಸ್ಸನ್ನು ಕೂಡ ಸಕ್ಸಸ್ಫುಲ್ ಮಾಡ್ತಾನೆ. ಯಾವುದ್ರದ್ದು ಅಂತ ಕೇಳ್ತಾ ಇದ್ದೀರಾ? ಎಸ್, ಅದೇ ನಮ್ಮ UK ನೇಚರ್ ಸ್ಟೇ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಉತ್ತರ ಕನ್ನಡಕ್ಕೆ ಬಂದವರು ಯಾರಿಗೂ UK ನೇಚರ್ ಸ್ಟೇ ಗೊತ್ತಿಲ್ಲ ಅಂತೇಳಲ್ಲ. ಆದರೆ ಆ UK ನೇಚರ್ ಸ್ಟೇದ್ದು ಸಕ್ಸಸ್ಸಿನ ಹಿಂದೆ ಒಬ್ಬ ವ್ಯಕ್ತಿ ಏನಿದ್ದಾರೆ ನೋಡಿ, ಅವರೇ ನಿರಂಜನ್ ಭಟ್. ಆ ನಿರಂಜನ್ ಭಟ್ರನ್ನ ಇವತ್ತು ಮಾತಾಡ್ಸೋಣ. ಅವ್ರ ಹತ್ರ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಬನ್ನಿ ಭಟ್ರೆ, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫೈನ್. ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನೀವು ನಿಮ್ಮ ಪಯಣ, ಈ UK ನೇಚರ್ ಸ್ಟೇ ಪಯಣ ಹೆಂಗೆ ಶುರುವಾಯಿತು ನಿಮ್ಮದು? ಒಳ್ಳೆ ಕಂಪ್ಯೂಟರ್ದು ಸೈನ್ಸ್ ಮಾಡ್ಕೊಂಡು ನೀವು ಅಲ್ಲಿರುವಂತಹ ನಿಮ್ಮ ಬಿಸ್ನೆಸ್ಸನ್ನು ಬಿಟ್ಟು ಇಲ್ಲಿ ಹೇಳಿದ್ರಲ್ಲ ನೀವು, ಹೇಗೆ ಈ ಪಯಣ ಹೇಗೆ ಶುರುವಾಯಿತು ನಿಮ್ಮದು? ಇದು ಸುಮಾರು 2011 ಆಸ್ಪಾಸಲ್ಲಿ ಒಮ್ಮೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ದಾವಣಗೆರೆಗೆ ಬಂದು ನಮ್ಮಲ್ಲಿಂದ ಅವರು ಸಿರ್ಸಿಗೆ ಒಂದು ನಾಟಕೋತ್ಸವಕ್ಕೆ ಬರೋರಿದ್ರು. ಸೊ ಅವರು ಜೊತೆಗೆ ನಾನು ಬರೋಕ್ಕಾಗಲಿಲ್ಲ. ಆದರೆ ಅವರು 1-2 ದಿನ ಉಳಿದು ವಾಪಸ್ ಬರಬೇಕಾದ್ರೆ ಮತ್ತೆ ದಾವಣಗೆರೆಯಲ್ಲಿ ನಿಮ್ಮ ಒಂದ್ಸರಿ ಭೇಟಿ ಆಗೋದಿದೆ, ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರು. ಸೊ ನಾನು ಅವ್ರು ಭೇಟಿಯಾದಾಗ ಏನಂದರು ಅಂದರೆ, ಅವರು ಕೆಲವು ವಿಷಯಗಳಿಗೆ ಅವ್ರಿಗೆ ಡೌಟ್ ಇತ್ತು. ಈಗ ನಮ್ಮ ಉತ್ತರ ಕನ್ನಡದಲ್ಲಿ ನಮ್ಮ ಮನೆಗೆ ಬಂದವ್ರನ್ನ ಮಾತಾಡಿಸ್ದೆ ಅಂತ ಹೇಳೋದು, ಕೂತ್ಕೊಳ್ಳಿ ಅಂತ ಹೇಳೋದು, ಆಸರಿಗೆ ಬೇಕಾ ಅಂತ ಕೇಳೋದು, ಮತ್ತು ಸ್ಪೆಷಲಿ ಅವರಿಗೆ ಅವರು ವಾಪಸ್ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕಾರ್ ಹತ್ರ ಬಂದು ಅವ್ರನ್ನ ಬೀಳ್ಕೊಟ್ಟಿದ್ದು, ಇದನ್ನೆಲ್ಲ ನೋಡಿ ಅವ್ರು ಥ್ರಿಲ್ ಆಗಿದ್ರು. ಅಂದರೆ ಈ ಆತಿಥ್ಯವನ್ನು ನೋಡಿ ಥ್ರಿಲ್ ಆಗಿದ್ರು. ಅವರೇನಂದ್ರು, ಬಟ್ ನಿಮ್ಮಲ್ಲಿ ಈ ಆತಿಥ್ಯ ಅನ್ನೋದು ನಿಮ್ಮ ಕಲ್ಚರಲ್ಲೇ ಇದೆ, ಹವ್ಯಕರದ್ದು, ಸ್ಪೆಷಲಿ ಆಗಿ ಉತ್ತರ ಕನ್ನಡಿಗರ ರಕ್ತದಲ್ಲಿದೆ. ನೀವು ಯಾಕೆ ಈ ಸಾಫ್ಟ್ವೇರು ಹಾರ್ಡ್ವೇರು ಅಂದ್ಕೊಂಡು ಕೂತಿದ್ದೀರಿ, ನೀವು ಯಾಕೆ ಊರಿಗೆ ಹೋಗಿ ಇದನ್ನೆಲ್ಲ ಮಾಡಬಾರ್ದು ಅಂತ ಸುಮ್ಮನೆ ಒಂದು ಇದರಲ್ಲಿ ಹೇಳಿದರು. ಸೊ ಅದು ಒಂದೆಲ್ಲೋ ನನ್ನ ಮನಸ್ಸಲ್ಲಿ ಇದಿತ್ತು. ಮೊದಲಿಂದ ನಾವು ನೋಡಿದಾಗೆ ನಾವು ಏಪ್ರಿಲ್ ಮೇದಲ್ಲಿ ನಮ್ಮ ಮೇನ್ ಕೆಲಸ ಏನಂದರೆ, ರಜೆಗಳಲ್ಲಿ ನಮ್ಮ ಕಸಿನ್ಸ್ಗಳನ್ನೆಲ್ಲ ಕರ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿ ಇದು ಗುಡ್ಡ ಹತ್ತೋದು. ಆವಾಗ ಟ್ರೆಕ್ಕಿಂಗ್ ಅಂತ ಕಾನ್ಸೆಪ್ಟ್ ಇಲ್ಲ, ನಮ್ಗೆ ಗುಡ್ಡ ಹತ್ತೋದು ಅಂತ. ಅವಾಗ ನಮಗೆ ಅದಕ್ಕೆ ಸಲಕರಣೆ ಎಲ್ಲ ಏನೂ ಇಲ್ಲ, ನಮ್ಗೆ ಹರಿದು ಏನು ಪೆರಗಾನ್ ಚಪ್ಪಲಲ್ಲೇ ಎಲ್ಲರೂ ಒಂದೊಂದು ಗುಡ್ಡ ಹತ್ತೋದು, ಅದನ್ನು ಹೋದ ರೂಟನ್ನು ನೆನ್ಪಿಟ್ಕೊಂಡು ಇಳ್ಕೊಂಡು ಬರೋದು ಎಲ್ಲ ಮಾಡ್ತಾಯಿದ್ವಿ. ಅಂದರೆ ನಮಗೆ ಇದು ಅಭ್ಯಾಸ ಇತ್ತು. ಆದರೆ ಇದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಮಗೆ ಇದಾಗಿಲ್ಲ. ಅದೊಂದು ಫೈರ್, ಅವರು ಹೇಳಿರೋ ಮಾತು ಅದೊಂದು ನಮಗೆ ಜಸ್ಟ್ ಒಂದು ಫೈರ್ ಕ್ರಿಯೇಟ್ ಆಯಿತು. ಅದಾದ್ಮೇಲೆ ಮನಸ್ಸಲ್ಲಿ ಅದು ಇದಾಗ್ತಾ ಬಂತು, ಅಂದರೆ ಅದು ಗಟ್ಟಿ ಆಗ್ತಾ ಬಂತು. ಅವರೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದ ಥರನೇ ಅನ್ಕೋಬೋದು ಅದು. ಹಾಗಾಗಿ ಇದನ್ನು ಮಾಡ್ಬೋದು ಅಂತ, ಅದು ದಟ್ ಈಸ್ ಆ್ಯಕ್ಚುಲಿ ಟ್ರಿಗರ್ ಪಾಯಿಂಟ್. ಅಲ್ಲಿಂದ ನೀವು ಈಗ 12 ವರ್ಷದಿಂದ ನೀವು ಈ ಫೀಲ್ಡಲ್ಲಿ ಬಂದಿದ್ದೀರಾ. ನಿಮ್ಗೆ ತೃಪ್ತಿ ಇದೆಯಾ? ಹಾಂ, ಡೆಫಿನೆಟ್ಲಿ ತೃಪ್ತಿ ಇದೆ. ಮತ್ತು ಕೆಲವು ಇದ್ರ ಜೊತೆಗೆ ಏನಾಯಿತು ಅಂದರೆ, ಇದರ ಜೊತೆಗೆ ನನ್ನ ವೈಫ್ ಸೌಮ್ಯ, ಅವಳು ಕೂಡ ಗ್ರ್ಯಾಜುಯೇಷನ್ ಅಂದರೆ ಮಾಸ್ಟರ್ ಡಿಗ್ರಿ ಅಕೌಂಟ್ಸಲ್ಲಿ ಮಾಡಿದರು. ಅವಳಿಗೆ ಈ ಫುಡ್ಡಲ್ಲಿ ವಿಶೇಷ ಆಸಕ್ತಿ ಇತ್ತು. ಮನೆಗಳಲ್ಲಿ ರೆಸಿಪಿಗಳನ್ನೆಲ್ಲ ಬರೆದಿಟ್ಕೊಂಡಿದ್ಲು. ಅದು ಎಲ್ಲೋ ಅವಳಿಗೂ ಒಂದು ಅದನ್ನು ಏನು ಪ್ರಾಕ್ಟಿಕಲ್ ಆಗಿ ಗೆಸ್ಟ್ಗಳಿಗೆ ಕೊಡುವಲ್ಲಿ ಅನುಕೂಲ ಆಯಿತು. ಅದು ಆ ಸಪೋರ್ಟ್ ಏನಾಯಿತು ಕಡೆ ನಮಗೆ ತುಂಬ ಸ್ಟ್ರೆಂತ್ ಆಯಿತು. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಹೋಟೆಲ್ ಅಥವಾ ರೆಸಾರ್ಟ್ ಇಂಡಸ್ಟ್ರಿಯಲ್ಲಿ ಆಹಾರ ತುಂಬ ಇಂಪಾರ್ಟೆಂಟ್. ನಿಜ. ಅದು ಸ್ಪೆಷಲಿ ನಮ್ಮ ಅಥೆಂಟಿಕ್ ಉತ್ತರ ಕನ್ನಡ ಫುಡ್ ಇವೆಲ್ಲ, ಅದು ಒಂದು ಪಾಯಿಂಟ್ ಸೇರಿದ್ರಿಂದ. ಸೊ ನಾವಿಬ್ರು ಪ್ರತಿದಿನ ಕೆಲಸ ಮಾಡೋದ್ರಿಂದ ನಮಗೆ ತೃಪ್ತಿ ಇದೆ. ಇಬ್ಬರಿಗೂ ತೃಪ್ತಿ ಇದೆ. ಇಷ್ಟೊಂದು ಸುಂದರವಾದ, ಇಷ್ಟು ಚೆನ್ನಾಗಿರುವಂತಹ ಒಂದು ಕಾಡಿನ ಮಧ್ಯದಲ್ಲಿ ಈ ಜಾಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಾಮಾನ್ಯವಾಗಿ ಪ್ರವಾಸೋದ್ಯಮ ಅಂದ ತಕ್ಷಣ ಒಂದು ಸ್ಟೇ ಆಪ್ಷನ್ ಅಂತ ಬಂದಾಗ, ಈ ಹಾಸ್ಪಿಟಾಲಿಟಿ ಅಂತ ಬಂದಾಗ ಭಾಳಷ್ಟು ಜನರು ಅಂದರೆ ಈ ಬಿಸ್ನೆಸ್ಸನ್ನು ಆಲೋಚನೆ ಮಾಡೋಂಥವ್ರು ಒಂದು ಬೀಚ್ ಕಡೆದೋ ಅಲ್ಲಿ ನೋಡ್ತಾರೆ, ಇಲ್ಲ ಯಾವುದೋ ಒಂದು ರಿವರ್ ಪಕ್ಕನೋ ಈ ಥರ ನೋಡ್ತಾರೆ. ನೀವು ಈ ಕಾಡಿನ ಮಧ್ಯನೇ ಮಾಡಬೇಕು ಅಂತೇಳಿ ನಿಮಗೆ ವಿಶೇಷ ಇಲ್ಲಿ ಮಾಡ್ಲಿಕ್ಕೆ ಏನು ರೀಸನ್ನು, ಒಂದು ಸ್ಪೆಷಲ್ ರೀಸನ್ ಏನಾದ್ರು ಇದೆಯಾ? ಇಲ್ಲ, ನನಗೆ ಆ್ಯಕ್ಚುಲಿ ನಾನು ದಾವಣಗೆರೆಯಲ್ಲಿ ಇದ್ದಾಗಲೇ ಈ ಜಾಗ ಮಾರಾಟಕ್ಕಿದೆ ಅಂತ ಒಂದು ಆಪ್ಷನ್ ಬಂತು. ಓಕೆ. ವಿಶೇಷವಾಗಿ ನಾನು ಬರ್ತಾ ನೋಡಿರ್ಬೋದು, ಆ ಮಳಲಗಾಂವ್ ಕ್ರಾಸಿಂದ ನೀವು ಆ ಗಾಡಿನ ಎಂಟ್ರ್ ಆಗಬೇಕಾದ್ರೆ ಒಂದು ವ್ಯಾಲಿ ಕಾಣಿಸ್ತದೆ. ಅದು ನಿಮಗೆ ಒಂಥರ ನಿಮಗೆ ಅದು ಬಹಳ ಡಿಫ್ರೆಂಟ್ ಫೀಲ್ ಕೊಡ್ತು. ಸೊ ಅಲ್ಲಿ ಕ್ರಾಸಲ್ಲಿ ಬಂದಾಗ್ಲೇನೆ ನನಗೇನೋ ಅದೊಂದೇನೋ ಅನಿಸಿತ್ತು ಮನಸ್ಸಿಗೆ, ಇದು ನಾನು ಹೋಗಿ ನೋಡೋವಂಥ ಜಾಗ, ನಾನು ನೋಡೋವಂಥ ಜಾಗ ಇದು ನಮ್ಗೆ ಸೂಟ್ ಆಗುತ್ತೆ ಅಂತ. ನಾನು ಖರೀದಿ ಮಾಡೋ ಟೈಮಲ್ಲಿ ಈಗ ನಮ್ಮ ನೇಚರ್ ಸ್ಟೇಗೆ ಬ್ರಿಡ್ಜ್ ಕೂಡ ಇರಲಿಲ್ಲ.
ಅಂದರೆ ಬರೀ ಹಳ್ಳ ಇತ್ತು, ಹಳ್ಳವನ್ನು ದಾಟ್ಕೊಂಡು ಬಂದಿದ್ವಿ. ನನಗೇನಿತ್ತು ಅಂದರೆ ಅದಕ್ಕೆ ಬ್ರಿಡ್ಜು ನನಗೆ ಮೈಂಡಲ್ಲಿ ಇರಲಿಲ್ಲ. ಅದಕ್ಕೊಂದು ಸಣ್ಣ ತೂಕು ಸೇತುವೆ ಥರ ಕಟ್ಟಿ ವೆಹಿಕಲ್ಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಅದರಿಂದ ನಾನು ಗೆಸ್ಟ್ಗಳನ್ನ ತಗೋಬೇಕು ಒಳಗಡೆ. ಅಂದ್ರೆ ಅವ್ರು ಅಲ್ಲಿಂದ ಅವ್ರು ಏನು ಲಗೇಜ್ ಇಟ್ಕೊಂಡು ಒಳಗೆ ಬರಬೇಕು ಅನ್ನೋದಿತ್ತು. ಬಟ್ ಮುಂದಿನ ದಿನಗಳಲ್ಲಿ ಊರವರಿಗೂ ಬೇಕಿತ್ತು ಬ್ರಿಡ್ಜು, ಮತ್ತು ಸಂಪರ್ಕ ಅದು ನಮ್ಮ ಜಾಗದಲ್ಲೇ ಹಾದು ಹೋಗುವಂಥದ್ದಿತ್ತು. ಹಾಗಾಗಿ ನಾವು ಅದನ್ನ ಅದು ಮೇಯ್ನಾಗಿ ಆ ನೀರು ಮತ್ತೆ ಹಳ್ಳ ಮತ್ತೆ ಈ ಮರಗಳು ಇದು ನಮಗೆ. ಈ ಒಂದು ಇಷ್ಟು ಸುಂದರವಾದ ಕಾಡಿನ ಮಧ್ಯೆ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡ್ರಿ. ನೇಚರ್ ಸ್ಟೇ ಅಂತ ನೀವೇನು ಸ್ಟಾರ್ಟ್ ಮಾಡಬೇಕಿದ್ರೆ, ಈ ಹಾಸ್ಪಿಟಾಲಿಟಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಚಾಲೆಂಜನ್ನು ಎದುರಿಸಿರ್ಬೋದಲ್ಲ? ಹೌದು, ತುಂಬ ಚಾಲೆಂಜಸ್ ಇದೆ, ತುಂಬ ಚಾಲೆಂಜಸ್ ಇದೆ. ಯಾಕೆಂದರೆ ಈಗ ನಾನು ಇಲ್ಲಿ ಬಂದಾಗ ರೆಸಾರ್ಟ್ ಅನ್ನೋದ್ರ ಬಗ್ಗೆನೇ ಒಂದು ಬೇರೆ ಕಲ್ಪನೆ ಇಟ್ಕೊಂಡಿದ್ರು ಊರು ಜನ ಇರ್ಬೋದು. ಮತ್ತೆ ಮೊದಲನೇದಾಗಿ ಈಗ ನಾವು ಬಂದಂಥ ಬ್ಯಾಕ್ಗ್ರೌಂಡ್, ನಾವು ಹವ್ಯಕರು, ನಮ್ಮ ಫುಡ್ ಕಲ್ಚರು, ಮತ್ತೆ ಕೆಲವು ನಾವು ಮೂಲಭೂತವಾಗಿ ನಾವು ಈ ಫೀಲ್ಡ್ ಅವರಲ್ಲ. ಮತ್ತು ಇದರಲ್ಲಿ ಭಾಳ ಬೇರೆ ಬೇರೆ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗ್ತದೆ. ಆಲ್ಕೋಹಾಲ್ ಇನ್ವಾಲ್ವ್ ಆಗ್ತದೆ, ನಾನ್ ವೆಜ್ ಇನ್ವಾಲ್ವ್ ಆಗ್ತದೆ. ಇದನ್ನೆಲ್ಲ ಹೇಗೆ, ಇದೆಲ್ಲ ನಮಗೆ ಬೇಕಾ? ಕೆಲವೊಂದು ಎಂಟರ್ಟೈನ್ಮೆಂಟ್. ಹೌದು, ಎಂಟರ್ಟೈನ್ಮೆಂಟು ಇದೆಲ್ಲ ಬೇಕಾ ಅನ್ನೋದು. ಇದು ನಾನು ಹೇಳೋದು, ನಾನು ಎರಡು ಫೇಸಲ್ಲಿ ಹೇಳ್ತೀನಿ. ಇದು ನಮ್ಮ ಒಳಗಡೆ ಇರುವಂಥ ಹರ್ಡಲ್ಸ್, ಅಂದರೆ ನಮಗೆ ನಾವು ಉತ್ತರ ಕೊಟ್ಕೋಬೇಕಾಗಿದ್ದು ಹರ್ಡಲ್. ಎರಡನೇ ಪಾರ್ಟ್ ಹೇಳೋದಾದರೆ ಟೆಕ್ನಿಕಲ್. ಈಗ ಇದಕ್ಕೆ ಬೇಕಾದಂಥ ಲೈಸೆನ್ಸ್ ಇರ್ಬೋದು, ಇದಕ್ಕೆ ಬೇಕಾದಂಥ ಕನ್ವರ್ಷನ್ ಇರ್ಬೋದು. ಆಮೇಲೆ ಅದು ಎರಡನೇದು. ಆಮೇಲೆ ಮೂರನೇ ಚಾಲೆಂಜಸ್ ಅಂತಂದರೆ ಇದಕ್ಕೆ ಹಣ ಕ್ರೋಢೀಕರಣ. ಈಗ ನಾವೆಲ್ಲ ಒಂದು ನನ್ನ ಒಂದು 22ರಿಂದ ನಾವೊಂದು 30ವರೆಗೆ ನಾನು ಮಾಡಿರೋಂಥ ಸೇವಿಂಗ್ಸು ಅದು ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಎಲ್ಲೂ ಸಾಕಾಗಲ್ಲ. ಆ್ಯಂಡ್ ಹೆಚ್ಚಿನದಾಗಿ ಈ ರೀತಿ ಪ್ರಾಜೆಕ್ಟ್ಗಳನ್ನ ವೈಟ್ ಮನಿ ಮಾಡುವಂಥ ಕೆಲಸ ಅಲ್ಲ ಇದು. ಅದ್ರ ಬಗ್ಗೆ ನಿಮಗೇನು ಸೂಕ್ಷ್ಮವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಅದರ ಜೊತೆಗೆ ಈ ಮತ್ತೆ ಯಾವುದೇ ಸರಿಯಾದಂಥ ಡೈರೆಕ್ಷನ್. ಈಗ 10 ವರ್ಷದ ಹಿಂದೆ ಪ್ರವಾಸೋದ್ಯಮ ಎಲ್ಲಿ ರಿಜಿಸ್ಟರ್ ಮಾಡಬೇಕು, ಇದು ಹೋಮ್ ಸ್ಟೇನಾ, ಇದು ರೆಸಾರ್ಟಾ, ಯಾವ ಹೆಸರಿಟ್ರೆ ಏನು, ಯಾವುದಕ್ಕೆ ಯಾವ ರೂಲ್ಸ್ ಬರ್ತದೆ, ಎಲ್ಲಿ ಹೋಗಿ NOC ತಗೋಬೇಕು, ಯಾರು ಅದಕ್ಕೆ ಪರ್ಮಿಷನ್ ಕೊಡೋರು ಯಾರು, ಸ್ಟೇಟ್ ಅವರ, ಡಿಸ್ಟ್ರಿಕ್ಟ್ ಅವರ, ಇಂಡಿಯನ್ ಗೌರ್ಮೆಂಟ್, ಈ ರೀತಿ ಬಹಳ ಗೊಂದಲಗಳಿತ್ತು. ಹಾಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದೊಂದೇ ಈಗ ಈ ಜಾಗ ಕೂಡ ತುಂಬಾ ದೊಡ್ಡ ಕಾಡಾಗಿತ್ತು. ಇನ್ಫ್ಯಾಕ್ಟ್ ನನಗೆ ಈ ಜಾಗವನ್ನು ಕೊಟ್ಟಂತವ್ರು ಗಡಿ ಕೂಡ ತೋರಿಸ್ಲಿಲ್ಲ, ಬಟ್ ಹಿಂಗೆ ನಡ್ಕೊಂಡು ಹೋಗಿ ಒಂದು ಕಲ್ಲುಂಟು ಹೇಳಿ ಕೊಟ್ಟು ಹೋಗ್ಬಿಟ್ರು. ಸೊ ಇಂಥ ಜಾಗವನ್ನ ಹಿಂಗೆ ಮಾಡಬೇಕಾದ್ರೆ ಪ್ಯಾರಲಲಿ ಅಂದ್ರೆ ನಾವೊಂದು 2-3 ವರ್ಷ ಇನ್ಫ್ಯಾಕ್ಟ್ ಇದನ್ನ ಎಲ್ಲಾ ರೀತಿಯ ಅಂದ್ರೆ ಫಂಡನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ, ಪ್ಲಸ್ ಲೀಗಲ್ ಅಂದ್ರೆ ಕನ್ವರ್ಷನ್ ಕಾನೂನುಬದ್ಧವಾಗಿ ಅದನ್ನ ಪರ್ಮಿಷನ್ಸ್ ಜೊತೆಗೆ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗುವಂಥದ್ದು. ಈಗ ಕೇಳಿದಂಥವ್ರಿಗೆಲ್ಲ ಆನ್ಸರ್ ಮಾಡೋದು, ರೆಸಾರ್ಟ್ ಯಾಕೆ ಮಾಡಬೇಕು, ಎಷ್ಟೋ ಜನ ಅದು ನೀವು ಎಂಜಿನಿಯರಿಂಗ್ ಬ್ಯಾಗ್ ಇದನ್ನ ಏನಕ್ಕೆ ಬೇಕಿತ್ತು, ಈ ರೀತಿಯ ಬಹಳ ಪ್ರಶ್ನೆಗಳು ನಮಗೆ ಸಹಜವಾಗಿ ಎದುರಿಸ್ತಾ ಬಂದ್ವಿ. ಬಟ್ ಒಳಗಡೆ ವಿಶೇಷವಾಗಿ ನಾವಿಬ್ರು ಗಟ್ಟಿ ಇದ್ವಿ, ಇದನ್ನ ಮಾಡಬೇಕು, ಇದೊಂದು ನಮ್ದೊಂದು ಡ್ರೀಮ್, ಇದೊಂದು ಆಗ್ಬೇಕು. ಯಾಕಂದ್ರೆ ಈಗ ಈ ಹಿಂದೆ ಕೂಡ ಕೆಲವು 1-2 ರೆಸಾರ್ಟ್ಗಳು ನಮ್ಮ ಯಲ್ಲಾಪುರ ಭಾಗದಲ್ಲಿ ಬೆರಳೆಣಿಕೆದಾದ್ರೂ ಕೂಡ ಇತ್ತು. ಹಾಗಾಗಿ ಅದೊಂದು ನಮಗೆ ದಾಂಡೇಲಿ ಉಳಿದಂತೆ ಕೆಲವು ಸಕ್ಸಸ್ಫುಲ್ ರನ್ನಿಂಗ್ ಮಾಡೆಲ್ ಇದ್ದು, ಅದು ನಮ್ಗೆ ಸ್ವಲ್ಪ ಅಂದ್ರೆ ಮೆಂಟಲಿ ನಮ್ಗೆ ಅದೊಂದು ಸ್ಟ್ರೆಂತ್ ಕೊಡ್ತು. ಅಂದ್ರೆ ಇಲ್ಲಿ ನಾವೊಂದೇ ಅಲ್ಲ, ಈಗ ಆಲ್ರೆಡಿ ಇದಾರೆ ಅನ್ನೋದು ಒಂದು ನಮಗೊಂದು ಬಲ ಕೊಡ್ತು. ಈಗ ಭಟ್ರೆ, ಈಗ ನೀವು ಇಲ್ಲಿ ಕಾಮನ್ ಆಗಿ ಒಂದು ಟೂರಿಸಂ ಫೀಲ್ಡಲ್ಲಿ, ಹಾಸ್ಪಿಟಾಲಿಟಿ ಬಿಸ್ನೆಸ್ಸಲ್ಲಿ ಕಾಮನ್ ಆಗಿ ಜನರು ಒಂದು ಹೋಮ್ ಸ್ಟೇ ಅಂತ ಇಡ್ತಾರೆ, ಇಲ್ಲ ರೆಸಾರ್ಟ್ ಅಂತ ಇಡ್ತಾರೆ, ಇಲ್ಲ ಗೆಸ್ಟ್ ಹೌಸ್ ಅಂತ ಇಡ್ತಾರೆ, ಹೋಟೆಲ್ ಅಂತ ಇರೋದಂತ ನೀವು ಕಾಮನ್ ಆಗಿ ಕೇಳಿದ್ರಿ. ಅದು ಬಿಟ್ಟು ನೀವು ಒಂದು ಇದಕ್ಕೆ ನೇಚರ್ ಸ್ಟೇ ಅಂತ ಹೆಸರಿಟ್ಟಿದ್ದೀರಾ. ಸೊ ನನ್ನ ತಲೆಯಲ್ಲಿ ಬರ್ತಾ ಇರೋದು 2 ಕ್ವಶನ್. ಈಗ ಒಂದು, ಆ ನೇಚರ್ ಸ್ಟೇ ಅಂತ ಹೆಸರು ನಿಮ್ಮ ತಲೆಯಲ್ಲಿ ನಿಮ್ಗೆ ಹೇಗೆ ಅದನ್ನ ಇಡಬೇಕು ಅನ್ನೋದನ್ನು ಯಾಕೆ ಬಂತು ಒಂದು. ಎರಡನೇದಾಗಿ ನೀವು ಒಂಥರ ಯುನಿಕ್ ಆಗಿ ಇಟ್ಟಿದ್ರ, UK ನೇಚರ್ ಸ್ಟೇ ಅಂತ ಹೇಳ್ಕೊಂಡು. ಅಲ್ಲಿ ಏನು ಯುನಿಕ್ ಹೆಸರು ನಿಮ್ಮ ತಲೆಯಲ್ಲಿ ಬರೀ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆಯಾ, ಅಥವಾ ಕಾಮನ್ ಆಗಿ ಏನೋ ಒಂದು ಸಿಕ್ತು ಅಂತ ಇಟ್ರ ನೀವು? ಇಲ್ಲ, ಇದು ಎರಡರಲ್ಲಿ ಮೊದಲನೇದು ನಿಮ್ಗೆ ಇದು ಮಾಡ್ತೇನೆ ನಾನು. ಇಲ್ಲಿ ನೇಚರ್ ಸ್ಟೇ ಅಂತ ಹೆಸರಿಡ್ಲಿಕ್ಕೆ 2 ಕಾರಣ.
ಒಂದು ನೇಚರ್, ಇಲ್ಲಿ ನಮ್ಮ ಜಾಗದ ಒಳಗಡೆ 300 ಮರಗಳು, ಒಂದು ಸಣ್ಣ ಹಳ್ಳ, ನೀರಿನ ಫ್ಲೋ, ಇದು ಒಂದು. ಎರಡನೇದೇನಂತಂದ್ರೆ ಹೋಮ್ ಸ್ಟೇಗೆ ಕೆಲವು ಲಿಮಿಟೇಷನ್, ರೆಸಾರ್ಟ್ಗೆ ಕೆಲವು ಅಡ್ವಾಂಟೇಜು ಬಟ್ ಲಿಮಿಟೇಷನ್. ಈಗ ಹೋಮ್ ಸ್ಟೇ ಲಿಮಿಟೇಷನ್ ಏನಿದೆ ಅಂತಂದ್ರೆ ನೀವು ಒಂದು 7 ರಿಂದ 8 ರೂಮ್, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಸ್ಕೋಪ್ ಇಲ್ಲ. ಯಾಕಂತಂದ್ರೆ ಗೌರ್ಮೆಂಟ್ ಅದಕ್ಕೆ ನಿಮ್ಗೆ ಕೆಲವೊಂದು ಬೆನಿಫಿಟ್ ಕೊಡ್ತದೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತದೆ. ಹಾಗಾಗಿ ನೀವು ರೆಸಾರ್ಟ್ ಅಂತ ಹೋದಾಗ ಎರಡನೇದೇನಾಗ್ತದೆ, ರೆಸಾರ್ಟ್ ಅಲ್ಲಿ ಜನಗಳ ಎಕ್ಸ್ಪೆಕ್ಟೇಷನ್ ಎಕ್ಸ್ಟ್ರೀಮ್ ಇರ್ತದೆ. ಸೊ ಈಗ ನಾವು ಹೋಗ್ತಾ ಇರೋದು, ನಾವು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಸರ್ವಿಸ್ ನಮ್ಮ ಹತ್ರ ಕೊಡ್ಬೋದು ನಾವು. ಈಗ ನಾವು ರೂಮ್ ಸರ್ವಿಸ್ ಕೊಡ್ಬೋದಾ, ಅಥವಾ AC ಸರ್ವಿಸ್ ಕೊಡ್ಬೋದಾ, ಅಥವಾ ಇದನ್ನೆಲ್ಲ ಬೀಟ್ ಮಾಡಲಿಕ್ಕೆ ನನಗೆ ಮನಸ್ಸಲ್ಲಿ ಬಂದಿದ್ದು ನೇಚರ್ ಅಂತ ಹೇಳಿದಾಗ ಬರುವಂಥ ಅತಿಥಿ ಆ ನೇಚರ್ ಅನ್ನೋದಕ್ಕೆ ಟ್ಯೂನ್ ಆಗಿ ಬರ್ತಾರೆ. ಸೊ ಆವಾಗ ಅವನು ಕೆಸರಲ್ಲಿ ಕಾಲಿಡ್ಲಿಕ್ಕೆ ಅರ್ಧ ಪ್ರಿಪೇರ್ ಆಗ್ತಾರೆ, 100% ಪ್ರಿಪೇರ್ ಆಗಿರಲ್ಲ. ಆದ್ರೂ ಕೂಡ ಭಟ್ರು ನೇಚರ್ ಸ್ಟೇ ಅಂತ ಹೇಳಿದಾರಲ್ಲ ಬರ್ಬೇಕಾದ್ರೆ, ಹಾಗಾಗಿ ಓಕೆ ಮ್ಯಾನೇಜ್ ಮಾಡೋಣ ಅಂತ. ಕರೆಕ್ಟ್. ಇದು ಒಂದು. UK ಅನ್ನೋದು ಯಾಕೆ ಬಂತು ಅಂದ್ರೆ, UK ಅನ್ನೋದು ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದೆ. ಅದು 2 ತರ ಇದೆ. ಈಗ ನೀವು ಬೆಂಗಳೂರನ್ನ UK ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ ಅಂತ. ಬಟ್ ಉತ್ತರ ಕನ್ನಡದವ್ರಿಗಂತೂ UK ಎಲ್ಲರಿಗೂ ಒಂದು ಫ್ಯಾಮಿಲಿಯರ್ ನೇಮ್. ಅದು ಕೆಲವು ಸರಿ ನನಗೆ ಅಡ್ವರ್ಸ್ ಆಗಿರೋದು ಇದೆ. ನನಗೆ ಒಂದ್ಸರಿ booking.com ಅವರು ಯಾವುದೋ ಒಬ್ಬ ಅಮೆರಿಕದವರು ಒಂದು ಗ್ರೂಪ್ UK ನೇಚರ್ ಸ್ಟೇ ಬುಕ್ ಮಾಡಿ ಅವರು UK ಅನ್ಕೊಂಡು ಬುಕ್ ಮಾಡಿರೋದು ಇದೆ. ಅದಕ್ಕೆ ನಾನು $1,200 ಡೆಬಿಟ್ ಕೊಟ್ಟಿದ್ದೇನೆ. ಅಂದ್ರೆ ಅವ್ರು ಹೋದ್ರು ಅಂತ. ಯಾಕಂದ್ರೆ ಅವ್ರು ಬಂದಿಲ್ಲ ಅಂತ ಹೇಳಲಿಕ್ಕೆ ನನಗಿಲ್ಲಿ ಇಂಟರ್ನೆಟ್ ಇಲ್ಲ. ಅಂದ್ರೆ ಅದು ಕೆಲವೊಬ್ರು ಸುಮ್ಮನೆ ಹೀಗೆ ಬಂದಾಗ ಬಟ್ರೆ ನಿಮ್ದೇನು UK ಅಂದ ತಕ್ಷಣ UKನಾ ಅಂತೆಲ್ಲ ಕೇಳಿದ, ಅದು ಕ್ಯಾಶುವಲ್ ಆಗಿ ಬಿಡಿ. ಹಾಗಾಗಿ ಮತ್ತೊಂದು ನಮ್ಮ ಮನಸ್ಸಲ್ಲಿತ್ತು ಉತ್ತರ ಕನ್ನಡ. ಈಗ ನಾವು ನಮ್ಮ ಕರ್ಮಭೂಮಿ ಆಯ್ಕೊಂಡ್ಮೇಲೆ ನಾವು ನಮ್ಮ ಉತ್ತರ ಕನ್ನಡನ ಪ್ರಮೋಟ್ ಮಾಡ್ಬೇಕು. ಕರೆಕ್ಟ್. ಸೊ ಆ ಕಾರಣದಿಂದ ಇದು UK ಬಂದಿದ್ದು ಹೀಗೆ. ನೇಚರ್ ಸ್ಟೇ ಬಂದಿದ್ದೇನೆಂದ್ರೆ ನೇಚರು ಪ್ಲಸ್ ಜನರನ್ನ ಒಂದು ಪರ್ಟಿಕ್ಯುಲರ್ ಮೈಂಡ್ ಸೆಟ್ಗೆ ಇಷ್ಟಕ್ಕೆ ರೆಡಿ ಮಾಡಿ ಕರ್ಕೊಂಡ್ಬರೋದಿದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಆ ರೇಂಜ್ಗೆ ತರಲಿಕ್ಕೆ ಇದು ಎರಡು ಸೇರಿ ನಮ್ಗೆ ಅನುಕೂಲ ಆಯ್ತು. ಬಟ್ ಈಗ ಇಷ್ಟು ಚಂದ ಒಂದು ನೇಚರ್ ಮಧ್ಯ ನೀವು ಈ ಒಂದು UK ನೇಚರ್ ಸ್ಟೇನ ಸ್ಟಾರ್ಟ್ ಮಾಡಿದ್ರಿ ನೀವು. ಸೊ ಇಲ್ಲಿ ನಿಮಗೆ ಈ ನೇಚರ್ ಮಿಡ್ಲು ಈ ಒಂದು ಹಾಸ್ಪಿಟಾಲಿಟಿ ಬಿಸ್ನೆಸ್ಸನ್ನು ನಡೆಸುವಂಥದ್ದು, ಪ್ರಾಕ್ಟಿಕಲಿ ನಡೆಸುವಂಥದ್ದು, ಇದು ನಿಮಗೆ ಕಷ್ಟ ಅನಿಸ್ತಾ ಇದೆಯೋ ಸುಲಭ ಅನಿಸ್ತಾ ಇದೆಯೋ? ಇದು ಒಳ್ಳೆ ಪ್ರಶ್ನೆ. ಈಗ ಆ್ಯಕ್ಚುಲಿ ನೀವು ಕಷ್ಟ ಅಂತ ಅನ್ಕೊಂಡ್ರೆ, ಈಗ ನಾವು ಬೆಳಗ್ಗೆ ಇಲ್ಲಿ ನೀವು ಈ ನೇಚರನ್ನು ಉಳಿಸ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ನೇಚರ್ ಸ್ಟೇ ಅಂತ ಇದ್ರೆ ಆ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ನಿಮಗೆ ಇದು ಕಷ್ಟ ಅನಿಸ್ತಾ ಇದೆಯೋ ಸುಲಭ ಅನಿಸ್ತಾ ಇದೆಯೋ? ಇಲ್ಲ, ಇದು ನೀವು ಹೇಳಿದ ಕ್ವಶನ್ ಹೇಗಿದೆ ಅಂದ್ರೆ ಇದು ಬಹಳ ಟ್ರಿಕ್ಕಿ ಇದೆ, ಬಟ್ ಚೆನ್ನಾಗಿದೆ ಕ್ವಶನ್. ಇಲ್ಲಿ ಏನಂದ್ರೆ 3-4 ಚಾಲೆಂಜಸ್ ಇದೆ. ಒಂದು, ಕಾಡಿನ ಮಧ್ಯೆ ಅವರಿಗೆ ಫೆಸಿಲಿಟಿ ಕೊಡುವಂಥದ್ದು, ವಿಶೇಷವಾಗಿ ಮಳೆಗಾಲದಲ್ಲಿ ನಮ್ಮಲ್ಲಿ ಕರೆಂಟು, ಹೌದು, ಆಮೇಲೆ ರಸ್ತೆ ಇದಲ್ದೇನೆ ಗೆಸ್ಟ್ಗಳ ಮೈಂಡಲ್ಲಿ ಸೇರ್ಕೊಂಡಿರುವಂತ ಜಿಗಣೆ ಇರ್ಬೋದು, ಹಳ್ಳದ ನೀರು ಎಷ್ಟು ಬರುತ್ತೆ ಅಂತ ಏನೇನೋ ಅವ್ರಿಗೆ ತುಂಬಾ ಅದು ಒಂದು. ಎರಡನೇದು, ನಾವು ಅವರಿಗೆ ಫೆಸಿಲಿಟಿ ಕೊಡುವಂಥದ್ದು ನಮಗೆ ಚಾಲೆಂಜ್ ಒಂದಾದ್ರೆ, ಈಗ ಇನ್ನೊಂದು ಅವ್ರಿಗೆ ಮೇಜರ್ ಆಗಿ ಇಲ್ಲಿ ಬಂದಾಗ ಬರೋ ಯೋಚನೆಗಳು. ಹೌದಾ, ಇದು ಸೇಫಾ? ಈಗ ನಮ್ಮ ಗಾಡಿಯಲ್ಲಿ ಫಸ್ಟ್ ಇಳಿದ ತಕ್ಷಣ ಬಟ್ಟೆ ಇಲ್ಲಿ ಯಾವ್ಯಾವ ಪ್ರಾಣಿ ಬರ್ತದೆ, ಚಿರತೆ ಬರ್ತದೆಯಾ, ಹುಲಿ ಬರ್ತದೆಯಾ, ನಾವು ಅವರಿಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ 9 ಜನ ಬಂದ್ರೆ 9 ಜನಕ್ಕೂ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ನೀವು ಒಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮತ್ತೊಬ್ರು ಏನು ಕೇಳೋದಿಲ್ಲ, ಅವ್ರಿಗೆ ಸಪರೇಟ್ ಆಗಿ ಹೇಳ್ಬೇಕು. ಬಟ್ ಅದೊಂದು ಇಂಟ್ರಾಕ್ಷನ್. ಈಗ ಏನಾಗ್ತದೆ, ನಾನು ಅನ್ಕೊಂಡಿದ್ದು ಈ ಇಂಟ್ರಾಕ್ಷನ್ನೇ ನಮಗೆ ಪ್ಲಸ್ ಪಾಯಿಂಟ್. ಈಗ ಅವರು ಗೆಸ್ಟ್ ಎಷ್ಟು ನಮ್ಮ ಜೊತೆ ಮಾತಾಡ್ತಾರೆ ಅಷ್ಟು ಅವರು ಈ ಜಾಗನ ತಿಳ್ಕೊತಾರೆ, ಈ ನೇಚರ್ನ ತಿಳ್ಕೊತಾರೆ. ಮತ್ತೆ ಅವ್ರಿಗೆ ತಪ್ಪು ಕಲ್ಪನೆನೂ ಹೋಗ್ತದೆ. ಈಗ ಕೆಲವೊಬ್ಬರಿಗೆ ಜಿಗಣೆ ಕಾಲು ಒಳಗಡೆ ಸೇರ್ಕೊಂಡು ಬಾಡಿ ಒಳಗಡೆ ಹೋಗ್ಬಿಡುತ್ತೆ ಅಂತ ಇದೆ, ಹೌದಾ? ಹಾಗಾಗಿ ಅದೆಲ್ಲ ನಾವು ಅವ್ರಿಗೆ ಸ್ವಲ್ಪ ಓರಿಯೆಂಟೇಷನ್ ಕೊಟ್ಕೊಂತ ಇರೋದ್ರಿಂದ ಒಂದು ಸಹಜವಾಗಿ ನಮಗೆ ಮನುಷ್ಯರು ಬೇಕಾದ್ರೆ, ಅಂದ್ರೆ ಮನುಷ್ಯರ ಜೊತೆ ಇಂಟ್ರಾಕ್ಷನ್, ಗೆಸ್ಟ್ಗಳ ಜೊತೆ ಇಂಟ್ರಾಕ್ಷನ್ ಮಾಡೋದು ನಮ್ಗೆ ಇಂಟ್ರೆಸ್ಟ್ ಇದ್ದ ಕಾರಣ ಇದು ನಮ್ಗೆ ಖುಷಿ ಆಗಿದೆ. ಇಲ್ಲದೆ ಇದ್ರೆ ನೀವು 9 ಜನ 9 ಸರಿ ಕೇಳಿದಾಗ ನಾರ್ಮಲ್ ಆಗಿ ನಿಮ್ಗೆ ಇರಿಟೇಟ್ ಆಗುತ್ತೆ. ಬಟ್ ನೀವು ಇದನ್ನ ಪ್ಯಾಷನ್ ಆಗಿ ನಾವು ತಗೊಂಡಿರೋದ್ರಿಂದ ನಮಗೇನಂತ ಕಷ್ಟ ಅಂತ ಅನ್ಸಿಲ್ಲ. ಅವರು ಜಾಸ್ತಿ ಪ್ರಶ್ನೆ ಕೇಳಿದ್ರೆ ನಾನೇನ್ ತಿಳ್ಕೊತೀನಿ, ಇವ್ರು ಜಾಸ್ತಿ ಅರ್ಥ ಮಾಡ್ಕೋತಾರೆ. ಜಾಸ್ತಿ ಅರ್ಥ ಮಾಡ್ಕೊಂಡಷ್ಟು ಅವ್ರು ಜಾಸ್ತಿ ಜನಕ್ಕೆ ಹೇಳ್ತಾರೆ. ಅವಾಗ ನಮ್ಮ ನೇಚರ್ ಸ್ಟೇಗೆ ಬರೋ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ನಾವು ಅಂದ್ರೆ ನೀವು ಕೇಳಿದ ಪ್ರಶ್ನೆಗೆ ಇದು ಎರಡನ್ನೂ ನಾವು
ಇದು ಮಾಡ್ತೇವೆ. ಅಂದ್ರೆ ಕಷ್ಟ ಜೊತೆಗೆ ಸುಖ ಎರಡೂ ಇದರಲ್ಲಿ ಇದೆ. ಇಲ್ಲಿ ಬಟ್ ನೀವು ಹೇಳಿದ್ದೀಗ ಒಂದು ಬಂದವ್ರ ಜೊತೆಗೆ ನೀವು ಇಂಟ್ರಾಕ್ಷನ್ ಅಲ್ಲಿ ಕಷ್ಟ ಸುಖವನ್ನು ಹೇಳಿದ್ರಿ. ನಾನು ಕೇಳಿರೋದು ಒಂದು, ನೀವು ಇಲ್ಲಿ ನೀವು ಏನೇನು ನಿಮ್ಗೆ ಇಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂದ್ರೆ ರುಟೀನ್ ಆಗಿ ನೀವು ನೋಡಿ, ನೀವು ಕರೆಂಟಿನ ಸಮಸ್ಯೆ ಅಂದ್ರೆ ಮಳೆಗಾಲದಲ್ಲಿ ರಸ್ತೆ ಸಮಸ್ಯೆ, ಅದೇ ಥರದ್ದು ಮತ್ತೆ ಬೇರೆ ಏನಾದ್ರು ನಿಮ್ಗೆ ಇಲ್ಲಿ ಚಾಲೆಂಜಸ್ ಅನ್ನ ಎದುರಿಸ್ತೀರಾ? ಯಾಕಂದ್ರೆ ನೇಚರ್ ಅನ್ನು ಉಳಿಸ್ಕೊಂಡು ಹೋಗಿ ಮಾಡ್ತಾ ಇದ್ದೀರಾ. ಏನೇನು ಚಾಲೆಂಜಸ್? ಈಗ ನೇಚರ್ ಉಳಿಸ್ಕೊಳ್ಳೋಲ್ಲಿ ನೀವು ಕೇಳಿದ ಪ್ರಶ್ನೆಗೆ, ನೇಚರ್ ಉಳಿಸ್ಕೊಳ್ಳೋ ಚಾಲೆಂಜಸ್ ಅಂದ್ರೆ, ನಾವು ಈಗ ಆಲ್ಮೋಸ್ಟ್ ನಮ್ದು ಎಲ್ಲ ಬಿಲ್ಡಿಂಗ್ ಗಳು ಕಟ್ಟಬೇಕಾದ್ರೆ ನಾವು ಏನ್ ಮಾಡಿದ್ದೇವೆ, ಮರಗಳನ್ನ ಇಟ್ಕೊಂಡೇ ನಮ್ಮ ಡಿಸೈನ್ ನ ಮಾಡಿದ್ವಿ. ಅದರಲ್ಲಿ ಏನಾಗ್ತದೆ, ಕೆಲವು ಹೆಣೆ ಬಿದ್ದು ಡ್ಯಾಮೇಜಸ್ ಆಗ್ತದೆ. ಈಗ ನಮ್ಮ ಡೈನಿಂಗ್ ಏರಿಯಾದ ಮೇಲೆ ಒಂದು ಮರದ ಹೆಣೆ ಬಿತ್ತು, ಅದು ಡ್ಯಾಮೇಜ್ ಆಗ್ತದೆ. ನೀವು ಡ್ಯಾಮೇಜ್ ಆಗಬಾರದು ಅಂತಂದ್ರೆ ಕಡಿತಾ ಹೋದ್ರೆ 100 ಮರ ಕಡಿಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದಿದೆ, ಈಗ ಆ ಮರದ ಹೆಣೆ ಇಲ್ಲಿ ಬಂದು ಮುಟ್ತದೆ ಅಂತಂದ್ರೂ ನಾವು ಕಡಿತೇವೆ. ಬಟ್ ಅದು ಇಲ್ಲಿ ಸಾಧ್ಯ ಇಲ್ಲ. ಹೌದಾ, ಮರಗಳನ್ನ ಉಳಿಸ್ಕೋಬೇಕು. ಮತ್ತೆ ಅದ್ರ ಜೊತೆ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಆಡಪ್. ಈಗ ನಾವು ಎಲ್ಲಿ ಮರಗಳನ್ನ ಎಲ್ಲಾದ್ರೂ ಟ್ರಿಮ್ ಮಾಡದಲ್ಲಿ ಅದಕ್ಕೆ ಮತ್ತೆ ಪಕ್ಕದಲ್ಲಿ ಕೆಲವು ಗಿಡಗಳನ್ನ ಸೇರಿಸಿ ಅದನ್ನ ಬೆಳೆಸಿ, ಕಾಡಿನ ಮರಗಳನ್ನ ಬೆಳೆಸಕ್ಕಾಗಲ್ಲ, ಬಟ್ ಬೇರೆ ಹಣ್ಣಿನ ಗಿಡಗಳು ಆ ತರ ಬೆಳೆಸಿ ಅದನ್ನ ಇದು ಮಾಡುವಂಥದ್ದು. ಒಟ್ಟಾರೆಯಾಗಿ ಪ್ರಕೃತಿಯನ್ನ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಳ್ತಾ ನೀವು ಈ ಒಂದು ಉದ್ಯೋಗ, ಬಿಸ್ನೆಸ್ ಅನ್ನ ನೀವೀಗ ಇದು ಮಾಡ್ಕೊಂಡು ಹೋಗ್ತೀರಾ. ಅದ್ರ ಜೊತೆಗೆ ಇನ್ನೊಂದು ಆಡಪ್ ಮಾಡ್ತೇನೆ. ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ ಇನ್ನೊಂದು ಸಮಸ್ಯೆ ಬರೋದೇನಂತಂದ್ರೆ, ನಾವು ಗೆಸ್ಟ್ಗಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಅವರು ಮಾಡ್ಬೋದಾದಂತ ಕೆಲವು ಕಸವನ್ನ ಎಸೆಯೋದು, ಈ ರೀತಿ. ಇದನ್ನು ನಾವೇನ್ ಮಾಡ್ತಾ ಇದ್ದೇವೆ, ಅದಕ್ಕೆ ಯಾರೇ ಒಬ್ರು ಹೊರಗಡೆ ಹೋದ್ರು ಕೂಡ ಅವ್ರಿಗೆ ನಾವು ಗೈಡ್ ಕಳಿಸ್ತೇವೆ. ಗೈಡ್ ಅವ್ರಿಗೇನು ಟ್ರೈನಿಂಗ್ ಕೊಟ್ಟಿರ್ತೇವೆ ಅಂತಂದ್ರೆ, ನೀವು ಖಾಲಿ ಸಮಯದಲ್ಲಿ ಅಲ್ಲೇನಾದ್ರು ಇದ್ದ ಕಸಗಳನ್ನ ತೆಗೆದುಕೊಳ್ಳಿ ಅಂತ. ಈಗ ಇವರೇ ಅಲ್ಲಿ ಕಸ ಆಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವ್ರಿಗೆ ಒಗೆಯುವಂತ ಆಪ್ಷನ್ ಅಂತೂ ಇರೋದಿಲ್ಲ. ಹೌದು. ಈಗ ಅವರು ಆವಾಗ ಏನ್ ಮಾಡ್ತಾರೆ, ಅದನ್ನ ನೋಡಿ ಅವರು ಚಾಕ್ಲೇಟ್ಸ್ ಇದನ್ನ ಜೇಬಲ್ಲಿ ಇಟ್ಕೊಂಡು. ಮತ್ತೆ ಇನ್ನೂ ಒಂದು, ಈಗ ಸಾಮಾನ್ಯ ಜನಗಳದ್ದು ಏನಂತಂದ್ರೆ, ಎಲ್ಲೇ ಕಸ ಬಿದ್ರು ಇದು ನೇಚರ್ ಸ್ಟೇಗ್ ಬಂದವ್ರದ್ದು ಅಂತ, ಅದು ಕೂಡ ತಪ್ಪಿದೆ. ಈಗ ನೀವು ಬರ್ತಾ ಎಷ್ಟೋ ಬಸ್ ಸ್ಟ್ಯಾಂಡ್ಗಳೇ ಎಲ್ಲರೂ ನಿಂತ್ಕೊಳ್ಳಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಇದು ಮದ್ಯದ ಬಾಟೆಲ್ಲು, ಸ್ಯಾಶೆಗಳು ಎಲ್ಲ ಬಿದ್ದಿರ್ತವೆ. ಅದು ಯಾವುದೇ ಅಂದ್ರೆ ಗೆಸ್ಟ್ಗಳು ಮಾಡುವಂತ ಕೆಲಸ ಅಲ್ಲ, ಇದು ಲೋಕಲ್ ಅವ್ರು ಮಾಡುವಂತದ್ದು. ಅಂದ್ರೆ ಅವ್ರ ಮನೆಗೆ ಹೋಗೋದ್ರೊಳಗೆ ಅಂದ್ರೆ ಜೆಂಟಲ್ಮೆನ್ ಆಗಿ ಹೋಗ್ಬೇಕು ಅಂತ. ಹೌದಾ, ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೋಗುದು ಮನೆಗೆ ಜೆಂಟಲ್ಮೆನ್ ಆಗಿ ಹೋಗುವಂತ ಕಾನ್ಸೆಪ್ಟ್. ಹಾಗೆ ಮತ್ತೆ ವಾಟರ್ ಫಾಲ್ಸ್ ಗಳಲ್ಲಿ ಬಂದು ಬಿರಿಯಾನಿ ಮಾಡುವಂಥದ್ದು, ಅಲ್ಲಿ ಪಲಾವ್ ಮಾಡುವಂಥದ್ದು, ಅಡಿಗೆ ಮಾಡುವಂಥದ್ದು, ಅದು ಕೂಡ ಜನರಲ್ ಆಗಿ ಹೊರಗಡೆಯಿಂದ ಬಂದವ್ರು ಮಾಡೋದಿಲ್ಲ. ಅದು ಕೂಡ ಲೋಕಲ್. ಅಂದ್ರೆ ಈಗ ಸಿರ್ಸಿ ಅಥವಾ ಯಲ್ಲಾಪುರದ ಒಂದಿಷ್ಟು ಹುಡುಗರು ಅಲ್ಲಿ ಹೋಗಿ ಅಡಿಗೆ ಮಾಡಿಕೊಂಡು ಊಟ ಮಾಡಿ ತಗೊಂಡ್ ಬಂದ್ರೆ ಏನು ಬೇಜಾರಿಲ್ಲ. ಅಲ್ಲಿ ಅವರು ತಗೊಂಡದ್ದು ಉಪ್ಪಿನ ಚೀಲ, ಉಪ್ಪಿನ ಪ್ಯಾಕೆಟ್, ಗರಂ ಮಸಾಲಾ ಪ್ಯಾಕೆಟ್ ಎಲ್ಲ ಅಲ್ಲಲ್ಲೇ ಬಿಟ್ಟು, ಇದು ನಮಗೆ ಅದು ಏನಾಗುತ್ತೆ, ನಮ್ಮಲ್ಲಿ ಕೋತಿ ತಿಂದು ಮೇಕೆ ಬಾಯಿ ಒರೆಸ್ತು. ಅದನ್ನು ಕೂಡ ಇದು ಏನು ಹತ್ರ ಯಾವ ರೆಸಾರ್ಟ್ ಇದೆಯೋ, ನೇಚರ್ ಸ್ಟೇ ಇದೆಯೋ, ಅಲ್ಲಿಗೆ ಬಂದವರೆಲ್ಲ ಮಾಡ್ತಾರೆ ಈ ತರ ಅಂತ. ಅದು ಚಾಲೆಂಜಸ್ ನಾವು ಫೇಸ್ ಮಾಡಿದೀವಿ. ಅಂದ್ರೆ ಜನಗಳು ನಮ್ಮ ಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡಿರುವಂತದ್ದು. ಬಟ್ರೆ ಅದರದ್ದೇ ನಾನು ಎಲ್ಲೋ ನಿಮ್ಮ ಫೇಸ್ಬುಕ್ ನಿಮ್ಮದೇ ಪೋಸ್ಟಲ್ಲಿ ಕಾಣಿಸ್ತದೆ, ನಾನು ನೋಡಿರೋದು. ಇಲ್ಲಿ ಸುತ್ತಮುತ್ತ ಇರುವಂಥ ಒಂದಿಷ್ಟು ಸಾಕಷ್ಟು ಈಗ ಟೂರಿಸ್ಟ್ ಸ್ಪಾಟ್ಗಳು, ಫೇಮಸ್ ಟೂರಿಸ್ಟ್ ಸ್ಪಾಟ್ಗಳು ನಿಮ್ಮ ನೇಚರ್ ಸ್ಟೇ ಸುತ್ತಮುತ್ತ ಇದೆ. ಅಲ್ಲಿ ಏನೊಂದಿಷ್ಟು ಈ ಪೊಲ್ಯೂಷನ್ ಮಾಡಿ ಹೋಗ್ತಾರೆ, ಲಿಟರಿಂಗ್ ಮಾಡಿ ಹೋಗ್ತಾರೆ, ಅದನ್ನ ಎತ್ಕೊಂಡು ಬರ್ತಾ ಇರೋದನ್ನ ನಾನು ನೋಡಿದಂಗೆ ಇದು ನಾನೊಂದೇ ಅಲ್ಲ, ನಮ್ಮ ಟೀಮ್ ಟೋಟಲಿ ನಾವೇನ್ ಗೈಡ್ಸ್ ಅಂತ ನಾವೊಂದಿಷ್ಟು ಟೀಮ್ ಮಾಡ್ಕೊಂಡಿದ್ವಿ. ಟೀಮ್ ಅಂದ್ರೆ ಕೆಲವು ಹುಡುಗರಿಗೆ ಬೇಸಿಕ್ ಟ್ರೈನಿಂಗ್ ಕೊಟ್ಟು ಅವರ ಅಂದ್ರೆ ಫ್ರೀ ಟೈಮ್ ಅಲ್ಲಿ ನಾವು ಅವ್ರನ್ನ ಗೈಡ್ ಮಾಡೋದ್ರಿಂದ ಅವ್ರಿಗೊಂದು ಸಣ್ಣ ಉದ್ಯೋಗ ಸಿಗ್ತದೆ, ಒಂದು ದಿನದ ರೆಮ್ಯುನರೇಷನ್ ಸಿಗ್ತದೆ. ಎರಡನೇದಾಗಿ ಅವ್ರಿಗೂ ಪರಿಸರದ ಬಗ್ಗೆ ಕಾಳಜಿ ಇರ್ತದೆ. ಸೊ ಇದೆರಡನ್ನು ಕಂಬೈನ್ ಮಾಡಿ ಈಗ ನಾವು ಉದಾಹರಣೆಗೆ ಕುಳಿಮಾಗೋಡ್ ಫಾಲ್ಸ್ ಹೋದಾಗಲ್ಲ, ಫಾಲ್ಸ್ ನಾವು 100 ಸರಿ ನೋಡಿದ್ದೇವೆ. ಅವ್ರು ನೋಡ್ತಾ ಇರ್ತಾರೆ, ನಾವು ಅಷ್ಟೊತ್ತಿನೊಳಗೆ ಕಸ ಎಲ್ಲ ಒಂದ್ ಕಡೆ ಹಾಕಿ ಇದು ಮಾಡಿ ಹೋದ ಟೈಮಲ್ಲಿ ಮಾಡ್ತೇವೆ. ಗೈಡ್ಗಳು ಹೋದ ಟೈಮಲ್ಲಿ ಮಾಡ್ತಾರೆ. ಬಟ್ ಇದು ಆದ್ಮೇಲೆ ಈಗ ಸದ್ಯ ಜೇನ್ಕಲ್ಗುಡ್ಡ ಎಲ್ಲ ತುಂಬಾ ಅಂದ್ರೆ ಒಂದು ಪಂಚಾಯತ್ ಕೂಡ ಒಂದು ಇನಿಷಿಯೇಟ್ ತಗೊಂಡು ಅದಕ್ಕೊಂದು ಎಂಟ್ರಿ ಫೀಸ್ ಇಟ್ಟು ಅದನ್ನ ಕಸಗಳನ್ನೆಲ್ಲ ಕಲೆಕ್ಟ್ ಮಾಡೋದು ಮಾಡ್ತಾ ಇದೆ. ಅದು ಅಂದ್ರೆ ಈಗ ಒಬ್ಬರಿಂದ ಒಬ್ರು ಅಟ್ಲೀಸ್ಟ್ ನಾವು ಇಲ್ಲಿ ಮಾಡಿದ್ರೆ ಅವ್ರು ಅಲ್ಲಿ ಮಾಡಿದ್ರೆ ಇನ್ನೊಂದ್ ಕಡೆ ಮಾಡಿದ್ರೆ ಮುಂದೊಂದ್ ದಿನ ಎಲ್ಲಾ ಉತ್ತರ ಕನ್ನಡದ ಎಲ್ಲಾ ಜಾಗಗಳು ಒಳ್ಳೆ ನೀಟಾಗಿ ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಡೆಫಿನೆಟ್ಲಿ ಸಿಗಬಹುದು. ಬಟ್ರೆ ಈಗ ನಿಮ್ಮ ಜಾಗದಲ್ಲಿ ಇದು ಇಷ್ಟು ಚಂದ ಕಾಡಿದೆ, ಇಷ್ಟು ನಾವು ಇಲ್ಲಿ ಕೂತ್ಕೊಂಡಿದ್ದಾಗಲೇ ನಮಗೆ ಇಷ್ಟು ಚೆನ್ನಾಗಿ ಕೆಲವೊಂದು ಎಷ್ಟೋ ಹಕ್ಕಿಗಳದ್ದು ರಿದಮ್ಗಳು ಕೇಳ್ತಾ ಇದೆ ಇಲ್ಲಿ.
ಏನೇನು ಇಲ್ಲಿ ನೀವು ಬಂದಂಥ ಗೆಸ್ಟ್ಗಳಿಗೆ ಯಾವ್ಯಾವ ಥರದ ಪ್ರಾಣಿ ಪಕ್ಷಿಗಳು ಈ ಥರದ್ದು ಒಂದು ಜನರಲಿ ಯಾವ್ಯಾವ ಥರದ್ದು ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತದೆ ಅವ್ರಿಗೆ? ಇಲ್ಲಿ ನಮ್ಮಲ್ಲಿ ಸುಮಾರಾಗಿ 2 ಇದು ಮಾಡಿದ್ರೆ ನಿಮಗೆ ಸೀಸನಲ್ಲಿ ಅಂದರೆ ಹಣ್ಣು, ಈಗ ನಾವೇನು ಮಾಡಿದ್ದೇವೆ, ಇಲ್ಲೊಂದಿಷ್ಟು ಹಣ್ಣಿನ ಗಿಡ ಮೊದಲೇ ಇತ್ತು, ಹಣ್ಣಿನ ಮರಗಳು, ಸಂಪಿಗೆ ಹಣ್ಣಿತ್ತು, ಆಮೇಲೆ ನಮ್ಮಲ್ಲಿ ಸಳ್ಳೆ ಹಣ್ಣಿತ್ತು, ಆಮೇಲೆ ನೇರ್ಲು ಮರಗಳಿದ್ವು. ಸೊ ಮತ್ತೆ ಅದಕ್ಕೆಲ್ಲ ಮೊದಲಿಂದ ಅದರದ್ದು ಕಸ್ಟಮರ್ ಫಿಕ್ಸ್ ಇದ್ರು, ಅಂದ್ರೆ ಆ ಹಕ್ಕಿಗಳು. ಇಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಅಂದ್ರೆ ನಮ್ಮಲ್ಲಿ ಒಂದು 5-6 ಹೆಬ್ಬಲ್ಸಿನ ಮರ ಇದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಹೆಬ್ಬಲ್ಸಿನ ಮರಗಳು ನಮ್ಮ ಹಾರ್ನ್ಬಿಲ್ಗೆ ಬಹಳ ಟಾರ್ಗೆಟ್. 2 ಲೆಕ್ಕದಲ್ಲಿ ಮರಗಳು ಎತ್ತರ ಇರೋದ್ರಿಂದ ಗೂಡು ಕಟ್ಟಲಿಕ್ಕೆ, ಆಮೇಲೆ ಇನ್ನೊಂದು ಅದಕ್ಕೆ ಹಣ್ಣು ಇದು ಮಾಡಲಿಕ್ಕೆ. ಸೊ ಹಾಗಾಗಿ ನಮಗೆ ಹಾರ್ನ್ಬಿಲ್ ಮತ್ತೆ ಅದರ ಸರ್ಕಲ್, ಯಾಕಂದ್ರೆ ಈಗ ನಾನು ಅಷ್ಟು ಪಕ್ಷಿ ತಜ್ಞ ಅಲ್ಲ, ಆದರೆ ನಮ್ಮಲ್ಲಿ ಬಂದಂಥವ್ರು ತುಂಬ ಎಕ್ಸ್ಪರ್ಟ್ಸ್ ಬರ್ತಾರೆ. ಅವರು ಬೆಳಗ್ಗೆ ವಾಕಿಂಗ್ ಹೋಗಿ ವಾಪಸ್ ಹೋಗ್ಬೇಕಾದ್ರೆ ಬಟ್ಟೆ ನಿಮ್ಮ ಇದರಲ್ಲಿ ನಾವು 15 ನಮ್ನಿ ನೋಟಿಸ್ ಮಾಡಿದ್ವಿ, 20 ಥರ ಬರ್ಡ್ಗಳು ನೋಟಿಸ್ ಮಾಡಿದ್ವಿ ಅಂತ ಹೇಳ್ತಾರೆ. ನಾವು ಅದನ್ನು ಕೇಳಿಸ್ಕೊತೀವಿ. ಕೆಲವು ಸರಿ ನಮ್ಮ ಬಿಜಿ ಇದರಲ್ಲಿ ಹಕ್ಕಿ ಕೂಗಿದ್ದು ನಮಗೆ ಕೇಳೋದಿಲ್ಲ, ಹಂಗಾಗ್ತದೆ. ಅದು ಬಿಟ್ಟರೆ ನಮ್ಮ ಕೆಂಪು ಅಳಿಲು ಅಂತ ಹೇಳ್ತೀವಿ, ಆಮೇಲೆ ರಾತ್ರಿ ಹೊತ್ತಲ್ಲಿ ನಮ್ಮ ಹಾರಬೆಕ್ಕು, ಉಳಿದಿದ್ದೆಲ್ಲ ಅದೆಲ್ಲ ಇಲ್ಲಿ ರೆಸಿಡೆನ್ಷಿಯಲ್ ನಮ್ಮಲ್ಲೇ ಉಳ್ಕೊಂಡಿದ್ದಾವೆ. ಮಂಗ ಅಂತೂ ನಮ್ಮದು ಬ್ರ್ಯಾಂಡ್ ಅಂಬಾಸಡರ್. ಇದು 2 ಗ್ರೂಪ್ ಇದೆ, ಒಂದು ಕರ್ಚೆ ಮಂಗ, ಬೆಳಿ ಮಂಗ, 2 ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಒಬ್ಬರೇ ವರ್ಕ್ ಮಾಡ್ತಾ ಇಲ್ಲ, ಪ್ರತಿ ಅವು 24/7 ವರ್ಕ್ ಮಾಡ್ತಾರೆ. ಅದು ಬಿಟ್ಟು ಬಿಗ್ ಕ್ಯಾಟ್ಗಳು ಅಂತ ಈಗ ಏನಾರು ಇಲ್ಲ, ಇದು ಈ ಸುತ್ತಮುತ್ತಲು ಇದೆ. ಬಟ್ ಈಗ ಏನಾಯ್ತು ನಮ್ಮ ಕಡೆಯಿಂದ, ಈಗ ನಾವು ಗೆಸ್ಟ್ಗಳು ಬಂದಾಗ ಕೆಲವೊಮ್ಮೆ ಸೌಂಡ್ ಸಿಸ್ಟಮ್, ಮ್ಯೂಸಿಕ್, ಮತ್ತೆ ಕ್ಯಾಂಪ್ ಫೈರ್, ಮತ್ತೆ ನಾವು ಅಲ್ಲಲ್ಲ ಅವ್ರಿಗೆ ಓಡಾಡ್ಲಿಕ್ಕೆ ಫೋಕಸ್ ಲೈಟ್ಸ್ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಆ ಪರಿಣಾಮದಿಂದ ಕೆಲವು ಪ್ರಾಣಿಗಳು ಇದನ್ನ ಸೇಫ್ ಝೋನ್ ಅಂತ ಬಿಟ್ಟಿರಬಹುದು ಅದನ್ನು ನನ್ನ ಅನಿಸಿಕೆ. ಯಾಕಂದ್ರೆ ಈಗ ಚಿರತೆ ಇದೆಲ್ಲ ಹೀಗೆ ಪಾಸ್ ಆಗಿದ್ದು, ಹಿಂದೆ ನೀರು ಕುಡಿಲಿಕ್ಕೆ ಬಂದಿದ್ದು. ಬಟ್ ಈಗ ನಮ್ಮ ಆಕ್ಟಿವಿಟಿ ಇಲ್ಲಿ ಇನ್ಸೈಡ್ ಯಾವುದೇ ಪ್ರಾಣಿಗಳು ಇಲ್ಲಿ ಎಂಟ್ರಿ ಆಗಿಲ್ಲ. ಹಾಗೆ ಹಾವುಗಳು ಅವೆಲ್ಲ ಇದೆ, ಬಟ್ ಅದು ಮೋಸ್ಟ್ಲಿ ಹಾವುಗಳು ನಮ್ಮ ಫುಟ್ ವೈಬ್ರೇಷನ್ಸ್ ತುಂಬಾ ಇಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದು ಸೇಫ್ ಅಲ್ಲ ಅಂತ ಕನ್ಸಿಡರ್ ಮಾಡಿರಬಹುದು. ಯಾಕಂದ್ರೆ ಅದು ನನ್ನ ಫೀಲ್ ಆಗಿದೆ. ಓಕೆ, ಬಟ್ರೆ ಈಗ UK ನೇಚರ್ ಸ್ಟೇದಲ್ಲಿ ಬಂದಂತಹ ಗೆಸ್ಟ್ಗಳಿಗೆ ಅತ್ಯಂತ ಫೇವ್ರೆಟ್ ಜಾಗ ಅಂತ ಯಾವ್ದಾದ್ರು ಇದೆಯಾ ಅವ್ರಿಗೆ? ಅವರು ಭಾಳ ಜನ ಆ ಜಾಗ ನನಗಿದು ಭಾಳ ಫೇವ್ರೆಟ್ ಇದೆ. ಇಲ್ಲಿ ನಮ್ಮ ನಾನಿದು ಪರ್ಚೇಸ್ ಮಾಡಿದಾಗ ನಾನೇನು ಕಂಡಿದ್ನಲ್ಲ, ಅಲ್ಲಿ ನಮ್ಮ ಒಂದು ಮೂಲೆಯಲ್ಲಿ ಒಂದು ಕಲ್ಲುಗಳ ಮಧ್ಯೆಯಿಂದ ನೀರು ಬಿಡುವಂತ ಅದು ಒಂದು ಹಳ್ಳ ಅದು ನಾನು ಬಂದಾಗ ನೋಟಿಸ್ ಮಾಡಿದ್ದು. ಬಟ್ ನಾನು ನೋಟಿಸ್ ಮಾಡದೇ ಇದ್ದಿದ್ದು, ಇದೇ ಹಳ್ಳ ಸ್ವಲ್ಪ ಕೆಳಗಡೆ ಹೋಗಿ ಇನ್ನೂ ಒಂದು 2-3 ಹಳ್ಳ ಸೇರಿ ಅಲ್ಲೊಂದು ತುಂಬಾ ದೊಡ್ಡ ಜಾಗ ಆಗಿದೆ. ಸೊ ಅಲ್ಲೇನಾಗುತ್ತೆ, ಕಲ್ಲುಗಳ ಮೇಲಿಂದ ನೀರು ಬೀಳುತ್ತೆ. ಸೊ ಅಲ್ಲಿ ಸುಮ್ಮನೆ ಸ್ಮಾಲ್ ಹೀಗೆ ನೀರಲ್ಲಿ ಕೂತ್ಕೊಂಡ್ರೆ ಮೈ ಮೇಲೆಲ್ಲ ನೀರು ಬೀಳುವಂಥದ್ದು. ಸೊ ಈ ಜಾಗ ಏನಿದೆ, ಇದು ಆಲ್ಮೋಸ್ಟ್ ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಎಲ್ಲ ಏಜ್ ಅವ್ರಿಗೂ ಇದಿದೆ. ಒಂದು 6-7 ಅಡಿ ಗುಂಡಿನೂ ಇದೆ, ಆಮೇಲೆ ಕಲ್ಲಿದೆ, ಸಣ್ಣ ಮಕ್ಕಳಿಗೆ ಹಿಂಗ್ ಮರಳಲ್ಲಿ ಆಟ ಆಡೋಕು ಇದೆ. ಸೊ ಅದೇನಾಗುತ್ತೆ, ಒಂಥರ ಫ್ಯಾಮಿಲಿ ಪ್ಯಾಕೇಜ್ ತರ ಆಗಿದೆ. ನಾವು ಬೆಳಗ್ಗೆ ಒಂದು ತಿಂಡಿ ತಿಂದು 9:30 ಅವ್ರನ್ನ ಅಲ್ಲಿ ಬಿಟ್ಟು ನಮ್ಮದೊಂದು 2-3 ನಾಯಿ ಇದೆ, ಅವು ಅಲ್ಲಿ ಉಳಿದಿದ್ದ ಕೆಲಸ ಅವರು ಸೆಕ್ಯೂರಿಟಿ ಎಲ್ಲ ಕೆಲಸ ಅವ್ರದ್ದು. ಸೊ ಇವ್ರು ಹೊರಟ ತಕ್ಷಣ ಅವ್ರ ಹಿಂದೆ ಹೋಗ್ಬಿಡ್ತಾರೆ. ಮತ್ತೆ ನಮ್ದು ಒಂದು ನಾಯಿಗಿದೆ, ಅದಕ್ಕೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಹುಚ್ಚು ಕೂಡ ಇದೆ. ಅದು ಫೋಟೋ ತೆಗೆಸ್ಕೊಂಡು ಎಲ್ಲರೂ ನೀವು ನಮ್ ಗೂಗಲ್ ಅಲ್ಲಿ ನೋಡಿದ್ರೆ ಅವನ ಬಗ್ಗೆನೂ ರಿವ್ಯೂ ಇದೆ, ಮೋತಿ ಅಂತ ಅವನ ರಿವ್ಯೂನು ಸೇರ್ಕೊಂಡಿದೆ. ಸೊ ಅದು ಅವರು ಬಿಟ್ಟು ಬಂದ್ಬಿಟ್ರೆ ನಾವು ಸುಮಾರು 2:30ವರೆಗೂ ನಮ್ಗೆ ಆರಾಮ. ಅಂದ್ರೆ ನಮ್ಗೆ ಊಟಕ್ಕೆ ಅರ್ಜೆಂಟ್ ಯಾರು ಮಾಡೋದಿಲ್ಲ. ಸೊ ನಾವು ಎಲ್ಲ ಅವ್ರಿಗೆ ಊಟ ರೆಡಿ ಮಾಡ್ಕೊಂಡ್ಮೇಲೆ ನಾವು ಹೋಗಿ ಅವ್ರಿಗೆ ಕೊಟ್ಟರೆ ಅವ್ರು ಅಲ್ಲಿಂದ ಎದ್ದು ಬರ್ತಾರೆ. ಸೊ ಅದು 2 ಇದೆ ಅಲ್ಲ. ನಾನು ನೋಡಿದಾಗೆ ನೀರು ಕೊಡುವಷ್ಟು ರಿಕ್ರಿಯೇಷನ್ ಬೇರೆ ಯಾವುದು ಇದರಿಂದ ಇಲ್ಲ. ಅದಕ್ಕೆ ನೀವು ಬೀಚ್ಗೆ ಹೋಗ್ತಾ ಇದ್ದಂಗೆ ನಾವು ನಮ್ಮನ್ನು ಕಳ್ಕೊಂಡ್ಬಿಡ್ತೀವಿ. ಅದು ಮತ್ತೆ ಇಲ್ಲಿ ನ್ಯಾಚುರಲ್ ಆಗಿ ಹರಿಯುವಂತ ನೀರು ಆಲ್ಮೋಸ್ಟ್ ನಮ್ಗೆ 10 ತಿಂಗಳು ನ್ಯಾಚುರಲ್ ಆಗಿ ನೀರು ಹರಿಯುತ್ತೆ. ಇನ್ನು 1-2 ತಿಂಗಳಿಗೋಸ್ಕರ ನಾವು ಒಂದು ಸಣ್ಣ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು, ಅದು ಬಿಟ್ಟರೆ ಅದು ನೀರೇ ಇದೆ ಅಲ್ಲ, ಅದು ಅಂದ್ರೆ ನೀವು ಕೇಳಿದ್ದ ಜಾಗಗಳಲ್ಲಿ ಮೋಸ್ಟ್ ಫೇವರೇಟ್ ಅವ್ರಿಗೆ. ಈಗ ಬಂದಂತ ಗೆಸ್ಟ್ಗಳು ನೀರಿನ ಆದ್ಮೇಲೆ ಅದು ಬಿಟ್ಟು ಇಲ್ಲಿ ಬೇರೆ ಬೇರೆ ಇನ್ನೇನೇನು ಆಕ್ಟಿವಿಟಿ ಮಾಡಿಸ್ತೀರಾ? ಏನೇನಿದೆ? ಒಳ್ಳೆ ಪ್ರಶ್ನೆ. ಈಗ ಏನಾಗ್ತಿದೆ, ನಮ್ಮ ಪ್ರವಾಸೋದ್ಯಮದಲ್ಲಿ ನಾವು ಒಂದೇ ಸೆಗ್ಮೆಂಟ್ನ ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಸೆಗ್ಮೆಂಟ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಶಾಲಾ ಮಕ್ಕಳ ಪ್ರವಾಸ ಈ ಸೆಗ್ಮೆಂಟ್ಗೋಸ್ಕರ ಒಂದು 14 ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಅದು ಜಿಪ್ ಲೈನು, ಸ್ಕೈ ಸೈಕ್ಲಿಂಗು, ಆಮೇಲೆ ನೆಟ್ ಕ್ಲೈಂಬಿಂಗು, ಟೈರ್ ಕ್ಲೈಂಬಿಂಗು,
ಮತ್ತೆ ಕೆಲವು ಹರ್ಡಲ್ಸ್ಗಳು ಲೈಕ್ ಅದನ್ನ ಕ್ರಾಸ್ ಮಾಡುವಂಥದ್ದು, ಬರ್ಮಾ ಬ್ರಿಡ್ಜ್, ಈ ಥರ. ಸೊ ಒಂದು 10-12 ಆಕ್ಟಿವಿಟಿ, 10-12-16 ಆಕ್ಟಿವಿಟಿ, ಅಡ್ವೆಂಚರ್ ಆಕ್ಟಿವಿಟಿ ಏನಿದೆಯಲ್ಲ, ಇದನ್ನ ಪ್ರೊಫೆಷನಲ್ ಅವರೇ ಹ್ಯಾಂಡಲ್ ಮಾಡ್ತಾರೆ. ಫುಲ್ ಸೇಫ್. ಹೌದು, ಇದನ್ನ ಫುಲ್ಲಿ ಸೇಫ್. ಇದು ತುಂಬಾ ಸೇಫ್ ಆಗಿ. ಮತ್ತೆ P2 ಗ್ರೂಪ್ ಅಂತ ಗದಗದವರು, ಅವರು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ಟ್ರೈನ್ಡ್ ಇದಿಟ್ಟು ವಿತ್ ಸೇಫ್ಟಿ, ಹಾನೆಸ್ಟ್ ಪ್ಲಸ್ ಟ್ರೈನ್ ಆದಂತ ಟೀಮ್ ಇದೆ. ಅದು ಟೋಟಲಿ ಆ ಟೀಮೇ ಅದನ್ನ ಇದು ಮಾಡುತ್ತೆ. ಹಾಗಾಗಿ ಆದರೆ ಒಂದೇನು, ನಮ್ಮಲ್ಲಿ ಅಡ್ವೆಂಚರ್ ಆಕ್ಟಿವಿಟಿ ನಡೆಯುವಂಥದ್ದನ್ನು ನಾವು ಮುಂಚಿತವಾಗಿ ಅವರಿಂದ ತಿಳ್ಕೊತೇವೆ. ಹಾಗಾಗಿ ನಾವು ಅವ್ರಿಗೆ ಬೇಕಾದಂಥ ಮ್ಯಾನ್ ಪವರ್, ಪ್ರತಿಯೊಬ್ಬರನ್ನು ಸೇಫಾಗಿ ಹಸಿ ಇಳಿಸಿ ಇದು ಮಾಡುವಂಥದ್ದು. ಯಾಕಂದರೆ ನಾವು ಇಡೀ ತಿಂಗಳಲ್ಲಿ ಅವ್ರನ್ನ ಕಂಪ್ಲೀಟ್ ತಂಡವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಬ್ಬರು ಮಾಸ್ಟರ್ ಟ್ರೈನಲ್ಲಿ ಇರ್ತಾರೆ, ಉಳಿದವರು ಯಾವತ್ತು ಬೇಕು ಅವಶ್ಯಕತೆ ಬಿದ್ದಾಗ ಬಂದು ಅದನ್ನ ನಡೆಸ್ಕೊಡ್ತಾರೆ. ಸ್ಟ್ರೀಮ್ ಆಯಿತು, ಅಡ್ವೆಂಚರ್ ಆಕ್ಟಿವಿಟಿ ಆಯಿತು. ಆಮೇಲೆ ನಂತರದಲ್ಲಿ ಈಗ ಮಿಡ್ ಸೆಗ್ಮೆಂಟ್ ಅಂದ್ರೆ ಈವ್ನಿಂಗ್ ಸೆಗ್ಮೆಂಟ್ ಅಂತ ಹೇಳೋದು, ಅವ್ರಿಗೆ ಕ್ಯಾಂಪ್ ಫೈರ್ ಇರ್ತದೆ, ಫುಡ್ಡು ಮತ್ತೆ ಪಾರ್ಟಿಗೆ ಬೇಕಾದಂಥದ್ದು. 10:30ವರೆಗೆ ನಾವು ಮ್ಯೂಸಿಕ್ ಪ್ಲೇ ಮಾಡಲಿಕ್ಕೆ ಅಲೋ ಮಾಡ್ತೇವೆ. ಯಾಕಂದ್ರೆ ಅದು ರಿಕ್ರಿಯೇಷನ್ ಪೋರ್ಷನ್. ಬಟ್ ಅಷ್ಟರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಸೌಂಡನ್ನು ಇದು ಮಾಡೋದಿಲ್ಲ. ಯಾಕಂದರೆ ಉಳಿದವ್ರಿಗೂ ಡಿಸ್ಟರ್ಬ್ ಆಗ್ತದೆ, ನೇಚರ್ಗೂ ಡಿಸ್ಟರ್ಬ್ ಆಗ್ತದೆ. ಒಂದು 2 hours 3 hours ಮ್ಯೂಸಿಕ್ಕೋಸ್ಕರ ಇದು ಮಾಡ್ತೀವಿ. ಉಳಿದಂತೆ ಫುಡ್ಡು, ಅಕಾಮಿಡೇಷನಲ್ಲೂ ನಾವು ಏನು ಮಾಡ್ತಾ ಇದ್ದೇವೆ, ಅವ್ರಿಗೆ ತಕ್ಕಂತೆ ಅಂದರೆ ಟೂ ಶೇರಿಂಗ್, ಇಬ್ಬರು ಉಳ್ಕೊಳ್ಳುವಂಥ ರೂಮಿಂದ ಹಿಡಿದು 10 ಜನ ಒಟ್ಟಿಗೆ ಉಳ್ಕೊಳ್ಳೋ ರೂಮ್ವರೆಗೂ ಬೇರೆ ಬೇರೆ. ಟೋಟಲ್ ಎಷ್ಟು ಜನ ಉಳ್ಕೊಳ್ಬೋದು ಅಟ್ ಎ ಟೈಮ್? ನಮ್ಮ ಪ್ರಾಪರ್ಟಿಯಲ್ಲಿ 140 ರಿಂದ 150 ಜನ ಆರಾಮಾಗಿ ಉಳ್ಕೊಳ್ಳುವಂಥದ್ದು ಎಲ್ಲ ಥರದ ವ್ಯವಸ್ಥೆ ಇದೆ. ಹಾಗಾಗಿ ಅಷ್ಟು ಜನಕ್ಕೆ ಬಂದಾಗ ನಾವೇನು ಮಾಡ್ತೇವೆ, ಅದರದ್ದು ಏನಂದ್ರೆ ವಿಶೇಷವಾಗಿ ಕ್ಯಾಂಪ್ ಫೈರ್ ಅಂತ ಸಂದರ್ಭದಲ್ಲಿ ಸುಮಾರಾಗಿ ನಮ್ಮ ಹತ್ರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಬಿದ್ದಿರೋವಂಥ ಕಟ್ಟಿಗೆ ಪೀಸ್ಗಳು ಅದು ಇದು ಇರೋದ್ರಿಂದ ಇದುವರೆಗೆ ಗ್ರೂಪ್ ವೈಸು, ಇಂಡಿವಿಜುವಲ್ ಆಗಿನೂ ಆ ಗ್ರೂಪ್ ವೈಸು ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಡ್ತೇವೆ. ಅಂದರೆ ಕೆಲವೊಬ್ರು ಮತ್ತೊಂದು ಗ್ರೂಪ್ ಜೊತೆ ಮಿಕ್ಸ್ ಆಗಕ್ಕೆ ಇಷ್ಟಪಡಲ್ಲ. ಮತ್ತು ನಾವು ಏನು ಮಾಡ್ತೀವಿ, ಫ್ಯಾಮಿಲಿ ಮತ್ತು ಸ್ಟ್ಯಾಕ್ಸ್ ಇದ್ದಾಗ ಅಂದ್ರೆ ಅದನ್ನು ನಾವು ಮಿಕ್ಸ್ ಮಾಡೋದಿಲ್ಲ. ಬೇಕಷ್ಟು ಜಾಗ ಇರೋದ್ರಿಂದ ಅವರಿಗೆ ಮತ್ತು ಇವರಿಗೆ ಸಪರೇಟ್ ಆಗಿ ಸ್ನ್ಯಾಕ್ಸು ಇದನ್ನ ನಾವು ಸರ್ವ್ ಮಾಡ್ತೇವೆ. ಊಟ ಬಂದಾಗ ಮಾತ್ರ ಎಲ್ಲರಿಗೂ ಒಂದೇ ಪ್ಲಾಟ್ಫಾರ್ಮ್ ಬಫೆ ಇರ್ತದೆ, ಆ ಡೈನಿಂಗ್ ಏರಿಯಾಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗುವಂಥದ್ದು. ಅದರಿಂದ ನಮಗೆ ಮ್ಯಾನ್ ಪವರ್ ಕೂಡ ಅಲ್ಲಿ ನಾವು ಅದನ್ನು ಸೇವ್ ಮಾಡ್ಬೋದು. ಹಾಗಾಗಿ ನಮ್ಮಲ್ಲಿ ಹೆಚ್ಚಾಗಿ ಜನ ಇಷ್ಟಪಡೋದು ಒಂದು ಊಟ, ಆಮೇಲೆ ಆಕ್ಟಿವಿಟೀಸ್. ಇಷ್ಟನ್ನ ನಾವು ಅವರಿಗೆ ಅಷ್ಟು ಜೊತೆಗೆ ಸೈಡ್ ಸೀಯಿಂಗ್. ಈಗ ನಮ್ದು ಒಟ್ಟು ನಾನು ನೋಡಿದಾಗೆ ನಮ್ಮ ನೇಚರ್ ಸ್ಟೇನ ಸೆಂಟರ್ ಆಗಿ ಇಟ್ಕೊಂಡು ನೀವು ಒಂದು 2-3 ದಿನ ಪ್ಯಾಕೇಜನ್ನು ನಾವು ಮಾಡಿಕೊಡ್ತೇವೆ. ಅಂದ್ರೆ ಅಷ್ಟು ಜಾಗನೇ ಇದೆ ನಮ್ಮ ಉತ್ತರ ಕನ್ನಡದ. ಅಷ್ಟಕ್ಕೂ ಮುಗಿಯಲ್ಲ, ಒಂದು ಹಂತಕ್ಕೆ ಮುಗಿಸಿ ನಾವು ಇದು ಮಾಡಿ ಕಳಿಸ್ತೇವೆ. ಅದು ಒಂದೊಂದು ದಿನ ಒಂದೊಂದು ಡೈರೆಕ್ಷನ್ ಅಲ್ಲಿ. ಒಂದು ದಿನ ಗಂಟೆ ಗಣಪತಿ ದೇವಸ್ಥಾನ, ಮಾಗೋಡ್ ಫಾಲ್ಸು, ಜೇನ್ಕಲ್ ಗುಡ್ಡ, ಕೌಡಿಕೆರೆ, ಇದು ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ನಮ್ಮಲ್ಲಿ ಬಂದು ಊಟ ಮುಗಿಸಿ ಸಾತೋಡಿ ಫಾಲ್ಸ್ ಮತ್ತೆ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್, ಇದು ಬಂದು ಸಾಯಂಕಾಲ ಬರೋಷ್ಟಲ್ಲಿ ಮೊದಲನೇ ದಿನ. ಎರಡನೇ ದಿನ ಮತ್ತೆ ಅವ್ರು 3 ಚಾಯ್ಸ್ ಇದೆ. ಒಂದು ಸಿರ್ಸಿ ಕಡೆ ಸಹಸ್ರಲಿಂಗ, ವಾಜಿರಾಜ್ ಮಠ, ಸ್ವರ್ಣವಲ್ಲಿ ಮಠ, ಆಮೇಲೆ ಮಾರಿಕಾಂಬಾ ಟೆಂಪಲ್, ಬನವಾಸಿ. ಇಷ್ಟು ಆಗೋಷ್ಟರಲ್ಲಿ ಸುಮಾರು ಟೈಮ್ ಆಗ್ತದೆ. ಇಷ್ಟು ಮಾಡಿ ರಿಟರ್ನ್ ಬರ್ತಾರೆ. ಇನ್ನೂ ಒಂದಿನ ನಿಮಗೆ ಇದು ಡ್ರಾಫ್ಟಿಂಗ್ ಬೇಕು ಅಂದವ್ರಿಗೆ ಬೆಳಗ್ಗೆ ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸಿ ದಾಂಡೇಲಿ ಆ ಕಡೆ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ ಅವ್ರಿಗೆ, ಯಾಣ ಮತ್ತು ಇದು ಯಾಣ, ವಿಭೂತಿ ಫಾಲ್ಸು, ಗೋಕರ್ಣ. ಈ ಥರ ಇದು ಒಂದೇನ ಅಡ್ವಾಂಟೇಜ್ ಅಂದರೆ ಯಲ್ಲಾಪುರ ಇದೆಲ್ಲದಕ್ಕೂ ಮಧ್ಯೆ ಅಂದರೆ ಒಂಥರ ಸೆಂಟ್ರ್ ಪಾಯಿಂಟ್. ಹೌದು ಸೆಂಟ್ರ್ ಪಾಯಿಂಟ್. ಇದನ್ನು ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಅವ್ರಿಗೆ ವೆಹಿಕಲ್ ಅರೇಂಜ್ಮೆಂಟ್ ಬೇಕಾದರೆ ಅವ್ರಿಗೆ ಒಟ್ಟು ಅವ್ರು ಬಂದ ಮೇಲೆ ಅವ್ರಿಗೆ ಏನೇನು ಬೇಕು ಅಷ್ಟು ಇದನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಈಗ ನೀವು ಇಷ್ಟೊತ್ತು ಹೇಳಿರೋದೇನಿದೆ, ಇದು ಕಾಮನ್ ಆಗಿ ಬರುವಂತಹ ಒಂದಿಷ್ಟು ಟೂರಿಸ್ಟು ಅಥವಾ ಟ್ರಾವೆಲರ್ಸ್ ಇರ್ಬೋದು ಅವರು, ಅಥವಾ ಈ ವೀಕೆಂಡಿಗೆ ಬರುವಂಥವ್ರಿಗೆ ಆಗುವಂಥದ್ದು ಆ್ಯಕ್ಟಿವಿಟೀಸ್ ಇದಾಯಿತು. ಇದು ಬಿಟ್ಟು ಈಗ ಫ್ಯಾಮಿಲೀಸ್ ಬರ್ಬೋದು, ಅಲ್ಲಿ ಫ್ಯಾಮಿಲಿ ಗ್ರೂಪ್ ಬರ್ಬೋದು, ಅಥವಾ ಏನೋ ಕಸ್ಟಮೈಸ್ ಅಂತೇಳಿ ಆ ಥರದ್ದು ಏನಾರು ಒಂದು ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಇಲ್ಲಿ ಆ ಥರದ್ದು, ಅಥವಾ ಈ ವೀಕ್ ಡೇಗಳಲ್ಲಿ ಏನಾರು ಆ್ಯಕ್ಟಿವಿಟೀಸ್, ವೀಕೆಂಡ್ದು ಆಯಿತು ಬಿಡಿ, ಅದೆಲ್ಲ ಆಯಿತು, ವೀಕ್ ಡೇಸ್ ಆ್ಯಕ್ಟಿವಿಟೀಸ್ ಈ ಥರದ್ದು ಏನಾರು ಒಂದು ಮಾಡ್ತಾ ಇದ್ದೀರಾ? ಇಲ್ಲ, ತುಂಬ ಒಳ್ಳೆ ಕ್ವಶನ್ನು. ಯಾಕೆಂದರೆ ಈಗ ಈ ಪ್ರವಾಸೋದ್ಯಮ ನೀವು ಯಾರನ್ನೇ ಕೇಳಿ ಅವ್ರು ಹೇಳೋದೇನು, ಇದು ಇಡೀ ವರ್ಷ ನಡೆಯುತ್ತಾ? ಈಗ ನನ್ನ ಹತ್ರ ಎಷ್ಟೋ ಜನ ಕೇಳ್ತಾರೆ, ಇದು ನಿಮಗೆ ಜನ ಬರ್ತಾರ ಅಂತ. ಈಗ ಜನ ಬರ್ತಾರೆ ಅನ್ನೋದಕ್ಕಿಂತ ಜನಕ್ಕೆ ನಾವು ಜನರು ಬರುವಾಗ ಮಾಡಬೇಕು.
ಎರಡು ಕಾರಣದಿಂದ ನಮ್ಮ ಹೂಡಿಕೆ ಆಗಿದೆ, ಇನ್ವೆಸ್ಟ್ಮೆಂಟ್ ಆಗಿದೆ, ನಮ್ಗೆ ರಿಟರ್ನ್ ತಗೊಳ್ಳೇಬೇಕು ಒಂದು. ಎರಡನೇದಾಗಿ ಈ ಮ್ಯಾನ್ ಪವರ್, ಈಗ ನಮ್ಮಲ್ಲಿ ಏನಾಗ್ತದೆ, ನಮ್ಮ ಸ್ಟಾಫು ಇವರಿಗೆ ನಾವು ಬರೀ ವೀಕೆಂಡ್ ಅಂತ ಅಂದಾಗ ವೀಕ್ ಡೇಸಲ್ಲಿ ಅವ್ರಿಗೆ ಏನಪ್ಪ ನಮ್ಮ ಕೆಲಸ ಇಲ್ಲ, ಒಂದು ಅಭದ್ರತೆ ಅಂತ ಹೇಳ್ತೀವಿ, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ವಿ. ಈಗ ನಮ್ಮ ಪ್ರಾಪರ್ಟಿ ತುಂಬ ನೇಚರ್ ಇರೋದ್ರಿಂದ ನಮ್ಮ ಪ್ರಾಪರ್ಟಿ ಇನ್ನೂ ಬೇರೆ ಬೇರೆ ಆಕ್ಟಿವಿಟಿ, ಉದಾಹರಣೆಗೆ ಯೋಗ. ಈಗ ಲಾಸ್ಟ್ ಒಂದು 7-8 ತಿಂಗಳದಿಂದ ಪ್ರತಿ ತಿಂಗಳು ನಾವು 2 ಬ್ಯಾಚ್ ಮಾಡ್ತೇವೆ. ಒಂದು ಓಶೋ ಮೆಡಿಟೇಷನ್. ಓಶೋ ಮೆಡಿಟೇಷನ್ ಹೇಗೆ ಅಂತಂದ್ರೆ 4 ಡೇಸ್ ಮೆಡಿಟೇಷನ್ ಇರ್ತದೆ. ಅಬ್ಸಲ್ಯೂಟ್ ಅವರಿಗೆ ಇದೇ ಥರದ ವಾತಾವರಣ ಬೇಕು. ಸ್ವಲ್ಪ ಯುನಿಕ್ ಕಾನ್ಸೆಪ್ಟ್ ಇದು. ಹೌದು, ಡೆಫಿನೆಟ್ಲಿ ಯುನಿಕ್ ಕಾನ್ಸೆಪ್ಟ್. ನಮಗೆ ಅದು ಬಂದಾಗ ನನಗೆ ಒಂದು ಖುಷಿ ಆಯಿತು. ಯಾಕೆಂತಂದ್ರೆ ಅಟ್ಲೀಸ್ಟ್ ಜನಗಳಲ್ಲಿ ಏನಿತ್ತು, ನೇಚರ್ ಸ್ಟೇ ಅಂತಂದ್ರೆ ಬರೀ ಇದಷ್ಟೇ ಅಂತ, ಅಂದ್ರೆ ಇದರ ಆಕ್ಟಿವಿಟಿ ಅಷ್ಟೇ, ನೇಚರ್ ರಿಲೇಟೆಡ್ ಆಕ್ಟಿವಿಟಿ ಅಷ್ಟೇ ಅಂತ. ಇದು ಸ್ಪಿರಿಚುವಲ್, ಇದು ಒಂದು ಹೊಸ ಆಯಾಮ. ಅದು ಒಂದು ಟೀಮ್ ಬಂದ ತಕ್ಷಣ ಅದರಿಂದ ಇನ್ನೊಂದು ಏನಾಯ್ತು, ಆಂಧ್ರದಿಂದ ಇನ್ನೊಂದು ಟೀಮ್, ಅವರು ತಿಂಗಳಲ್ಲಿ ಒಂದು ಕ್ಯಾಂಪ್. ಸೊ 2 ಕ್ಯಾಂಪ್ ಅದಾಯ್ತು. ಅದ್ರ ಜೊತೆಗೆ ನಾವೀಗ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲಾನು ಕಂಬೈನ್ ಮಾಡಿ, ಈಗ ಹೆಚ್ಚಿನ ಪಕ್ಷ ನಿಮ್ಗೆ ಗೊತ್ತಿದೆ, ಎಲ್ಲ ಕಾಲೇಜ್ಗಳಲ್ಲಿ, ಇದು ಯೂನಿವರ್ಸಿಟಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಲ್ಲಿ ಮತ್ತೆ ಕಂಪನಿಗಳಲ್ಲಿ ಔಟ್ಬೌಂಡ್ ಆಕ್ಟಿವಿಟೀಸ್ ಅಂತ ಇದೆ, ಔಟ್ಬೌಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸೊ ಇದನ್ನ ನಾವು ಈಗ ಫೋಕಸ್ ಮಾಡಿ, ಯಾಕಂದ್ರೆ ಈಗ ನಮ್ದು 150 ಕೆಪಾಸಿಟಿ ಇರೋದ್ರಿಂದ ನಾವು ಅದನ್ನು ಫೋಕಸ್ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಆಯ್ತು. ಯಾಕಂದ್ರೆ ಈಗ ಅವ್ರು ಬಂದ್ರೆ ಮಿನಿಮಮ್ 50ರಿಂದ 60 ಜನ, 100 ಜನ, 120 ಜನ ಹೀಗೆ ಬರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಹಾಲ್ ಇದೆ. ಸೊ ಅಲ್ಲಿ ಅವರಲ್ಲಿ ಮೆಡಿಟೇಷನ್ನು ಯಾವುದೇ ಇದಕ್ಕೆ ಮಾಡ್ಕೋಬಹುದು. ಮತ್ತೆ ಈ ತರ ಅಂದ್ರೆ ಉಳಿದಂತೆ ಅವ್ರಿಗೆ ಅಕಾಮಿಡೇಷನ್, ಫುಡ್ ಕೂಡ ಎಲ್ಲ ವ್ಯವಸ್ಥೆ ಆಗ್ತದೆ. ಅದ್ರ ಜೊತೆ ನೀವು ಕಾರ್ಪೊರೇಟ್ಗಳದ್ದು ಏನಾದ್ರು ಕಾರ್ಪೊರೇಟ್ಗಳದ್ದು ಈಗ ಅದು ನಾವೀಗ ಒಂದು 3-4 ಕ್ಲೈಂಟ್ ಆಡ್ ಮಾಡಿದೆ. ಸ್ಪೆಷಲ್ ಆಗಿ ವಿಶೇಷವಾಗಿ JSW, ಎಲ್ಲರಿಗೂ ಗೊತ್ತಿರುವಂತದ್ದು. ಅವರು ವರ್ಷದಲ್ಲಿ ಸುಮಾರು ಒಂದು 600ರಿಂದ 700 ಜನನ್ನ ನಮ್ಮ ಇದರ ಟ್ರೈನಿಂಗ್, ಅಂದ್ರೆ ಡೈರೆಕ್ಟ್ ಆಗಿ ನಮ್ಮಲ್ಲ, ಬಟ್ ಅದು 4 ಡೇಸ್ ಪ್ರೋಗ್ರಾಮ್, 2 ಡೇಸ್ ನಮ್ಮಲ್ಲಿ ಸ್ಪೆಂಡ್ ಮಾಡ್ತಾರೆ. 2 ಡೇಸ್ನ ಅವರು ಬೀಚ್ ಮತ್ತೆ ದಾಂಡೇಲಿ, 4 ದಿವಸದಲ್ಲಿ 2 ದಿನ. ಮೇಜರ್ ಪೋರ್ಷನ್ ನಮ್ಮಲ್ಲಿ ಅಡ್ವೆಂಚರ್ ಆಕ್ಟಿವಿಟಿ ಮತ್ತೆ ನೇಚರ್ ವಾಕ್ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅವ್ರಿಗೆ ಅಂದ್ರೆ ಅವರಿರುವಂತ ಫ್ಯಾಕ್ಟ್ರಿ ವಾತಾವರಣಕ್ಕೂ ಇಲ್ಲಿ ನೇಚರ್ ವಾತಾವರಣಕ್ಕೂ ಬಹಳ ವ್ಯತ್ಯಾಸ. ಮತ್ತೆ ಮೊಬೈಲ್ ಇಲ್ದೆ, ಈಗ ನಮ್ಮ JSW ಬ್ಯಾಚ್ ಅವರು ಫಸ್ಟ್ ಬಂದು 15 ನಿಮಿಷ ಅವರು ಒದ್ದಾಡೋದು ನೋಡಿದ್ರೆ ನೀವು ಮೀನನ ನೀರಿನ ಆಮೇಲೆ 2 ದಿನ ಎಂಡಿಗೆ ಅವ್ರಿಗೆ ಸ್ವಲ್ಪ ಮೊಬೈಲ್ ಇಲ್ಲದೆ ಇರೋದ್ರಿಂದ ಏನೇನು ಬೆನಿಫಿಟ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಅವರು HR ಅವರು ಕೂಡ ಅದನ್ನ ಕಂಪಲ್ಸರಿ ಮಾಡಿದ್ದಾರೆ. ಅವರಿಗೆ ವೈಫೈ ಕೊಡದೇ ಇರೋದು ಹೀಗೆ ನಮ್ಮಲ್ಲಿ ಇದ್ರೂ ಕೂಡ ಅವ್ರಿಗೆ ಅಲೋ ಇಲ್ಲ. ಸೊ ಇದೊಂದು ಇದು. ಹಾಗಾಗಿ ಈ ಸ್ಪಿರಿಚುವಲ್ ಟೂರಿಸಂ ಮತ್ತೆ ಇದು ಕಾರ್ಪೊರೇಟ್ ಇದೆರಡು ನಮ್ಗೆ 1.5 ವರ್ಷದಿಂದ ಇದು ನಮಗೆ ಇದಾಗಿದೆ. ಒಟ್ಟಾರೆಯಾಗಿ ಸಾಮಾನ್ಯ ಪ್ರವಾಸಿಗರು ಕೂಡ ಇಲ್ಲಿ ಅವರಿಗೂ ಕೂಡ ಇಲ್ಲಿ ಬೇಕಾದಷ್ಟು ಆಕ್ಟಿವಿಟಿಗಳು ಇದಾವೆ. ಅವರಿಗೆ ಒಂದು ವರ್ತ್ಫುಲ್ ದಿನಗಳನ್ನ ಕಳಿಬಹುದು ಪ್ರವಾಸಕ್ಕೆ ಅಂತ ಬಂದ್ರೆ. ಕಾರ್ಪೊರೇಟ್ಗಳದ್ದು ಇದು ಮಾಡ್ಬೋದು, ಅದ್ರ ಜೊತೆಗೆ ಯೋಗ, ಮೆಡಿಟೇಷನ್ ಈ ತರದ್ದು ಇದು ಮಾಡ್ಬೋದು, ಟ್ರೈನಿಂಗ್ ಗಳನ್ನು ಮಾಡ್ಬೋದು. ಅಂದ್ರೆ ಒಂಥರ ಮಲ್ಟಿಪಲ್ ಪ್ರೋಗ್ರಾಮ್ಗಳನ್ನ ಮಾಡುವಂತ ಒಂದು. ಹೌದು, ಇದು ಏನಾಯ್ತು, ಏನಕ್ಕೆ ಇದು ಸಾಧ್ಯ ಆಯ್ತು ಅಂದ್ರೆ ಈ ಟೋಟಲ್ ಈ ಪ್ರಾಪರ್ಟಿನ ನಾವು ಒಮ್ಮೆನೆ ಸ್ಟಾರ್ಟ್ ಮಾಡಿ ರಿಬ್ಬನ್ ಕಟ್ ಮಾಡಿರೋದಲ್ಲ. ಅಂದ್ರೆ ಒಂದು ಸಣ್ಣ ಕಾಟೇಜ್ ಇಂದ ನಮ್ಮ ಗೆಸ್ಟ್ಗಳ ರಿಕ್ವೈರ್ಮೆಂಟ್ ಮೇಲೆ ಬಿಲ್ಡ್ ಮಾಡ್ಕೊಂಡು ಹೋಗಿರೋದ್ರಿಂದ ನಮಗೆ ಏನೇನು ಮಾಡ್ಬೋದು ಅನ್ನೋದು ಒಂದು, ಅಂದ್ರೆ ನಾವು ಇನ್ನೂ ಈಸಿಯಾಗಿ ಹೇಳ್ಬೇಕಂತಂದ್ರೆ ಅವು ನಮ್ಮ ಅತಿಥಿಗಳೇ ನಮಗೆ ದಾರಿ ತೋರಿಸಿದ್ರು. ಅಂದ್ರೆ ಅವರೇ ನಮ್ಗೆ ಏನ್ ಬೇಕು ಅಂತ. ಈಗ ಈ ಸರಿ ಒಂದು ಗ್ರೂಪ್ ಬಂದಿರುತ್ತೆ, ಅವ್ರು ಹೇಳ್ತಾರೆ ಬಟ್ ನಮ್ಗೆ ಇನ್ನೊಂದು ಡಾರ್ಮೆಟ್ರಿ ಇದ್ರೆ ನಾವು ನೆಕ್ಸ್ಟ್ ನಮ್ಮ ಮನೆಯವರೆಲ್ಲ ಕರ್ಕೊಂಡ್ ಬರ್ತೀವಿ, ನಮ್ಗೆ ಡಾರ್ಮೆಟ್ರಿನೇ ಬೇಕಂತ. ನಾವು ಎಲ್ಲರೂ ಒಟ್ಟಿಗೆ ಇರ್ಬೇಕು, ಕಸಿನ್ಸ್ ಎಲ್ಲ ಒಟ್ಟಿಗೆ ಸುದ್ದಿ ಹೇಳಬೇಕು, ಒಟ್ಟಿಗೆ ನಾವು ಒಂದೇ ರೂಮಲ್ಲಿ ಇರಬೇಕು. ಸೊ ಅದೊಂದು ಡಾರ್ಮೆಟ್ರಿ ಮಾಡುವ ಅಂತ. ಈಗ ಕೆಲವೊಬ್ರು ಕೇಳ್ತಾ ಇದ್ರು, ಬಟ್ ಎಲ್ಲ ಚೆನ್ನಾಗಿದೆ, ನಿಮ್ಮ ಹತ್ರ AC ಇಲ್ಲ ಅಂತ. ಈಗ ಅದನ್ನು ಆ ಥರ ಅಂದ್ರೆ ನಮ್ಮ ಗೆಸ್ಟ್ ರಿಕ್ವೈರ್ಮೆಂಟನ್ನೇ ನಾವು ಅದನ್ನೇ ಅವರೇ ನಮ್ಮ ಮಾರ್ಗದರ್ಶಕರಂತ. ಬಟ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಈಗ ಪ್ರವಾಸೋದ್ಯಮವನ್ನು ಒಂದು ಮಾರ್ಕೆಟಿಂಗ್ ಈ ದೃಷ್ಟಿಯಲ್ಲಿ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಹಳ ಇದು ಮಾಡ್ತಾ ಇದ್ದಾರೆ. ಅದನ್ನ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೋತಾ ಇದ್ದೀರಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾವನ್ನ ಮಾರ್ಕೆಟಿಂಗ್ ದೃಷ್ಟಿಯಿಂದ? ಅದೇ ಇನಿಷಿಯಲಿ ನಾನು IT ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಹೆಂಗೆ ತಿಳಿಯುತ್ತೋ ಹಾಗೆ
ಅಂದರೆ ಸುಮ್ಮನೆ ಅದು ಹೇಗಿತ್ತು ಅಂದರೆ ಪ್ರತಿಯೊಂದು ಈಗ ನೀವು ನನ್ನ ಫೇಸ್ಬುಕ್ ತೆಗೆದು ನೋಡ್ರಿ, ನಾನು ಏನನ್ನು ಬಿಟ್ಟೇ ಇಲ್ಲ ಪೋಸ್ಟ್ ಹಾಕಿದೆ. ಅಂದರೆ ನನ್ನ ಪರ್ಸನಲ್ ವಿಷಯ ಅಲ್ದಿದ್ರೆ ನಮ್ಮದು ಒಂದು ನಮ್ಮ ನೇಚರ್ ಸ್ಟೇಜಲ್ಲಿ ಒಂದು ಹಾರು ಹಲ್ಲಿ ಕಂಡ್ರು ಅದ್ರ ಫೋಟೋ ತೆಗೆದು ಹಾಕೋದು. ಅಂದರೆ ನನ್ನ ಪ್ರಾಜೆಕ್ಟು ಸ್ಟಾರ್ಟ್ ಮಾಡೋಕ್ಕಿಂತ 3 ವರ್ಷ ಮೊದಲೇ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೆ, ನನ್ನ ತಿಳಿದಂಗೆ ಮಾಡ್ಕೊತಾ ಇದ್ದೆ. ಬಟ್ ಮುಂದೆ ಬರ್ತಾ ಏನಾಯಿತು, ಮುಂದೆ ನಮ್ಮ ಅತಿಥಿಗಳು ಜಾಸ್ತಿ ಆಗ್ತಾ ಬಂದರು. ನನಗೆ ಆವಾಗ ಸ್ವಲ್ಪ ಅಂದರೆ ಅದನ್ನು ಚಾನಲೈಸ್ ಮಾಡಬೇಕು. ಸೊ ಆ ಸಂದರ್ಭದಲ್ಲಿ ನಮಗೆ ಸಿರ್ಸಿ ಮೂಲದ ಟ್ರೆಕ್ ಕಂಪನಿಯವರು ನನಗೆ ಪರಿಚಯ ಆದರು. ಅವರು ನನಗೆ ಅಪ್ರೋಚ್ ಮಾಡಿದ್ರು, ಈ ಥರ ನಾವು ಅದನ್ನು ಒಂದು ಚಾನಲೈಸ್ ಮಾಡ್ತೀವಿ. ಅವಾಗ ನನಗನ್ಸಿತ್ತು ಸಣ್ಣ ಸಣ್ಣ ಕೆಲಸಗಳು ನಾನು ಮಾಡ್ಕೊತಾ ಇದ್ದೆ. ಬಟ್ ಎಲ್ಲಿ ನನಗೆ ರಿವ್ಯೂಗಳನ್ನ ಹ್ಯಾಂಡಲ್ ಮಾಡುವಂಥದ್ದು ಮತ್ತು ಆರ್ಗ್ಯಾನಿಕ್ ಆಗಿ ಹೆಚ್ಚಿನ ಜಾಗಗಳಿಗೆ ತಲುಪಿಸೋವಂಥದ್ದು, ಅಂದರೆ ಆ್ಯಸ್ ಎ ಬ್ರ್ಯಾಂಡ್. ಈಗ ನಾವು ಪರ್ಸ್ನಲ್ ಆಗಿ ನಮ್ಮದು ಇದು ಪರಿಚಯ ಇರೋರು ರೆಫರೆನ್ಸ್ಗಿಂತ ಅದಕ್ಕೊಂದು ವೆಬ್ಸೈಟು, ಅದಕ್ಕೆ ಬೇಕಾದಂಥ ಅದಕ್ಕೆ ಇದು ಮಾಡುವಂಥದ್ದು, ಅದನ್ನು ಅಲ್ಲಿ ಬಂದಿರೋ ಡೇಟಾನ ಅದನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಅದು ಯಾವ ಸೆಗ್ಮೆಂಟ್ ಅವ್ರು ಬರ್ತಾ ಇದ್ದಾರೆ ಅಥವಾ ಎಲ್ಲಿ ನಮಗೆ ಲ್ಯಾಗಿಂಗ್ ಇದೆ, ಯಾಕಂದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ನಾವು ಒಂದು ಕಡೆಯಿಂದ ಕೆಲಸ ಮಾಡ್ಕೊಡ್ತಾ ಇರ್ತೇವೆ, ಮತ್ತು ನಮ್ಮ ಜನರಲಿ ನಮ್ಮದು ಈಗ ಈ ಥರ ಹೋಮ್ ಸ್ಟೇಗಳು ಏನಾಗಿರ್ತವೆ ಆಲ್ಮೋಸ್ಟ್ 1 man 2 man ಶೋ ಇರ್ತದೆ. ಅಂದರೆ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡೋ ದಿನ ನಮ್ದು ಇಲ್ಲಿ ಪಾತ್ರೆ ತೊಳೆಯೋರು ಕೈ ಕೊಟ್ಟಿರ್ತಾರೆ, ಹೌದಾ? ಹಾಗಾಗಿ ನಮ್ಮದು ಡೈವರ್ಟ್ ಆಗ್ತಾ ಇರುತ್ತೆ. ನಾವು ಮತ್ತೆ ವಾಪಸ್ ಪೋಸ್ಟ್ ಮಾಡ್ಲಿಕ್ಕೆ ಬರೋಷ್ಟರಲ್ಲಿ 1 ವಾರ ಆಗ್ಬಿಟ್ಟಿದೆ. ಅಂದರೆ ಅದನ್ನು ಫ್ರೀಕ್ವೆಂಟ್ ಆಗಿ, ಅಂದರೆ ಕರೆಕ್ಟ್ ಇಂಟರ್ವಲ್ಲಲ್ಲಿ ಅವ್ರನ್ನ ಫಾಲೋ ಅಪ್ ಮಾಡೋವಂಥದ್ದು, ಕಾಲ್ ಹ್ಯಾಂಡ್ಲಿಂಗು, ಈ ಥರದಲ್ಲಿ ನಮಗೆ ಟ್ರೆಕ್ ಸಂಸ್ಥೆಯವ್ರದ್ದು ಸಪೋರ್ಟ್, ಅಂದರೆ ಅವ್ರದ್ದು ಕಂಪ್ಲೀಟ್ ಸಿಸ್ಟಮ್ ಇದೆ. ಅಂದರೆ ಒಂದು ಲೀಡ್ ಜನ್ರೇಟ್ ಮಾಡೋದು ಒಂದೇ ಅಲ್ಲ, ಅದು ಅವರು ನಮ್ಮ ಆಬ್ಸೆನ್ಸಲ್ಲಿ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು, ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಕೊಡುವಂಥದ್ದು. ಮತ್ತು ಈಗ ಆನ್ಲೈನ್, ನಾನು ಮೊದಲು ಆನ್ಲೈನ್ ಪೋರ್ಟಲ್ಗಳಲ್ಲಿ ಎಲ್ಲ ಕಡೆ ಲಿಸ್ಟಿಂಗ್ ಆಗಿದೆ. ಅಲ್ಲಿ ನನಗೆ ಕೆಲವು ಪ್ರಾಬ್ಲಮ್ ಬರ್ತಿತ್ತು, ಯಾಕಂದರೆ ಈಗ ನಾವಿರೋದು ಇಲ್ಲಿ ಕಾಡಿನಲ್ಲಿ, ಅವ್ರು ಬುಕ್ಕಿಂಗ್ ಮಾಡಿಬಿಡ್ತಾರೆ, ಆ ಬುಕ್ಕಿಂಗ್ ನನಗೆ ಗೊತ್ತಿರೋದಿಲ್ಲ, ಅವರು ಸಡನ್ ಆಗಿ ಕಾರ್ ತೊಗೊಂಡು ಬಂದು ನಿಲ್ಲಿಸಿದಾಗಲೇ ಗೊತ್ತಾಗೋದು. ಮತ್ತು ಎರಡನೇದಾಗಿ ಏನಾಗುತ್ತೆ, ಆನ್ಲೈನ್ ಬುಕ್ಕಿಂಗಲ್ಲಿ ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗ್ ನೋಡಿ ಹೇಳಿರ್ತಾರೆ, ನಂಗೆ ಇಲ್ಲೇ ರೂಮ್ ಬೇಕು ಅಂತ. ನಾವು ನೋಡಿರಲ್ಲ ಅಂದರೆ ಆ ರೂಮ್ನ ಯಾರಿಗೋ ಕೊಟ್ಬಿಟ್ಟಿರ್ತೀವಿ. ಈ ರೀತಿ OTA ಆನ್ಲೈನ್ ಏನು ಪ್ಲ್ಯಾಟ್ಫಾರ್ಮ್ನು ಕೂಡ ಇವರೇ ಅದನ್ನು ಅಂದರೆ ಎಫೆಕ್ಟಿವ್ ಆಗಿ ಅದನ್ನು ಇವರೇ ನೋಡಿ. ಸೊ ನನಗೆ ಏನು ಹೇಳ್ಬೋದು, ಅದು ಆ ಮಾರ್ಕೆಟಿಂಗ್ ಅನ್ನೋದು ನಮಗೆ ಈಗ ಅದು ನಮ್ಮ ತಲೆ ಬಿಸಿ ಅಲ್ಲ ಅಂತ, ಒಂದು ತೃಪ್ತಿದಾಯಕ, ಹೌದು, ಅದು ಅವ್ರು ನೋಡ್ಕೋತಾರೆ ಅಂತ. ಅದರಿಂದ ನಿಮ್ಗೆ ಏನಾಗುತ್ತೆ, ಅದು ಲಾಂಗ್ ರನ್ನಲ್ಲಿ ನಿಮಗೆ ಅದೊಂದು ನಿಮಗೆ ಪ್ಲಸ್ ಆಗ್ತದೆ. ಬ್ರ್ಯಾಂಡ್ ಬಿಲ್ಡಿಂಗ್ ಇರ್ಬೋದು, ಇದಿರ್ಬೋದು, ಅದ್ರ ಪಾಡಿಗೆ ಅದನ್ನು ನಡೀತಾ ಇದ್ರೆ ನಾವು ಬೇರೆ ಕಡೆ ಫೋಕಸ್ ಮಾಡ್ಬೋದು, ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ನಮಗೆ ಇದು ತುಂಬ ಹೆಲ್ಪ್ ಆಗಿದೆ. ಅದು ಮತ್ತೆ ಅದು ಅವ್ರದ್ದು ಏನು ಫಾಲೋ ಅಪ್ಪು, ಮತ್ತು ಟೈಮ್ಲಿ ನಮ್ಮ ನೇಚರ್ ಸ್ಟೇಜಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋವಂಥ ಅವ್ರದ್ದೇ ಟೀಮ್ ಅವ್ರು ಬಂದು ಅಪ್ಡೇಟ್ ಮಾಡ್ಕೊಳ್ಳೋಂಥ. ಈಗ ನಾವು ಹೇಳೋದು ಇದು ಮಾಡೋಕ್ಕಿಂತ ಅವರೇ ಅದನ್ನ ಅರ್ಥ ಮಾಡ್ಕೊಂಡು ಬಂದು ಮಾಡೋವಂಥದ್ದು, ಇದೆಲ್ಲ ನಮಗೆ ಭಾಳ ತುಂಬ ಹೆಲ್ಪ್ಫುಲ್ ಆಗಿದೆ. ಓಕೆ, ಬಟ್ ಈಗ ಇಲ್ಲಿ ನೀವು ಕಾಡಿನ ಮಧ್ಯೆ ಇದ್ದೀರಿ, ಕಾಡಿನ ಮಧ್ಯೆ ನಿಮ್ಮ ಈ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಸಹಜವಾಗಿ ಒಂದು ಕನ್ಸರ್ನ್ ಬರ್ತಾ ಇರೋವಂಥದ್ದು, ಲೋಕಲ್ಗಳಿಗೆ ನೀವೇನು ಹೆಲ್ಪ್ ಮಾಡ್ತಾ ಇರೋ, ಒಂದು ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರೋ, ಅಥವಾ ಇಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ಏನಾರು ಒಂದು ನಿಮ್ಮ ಒಂದು ಈ ಬಿಸ್ನೆಸ್ಸಿಂದ ಅನುಕೂಲ ಮಾಡಿಕೊಡ್ತಾರೆ, ಯಾವ ಥರ ಇದೆ ನಿಮ್ಮದು ಇಲ್ಲಿ? ಇಲ್ಲ, ಇದು ನನಗೆ ಮೊದಲಿಂದ ಇದ್ದಿದ್ದು. ಈಗ ನಾನು ಫಸ್ಟ್ ಬಂದಾಗ ನಿಮ್ಗೆ ಹೇಳಿದೆ, ಇಲ್ಲಿ ಬಂದಾಗ ಅವ್ರಿಗೆ ಸಹಜವಾಗಿ ಆತಂಕನೇ ಜಾಸ್ತಿ. ಹೌದು, ಇಲ್ಲಿ ಏನಾಗುತ್ತಪ್ಪ, ರೆಸಾರ್ಟ್ ಬರೋದ್ರಿಂದ ಏನಾಗುತ್ತೆ, ಹಾಗಾಗಿ ಅವರು ಅರ್ಜಿ ಕೊಟ್ಟು ಏನೇನೋ ಮಾಡಿದ್ರು, ಅದನ್ನೆಲ್ಲ ಈಗ ನಾವು ಮರ್ತಿದ್ದೇವೆ. ರೀಸನ್ ಏನಂದ್ರೆ ಅದು ಸಹಜ. ಯಾಕಂದ್ರೆ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಬರ್ತದೆ ಅಂದಾಗ ಅದ್ರ ಬಗ್ಗೆ ಆತಂಕಗಳಿರುವಂಥ ಸಹಜ. ಆಮೇಲೆ ಈಗ ಈ ನಡುವೆ ಏನಾಯ್ತು ಅಂದ್ರೆ, ಇಲ್ಲಿ ಬರುವಂಥ ಪ್ರವಾಸಿಗರ ಸ್ಟ್ಯಾಂಡರ್ಡ್, ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಬರುವಂಥವರೆಲ್ಲ ತುಂಬ ಒಳ್ಳೆ ಪ್ರೊಫೆಷನಲ್ಸು, ಮತ್ತು ಅವರಿಗೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರಿರುವಂಥವ್ರು, ಗಣ್ಯರು, ಇವರೆಲ್ಲ ಬರ್ತಾ ಏನಾಯಿತು, ಈ ಲೋಕಲ್ ಅವರಿಗೆ ಫಸ್ಟು ಇದು ಒಂದು ಒಳ್ಳೆ ರೀತಿಯ ಚಟುವಟಿಕೆಗಳು ನಡೀತದೆ ಅನ್ನೋದು ಫಸ್ಟ್. ಅದಕ್ಕೆ ರೀಸನ್ನು ಇದೆ, ಯಾಕೆಂತಂದರೆ ನಾವು ಕಳೆದ ಈಗ 10 ವರ್ಷದಲ್ಲಿ ಇದುವರೆಗೂ ಕೂಡ ನಾವು ಲಿಕ್ಕರ್ ಮತ್ತು ಸಿಗರೇಟ್, ಸಾಫ್ಟ್ ಡ್ರಿಂಕ್ಸ್ ನಾವು ಇದುವರೆಗೆ ಇಲ್ಲಿ ಮಾರಿಲ್ಲ. ಯಾರೋ ಒಬ್ಬರು ಬೇಕಾದವರು ಅವರೇ ತಂದ್ಕೋಬೋದು,
ಅಬ್ಜೆಕ್ಷನ್ ಇಲ್ಲ, ಅದಕ್ಕೇನು ಅವ್ರು ಬೇಕಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಇವರಿಗೆ ಈ ರೀತಿ, ಯಾಕಂದ್ರೆ ಈಗ ನಾವು ಇಲ್ಲಿ ಸೇಲ್ ಮಾಡಿದ್ರೆ ಲೋಕಲ್ ಅವರು ಯಾರೋ ಬಂದು ಪರ್ಚೇಸ್ ಮಾಡ್ಬೋದು. ಅವಾಗ ಅವ್ರ ಮನೆಯಲ್ವೇ ಅವ್ರು ನಮ್ಮನೆ ಹುಡುಗ ಅಲ್ಲೋಗಿ ಕುಡಿತಾನೆ, ಅಲ್ಲೋಗಿ ಏನೋ ಒಂದು ತಗೋತಾನೆ ಅನ್ನೋ ಒಂದು ಆತಂಕ ಇದೆಲ್ಲ ಹೋದ್ಮೇಲೆ ಎರಡನೇದಾಗಿ ಏನಾಗ್ತಿದೆ, ನಾವು ಮೊದಲನೇ ದಿನದಿಂದ ಯಾವುದೇ ವಸ್ತುಗಳನ್ನ ಪರ್ಚೇಸ್ ಮಾಡೋದಾದ್ರೂ ಕೂಡ ನಮ್ಮ ಯಲ್ಲಾಪುರದಿಂದನೇ ಮಾಡೋದು. ಅದು ನಾವೊಂದು ಎಥಿಕ್ಸ್ ಏನಂದ್ರೆ ಅದರಲ್ಲಿ 2 ರೀಸನ್ ಇದೆ. ನಾವು ಕಷ್ಟದ ಟೈಮಲ್ಲಿ ಅವ್ರು ನಮಗೆ ಉದ್ರಿ ಕೊಟ್ಟಿರ್ತಾರೆ, ಹೌದಾ. ಈಗ ನಾವು ಜನ ಹೇಗೆ ಮಾಡ್ತಾರೆ ಅಂದರೆ ಕಷ್ಟದ ಟೈಮಲ್ಲಿ ಇಲ್ಲಿ ತೊಗೊಳ್ಳೋದು, ಸ್ವಲ್ಪ ದುಡ್ಡು ಬಂದ ತಕ್ಷಣ ಹೋಲ್ಸೇಲ್ ಸಿಗುತ್ತೆ ಅಂತ ಹುಬ್ಳಿಗೆ ಹೋಗಿ ತೊಗೊಳ್ಳೋದು, ಅದು ಮಾಡ್ಬೋದು. ಆದರೆ ನಮಗೇನು ಅನಿಸುತ್ತೆ ಅಂತಂದರೆ, ನೀವು ಈಗ ಎಲ್ಲೇ ಕೇಳಿ, ಒಂದು ಯಲ್ಲಾಪುರದಲ್ಲಿ ಒಂದು ಲೋಕಲ್ ಆಟೋದವನು, ಒಂದು ಟ್ರಾನ್ಸ್ಪೋರ್ಟೇಷನ್ ಅವನು, ಅವನಿಗೇನಪ್ಪ ಯಾರಾದರೂ ಟೂರಿಸ್ಟ್ ಎಲ್ಲೇ ಕಂಡ್ರು ಅವನಿಗೊಂದು ಇದು, ನೀವು ಅಲ್ಲಿಗೆ ಹೋಗಿ ಅಂತ ಹೇಳ್ಬಿಡೋದು. ಇಲ್ಲಿ ಕೆಲವು ಸರಿ ನಮ್ಮ ಹತ್ರ ವ್ಯವಸ್ಥೆ ಇರಲ್ಲ, ಅಥವಾ ನಾವು ಆನ್ಲೈನು ಅಂದರೆ ವಾಕಿನ್ಸ್ ತೊಗೊಳ್ಳೋದಿಲ್ಲ. ಆದರೂ ಅವ್ರ ಅಭಿಮಾನ ಅದು, ನಾವು ಅವ್ರು ಕಳಿಸಿದ್ದೇವೆ, ಇನ್ನೊಂದು ಸರಿ ಇನ್ನೊಂದು ಯಾವಾಗ ಸಿಕ್ಕಿದಾಗ ಬಟ್ ನಾವು ಒಬ್ಬನು ಕಳಿಸಿದ್ದೇನೆ ಅಂತ, ಅದು ಒಂದು ಅವರಿಗೆ ಅವರಲ್ಲೇ ಬಂದಂಥ ಒಂದು ಇದು ನಮ್ಮ ನೇಚರ್ ಸ್ಟೇ ಅನ್ನುವಂಥದ್ದು, ಅದು ಭಾಳ ವರ್ಕ್ ಆಗ್ತದೆ. ಜೊತೆಗೆ ಇಲ್ಲಿ ಲೋಕಲ್ ಆಗಿ ಈ ಗೈಡ್ಗಳು, ನಮ್ಮ ಅಡ್ವೆಂಚರ್ ಆಕ್ಟಿವಿಟಿ ಗೈಡ್ಗಳು, ಆಮೇಲೆ ನಮ್ಮಲ್ಲಿ ನಮ್ಮ ಇದಕ್ಕೆ ಫಸ್ಟ್ ಹೇಳಬೇಕು ಅಂದರೆ ನಾವು ಗಂಡ ಹೆಂಡತಿ ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು, ಅದಾದಮೇಲೆ ಇದು ಒಬ್ಬೊಬ್ಬರನ್ನೇ ಆ್ಯಡ್ ಮಾಡ್ಕೊಂಡು ಇವತ್ತು ನಾವು ಸುಮಾರು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸುಮಾರು ಪ್ರತಿ ತಿಂಗಳಲ್ಲಿ ಒಂದು ಕನಿಷ್ಠ ಒಂದು 60-70 ಜನಕ್ಕೆ ನಾವು ಅಂದರೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇದನ್ನು ಕೊಡ್ತಾ ಇದ್ದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೇವೆ. ಮತ್ತು ಇನ್ ಟರ್ಮ್ಸ್ ಯಲ್ಲಾಪುರ ಸಿಟಿಗೆ ಅಂದರೆ ಬಿಸ್ನೆಸ್, ಇಂಡೈರೆಕ್ಟ್ ಬಿಸ್ನೆಸ್, ಕನ್ಸಂಪ್ಷನ್ಸ್, ನಮಗೆ ಬೇಕಾದಂಥ ವಸ್ತುಗಳು. ಆಮೇಲೆ ಜೊತೆಗೆ ಸ್ಪೆಷಲಿ ಟ್ರೈಬ್ಸಿಂದ ನಾನು ವರ್ಷಕ್ಕೆ ಸುಮಾರು ಒಂದು 6-7 ಕ್ವಿಂಟಲ್ ಜೇನುತುಪ್ಪನ ಅವರಿಂದ ತಗೊಂಡು ನಾನು ನಮ್ಮ ಗೆಸ್ಟ್ಗಳಿಗೆ ಕೊಡ್ತೀನಿ, ಅವರಿಂದ. ಯಾಕಂದರೆ ಅವರಿಗೆ ಅದು ಅಲೋ ಇದೆ, ಕಾಡಿನಲ್ಲಿ ಹೋಗಿ ಕಲೆಕ್ಟ್ ಮಾಡುವಂಥದ್ದು. ಅವರಿಂದ ಒಂದು ಜೇನನ್ನು ಅವ್ರಿಗೆ ನಾನು ಇದು ಮಾಡ್ತೇನೆ. ಮತ್ತು ಉಳಿದಂತೆ ಸಣ್ಣ ಪುಟ್ಟ ಟೂರ್ನಮೆಂಟು, ಇದು ಕೆಲವು ಕಬಡ್ಡಿ ಟೂರ್ನಮೆಂಟ್, ಸ್ಪೆಷಲಿ ಸಿದ್ದಿ ಸಮುದಾಯದ ಕಬಡ್ಡಿ ಟೂರ್ನಮೆಂಟ್, ಅವುಗಳನ್ನು ನಮ್ಮ ಜಾಗದಲ್ಲಿ ಹೋಸ್ಟ್ ಮಾಡೋದು, ಅದಕ್ಕೆ ನಮ್ಮ ಕೈಲಾದಂಥ ಸಹಾಯ ಮಾಡೋದು. ಸೊ ಅದು ಒಂದು ನಮ್ಮಿಂದ ಅವ್ರಿಗೊಂದು ಇದು. ಸೊ ಮತ್ತೆ ಉಳಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರ್ಷಕ್ಕೆ 1-2 ಯಕ್ಷಗಾನವನ್ನು ಆದಷ್ಟು ಪ್ರಮೋಟ್ ಮಾಡ್ತೇವೆ. ಹೆಮ್ಮೆ ಕಲೆ, ಗಂಡು ಕಲೆ, ಅದನ್ನು ನಾವು ಇಲ್ಲಿ ವರ್ಷಕ್ಕೊಮ್ಮೆ ನ್ಯೂ ಇಯರ್ ಟೈಮಲ್ಲಿ, ಮತ್ತು ಸಿದ್ದಿಯವರ ದಮಾಮಿ ಡಾನ್ಸ್ಗಳು, ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಅವ್ರು ಬಂದಾಗ ಅವರಲ್ಲಿ ಏನು ಬಡ್ಜೆಟ್ ಏನು ಕೊರತೆ ಇರೋದಿಲ್ಲ. ಸೊ ನಾವುಗಳು ಅದೊಂದು ಮಾಡೋದ್ರಿಂದ ಇವ್ರಿಗೂ ಒಂದು ಪ್ರೋತ್ಸಾಹ ಮಾಡಿದಾಗುತ್ತೆ. ಸೊ ಕಲೆ, ಸಂಸ್ಕೃತಿ ಮತ್ತು ಕ್ರೀಡೆ ಮತ್ತು ಉದ್ಯೋಗ 4 ಸೈಡಲ್ಲಿ ನಮ್ಮಲ್ಲಿ ಆದಂಥ ಅಳಿಲ್ ಸೇವೆಯನ್ನು ನಾವು ಈಗ ನಾವು ಬಂದಾಗಿಂದ ಮಾಡ್ತಾ ಇದ್ದೀವಿ. ಬಟ್ರೆ ಅವಾಗಲೇ ಕೇಳೋಣ ಅಂತ ಮಾಡಿದ್ದೆ, ನೀವು ಮತ್ತು ನಿಮ್ಮ ಅರ್ಧಾಂಗಿನಿ ಇಬ್ಬರು ಸೇರೇ ಮೇನು ನಡೆಸ್ತಾ ಇದ್ದೀರಿ. ಜೊತೆಗೆ ನಿಮ್ಮ ಅರ್ಧಾಂಗಿನಿ ಫುಡ್ ಬಗ್ಗೆ ಭಾಳ ಅವರು ಆಸಕ್ತಿ ಇದ್ದಂಥವ್ರು. ಇಲ್ಲಿ ಬರೋಂಥವ್ರಿಗೆ ಯಾವ್ಯಾವ ಥರದ್ದು ಫುಡ್ಗಳು ಸಿಗ್ತವೆ ಇಲ್ಲಿ? ಒಳ್ಳೆ ಪ್ರಶ್ನೆ. ಇಲ್ಲಿ ನಮ್ಮಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ. ನಾವು 100% ಅಥೆಂಟಿಕ್ಕೇ ಮಾಡಿದ್ರೆ ಕೆಲವೊಬ್ಬರಿಗೆ ಆಗಲ್ಲ. ಅಂದರೆ ಈಗ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಯಾವುದೋ ಒಂದು ಟೈಮಲ್ಲಿ ಅದನ್ನು ಯೂಸ್ ಮಾಡ್ಬೋದು, ಕೆಲವೊಬ್ಬರಿಗೆ ಅದು ಕೊಬ್ಬರಿ ಎಣ್ಣೆ ಆಗೋದೇ ಇಲ್ಲ ಅಂದಾಗ ಅದು ಒಂದು ಅವರಿಗೆ ಫುಡ್ ಒಂದು ಶಿಕ್ಷೆ ಆಗಬಾರ್ದು. ಹಾಗಾಗಿ ಮಧ್ಯಾಹ್ನದ ಮೆನುವಲ್ಲಿ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ನಾವು ನಮ್ಮ ತಂಬಳಿ, ಅಪ್ಪೆ ಹುಳಿ, ಚಟ್ನಿಗಳು, ಆಮೇಲೆ ಬೆಳಿಗ್ಗೆ ಹೊತ್ತು ಇಡ್ಲಿಗಳಲ್ಲಿ ಬಾಳೆ ಎಲ್ಲಿ ಹೊಯ್ದಂತ ಇಡ್ಲಿ, ನಮ್ಮಲ್ಲಿ ನೀರು ದೋಸೆ, ಆಮೇಲೆ ಅದಕ್ಕೆ ಬೆಲ್ಲ, ಅದು ಎಲ್ಲಿ ಇಲ್ಲ ಕಾಂಬಿನೇಷನ್. ಯಾಕಂದ್ರೆ ಈಗಿನ ಮಕ್ಕಳಲ್ಲಂತೂ ಮಾತಾಡ್ತಾರೆ 2 ನಮೂನಿ ಸಾಸೇ ಇಟ್ಕೋತಾರೆ ಅವರು, ಟೊಮೆಟೊ ಸಾಸು. ನಮ್ಮಲ್ಲಿ ಒಂದು ಏನಂದ್ರೆ ನಾವು ಚೈನೀಸ್ ಫುಡ್ ಮಾಡೋದಿಲ್ಲ. ಚೈನೀಸ್ ಮತ್ತು ಸಾಸ್ ಯೂಸ್ ಮಾಡುವಂಥದ್ದೇನು ಮಾಡೋದಿಲ್ಲ. ಅದು ಯಾಕಂದರೆ ರೀಸನ್ ಇಷ್ಟೇ, ಅದು ಎಲ್ಲ ಕಡೆ ಸಿಗ್ತದೆ. ಹೌದಾ. ಆಮೇಲೆ ಉಳಿದಂತೆ ನಾವು ಹಾಲು, ಇದು ಆದಷ್ಟು ಲೋಕಲ್, ಇದನ್ನು ಆದಷ್ಟು ಹೈಜಿನಿಕ್, ಅದಕ್ಕೆ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ತೇವೆ. ನಮ್ಮ ಅಡುಗೆ ಮನೆಗೆ ಟೇಸ್ಟಿಂಗ್ ಪೌಡ್ರ್ ಆಗಲಿ, ಸೋಡಾ ಆಗಲಿ ಯಾವತ್ತೂ ಎಂಟ್ರಿನೇ ಇಲ್ಲ. ಅದು ನಮ್ಮ ಸಾಮಾನು ಚೀಟಿಯಲ್ಲೇ ಇಲ್ಲ. ಸೊ ಅದು ಒಂದು ನಮ್ಮ ಇದು. ಯಾಕಂದರೆ ನಾವು ಟೂರಿಸಮ್ಮಲ್ಲಿ ಹೇಳ್ತೇವೆ, ಈಗ ಫುಡ್ ಹೇಗಿದೆ ಅನ್ನೋದು ಮರುದಿವಸ ಗೊತ್ತಾಗ್ತದೆ. ಕರೆಕ್ಟ್. ಹೌದು. ಯಾಕಂದರೆ ಎಷ್ಟೋ ಜನ ಈ ನೀವು ಟ್ರಾವೆಲಲ್ಲಿ ನಿಮಗೆ ಹೊಟ್ಟೆ ಕೆಡ್ತು ಅಂದರೆ ನಿಮ್ಮ ಟ್ರಾವೆಲ್ಲೇ ಹೋದಾಗ ಅದು ನಿಮ್ಮ ಮೂಡೇ ಹೋಗ್ತದೆ. ಮತ್ತು ನಿಮ್ಮಲ್ಲಿ ಯಾರಿಗೆ ಒಬ್ಬರು ಕೆಟ್ಟರು ಅದು ಇಡೀ ಫ್ಯಾಮಿಲಿಗೂ ಎಫೆಕ್ಟ್ ಆಗ್ತದೆ. ಸೊ ಅಲ್ಲಿ ನಾವು ಫೋಕಸ್ ಮಾಡ್ತೇವೆ, ಅದು ನಮ್ಮ ಸ್ಟ್ರೆಂತ್. ಅಂದರೆ ನಾವು ಲೋಕಲ್ ಫುಡ್ಡನ್ನೇ
ಅಂದರೆ ಕಂಪ್ಲೀಟ್ ಲೋಕಲ್ ಫುಡ್ ಅಲ್ಲ. ರಾತ್ರಿ ಊಟದಲ್ಲಿ ಸ್ವಲ್ಪ ಚಪಾತಿ, ಸ್ವಲ್ಪ ನಾರ್ತ್ ಇಂಡಿಯನ್ ಗ್ರೇವಿ ಅದನ್ನು ಮಾಡ್ತೇವೆ. ನಾನ್ ವೆಜ್ನು ಮಾಡಿಕೊಡ್ತೇವೆ. ನಾನ್ ವೆಜ್ ಇರ್ತದೆ. ಅಂದ್ರೆ ಮತ್ತೆ ಲೋಕಲ್ ನಮ್ಮಲ್ಲಿ ಫಿಶ್, ಅಲ್ಲಿ ಫಿಶ್ ಕ್ರೆಡಿಟ್ ಏನಕ್ಕೆ ಬರ್ತದೆ ಅಂದ್ರೆ ಫಿಶ್ ಇಲ್ಲಿ ಚೆನ್ನಾಗಿ ಸಿಗ್ತದೆ. ಯಾಕಂದ್ರೆ ಅಂಕೋಲಾದಲ್ಲಿ ಲೋಕಲ್ ಫಿಶಿಂಗ್ ಆಗೋದ್ರಿಂದ ಇಲ್ಲಿ ಗೆಸ್ಟ್ಗಳದು ಅದೊಂದು ಫೇವ್ರೇಟ್. ಎಷ್ಟೋ ಜನ ಬಾಂಗ್ಡಾ ಮೀನು ತಿನ್ನೋದಿಲ್ಲ ಅಂದವರು ಕೂಡ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಫ್ರೆಶ್ ಇರ್ತದೆ. ಈಗ ಅದೇ ಅವ್ರ ಊರಿಗೆ ಹೋಗೋಷ್ಟರಲ್ಲಿ ಅದಕ್ಕೆ 15 ದಿನ ತಿಂಗಳು ಆಗಿರ್ತದೆ. ಹಾಗಾಗಿ ಸೀ ಫುಡ್ಡು ಪ್ಲಸ್ ನಮ್ಮ ಟ್ರೆಡಿಷನ್ ಫುಡ್ಡು ಮತ್ತೆ ಸ್ವಲ್ಪ ನಾರ್ತ್ ಇಂಡಿಯನ್ ಫುಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹೈಬ್ರಿಡ್ ಮಾಡೆಲ್ ಅಂತ ಹೈಬ್ರಿಡ್ ಮಾಡೆಲ್ ಮಾಡಿ ಮತ್ತೆ 3-4 ದಿನ ಇದ್ದಾಗ ನಮಗೆ ಮೇನ್ ಚಾಲೆಂಜ್ ಏನಂದ್ರೆ 3-4 ದಿನಕ್ಕೆ ಮೆನು ರಿಪೀಟ್ ಆಗದೆ ಇದ್ದಾಗ ನೋಡೋದೇ ಚಾಲೆಂಜ್. ಈಗ ಶನಿವಾರ ಬಂದು ಭಾನುವಾರ ಹೋಗೋರಿಗೆ ನೀವು ಸೆಟ್ ಮೆನು ಇಡ್ಬೋದು. ಬಟ್ ಈಗ ಫಿಲ್ಮ್ ಅವ್ರು ಬಂದಿದ್ದಾರೆ, ಉದಾಹರಣೆಗೆ ಫಿಲ್ಮ್ ಶೂಟಿಂಗ್ ಅವ್ರು ಬಂದರೆ ಅವರು ತಿಂಗಳಾನ್ಗಟ್ಲೆ ಇರ್ತಾರೆ. ಅವ್ರಿಗೆ ನೀವು ಇಡೀ ತಿಂಗಳು ಒಂದೇ ಮೆನು ಮಾಡೋಕ್ಕಾಗಲ್ಲ. ಮತ್ತು ಅದರಲ್ಲಿ ಕೂಡ ಏನಾಗ್ತದೆ, ಈ ಫಿಲ್ಮ್ ಸೆಗ್ಮೆಂಟ್ ನಾವೀಗ 5-6 ಫಿಲ್ಮ್ಗಳು ಇಲ್ಲಿ ಬಂದು ಉಳ್ಕೊಂಡು ಮಾಡಿದಾಗ ಅವ್ರದ್ದೊಂದು ಮೆನು ಇರ್ತದೆ. ಅವ್ರಿಗೆ ಬೆಳಗ್ಗೆ ರೈಸ್ ಐಟಮ್ ಬೇಕು. ನಮ್ಮ ಈ ಭಾಗದವ್ರು ಬೆಳಗ್ಗೆ ಯಾರೇ ರೈಸ್ ತಿಂತಾರೆ ಅಂತ, ಅದೇ ಅವರವರ ರೀಸ್ನಲ್ ಇದ್ರ ಮೇಲೆ. ಸೊ ಹಾಗಾಗಿ ಇದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಮತ್ತು ನಮ್ಮ ಸೌಮ್ಯ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರಿಂದ ನಮಗೆ ಅದೊಂದು ಫುಡ್ದು ನಮಗೆ ಸ್ಟ್ರೆಂತ್, ನೀವು ಹೇಳ್ದಂಗೆ ಫುಡ್ ಸ್ಟ್ರೆಂತ್ ಆಗಿದ್ದು ಒಂದು ಅಥೆಂಟಿಕ್ಕು ಪ್ಲಸ್ ಹೈಜಿನಿಕ್ ಈ 2 ಪಾಯಿಂಟ್ ಇಟ್ಕೊಂಡು ತುಂಬ ಇದು ಬರ್ತಾ ಇದೆ. ಅದಕ್ಕೆ ನಾವೀಗ ಟೀಮನ್ನು ರೆಡಿ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೊಂದು ಮಹಿಳೆಯರದೇ ಒಂದು ಟೀಮ್ ಮಾಡಿ ಅವ್ರಿಗೂ ನಿಧಾನಕ್ಕೆ ಅದನ್ನು ಟ್ರೈನಿಂಗು, ಯಾಕಂದರೆ ಸ್ವಲ್ಪ ಇನ್ನೂ ಜನ ಜಾಸ್ತಿ ಬರ್ತಾ ಇದ್ದಾರೆ, ನಮಗೆ ಹೆಲ್ಪ್ ಆಗೋ ಥರ ಅದನ್ನು ನಾವು ಸೆಟ್ ಮಾಡ್ತಾ ಇದ್ದೀವಿ. ಬಟ್ರೆ ಈಗ ನಿಮ್ಮ UK ನೇಚರ್ ಸ್ಟೇದು ಮುಂದಿನ 10 ವರ್ಷ, ನೆಕ್ಸ್ಟ್ 10 ವರ್ಷದ್ದು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನೇನು ಆಲೋಚನೆ ಮಾಡ್ಕೊಂಡಿದ್ದೀರಾ? ಈಗ ಈ ನಡುವೆ ನಮಗೆ ಈ ಮೆಡಿಟೇಷನ್ ಮತ್ತು ಈ ಸೆಗ್ಮೆಂಟ್ ಅವ್ರು ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಸೆಗ್ಮೆಂಟ್ ನಮ್ಗೆ ಓಪನ್ ಆಗ್ತಾ ಇದೆ. ಎಷ್ಟೋ ಜನ ನಮ್ಮಲ್ಲಿ ಈಗ ಒಂದು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಪರ್ಮನೆಂಟಾಗಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಅವ್ರಿಗೆ ಏನಿದೆ, ಈಗ ಮೊನ್ನೆ ಒಂದು ಬೆಂಗಳೂರಿಂದ ಒಂದು 10 ಫ್ಯಾಮಿಲಿ ಬಂದಿದ್ರು, ಎಲ್ಲ 65-70 ಇಯರ್ಸ್ ಏಜ್ ಆದವರು. ಅವರಿಗೆ ಮಕ್ಕಳೆಲ್ಲ ಅಮೇರಿಕಾ ಅಲ್ಲಿ ಇಲ್ಲಿ ಎಲ್ಲೋ ಇದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿದೆ ಬೆಂಗಳೂರು ಸಿಸ್ಟಮ್, ಬೆಂಗಳೂರಲ್ಲೇ ಇದ್ರು ಅವ್ರು ಬೇರೆ ಅಪಾರ್ಟ್ಮೆಂಟಲ್ಲೇ ಇರ್ತಾರೆ. ಇವ್ರಿಗೆ ಬೆಂಗಳೂರಲ್ಲಿ 14ನೇ ಅಪಾರ್ಟ್ಮೆಂಟಲ್ಲಿ ಆ ವಾತಾವರಣದಲ್ಲಿ ಪೊಲ್ಯೂಷನ್ನಲ್ಲಿ ನೀವು ಎಷ್ಟೋ ಜನ ನೋಡ್ತೀರಾ, ಗಂಡ ಹೆಂಡತಿ ಸತ್ತು ಗೊತ್ತಾಗೋದೇ 14ನೇ ದಿನ ಆಗಿರುತ್ತೆ. ಈ ಮಟ್ಟಿಗಿನ ಪ್ರೆಷರು. ಮತ್ತು ಈಗ ಏನಿದೆ ಅವ್ರಿಗೆ ಈ ಮೆಡಿಟೇಷನ್ಗೆಲ್ಲ ಬಂದ ಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಸುಮ್ಮನೆ ಇಂಥಲ್ಲೇ ನಾವು ಲೈಫ್ ಲೀಡ್ ಮಾಡ್ಬೋದಲ್ಲ. ಅದಕ್ಕೆ ನಾವೊಂದು ಹೊಸ ಯೋಜನೆನೇ ಮಾಡ್ತಾ ಇದ್ದೇವೆ. ಈಗ ಸುಖಾಶ್ರಯ ಅಂತ ಒಂದು ಯೋಜನೆ ನಮ್ಮ ಉತ್ತರ ಕನ್ನಡ ನೇಚರ್ ಸ್ಟೇ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಮಾಡ್ತಾ ಇದ್ದೇವೆ. ಅಂದರೆ ಅದು ಕಂಪ್ನಿ ಒಂದು ಶೇಪ್ ಕೊಡೋಣ. ಅದು ಉದ್ದೇಶ ಏನಂತಂದರೆ ಒಂದು 25-30 ರಿಟೈರ್ಡ್ ಅಥವಾ ನೇಚರ್ ಲವರ್ಸ್ ಪರ್ಮನೆಂಟಾಗಿ ಇಲ್ಲಿ ಉಳ್ಕೋಬೋದು. ಯಾಕೆಂತಂದರೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಹೇಗೂ ನಮ್ಮಿಂದ ನಡೀತಾ ಇರ್ತದೆ. ಸೊ ಅವರು ಮಧ್ಯಾಹ್ನ ಬಂದು ಅವ್ರವ್ರ ಊಟ ತಿಂಡಿ ಮಾಡ್ಕೋತಾರೆ. ಇದಕ್ಕೆ ಅಡಿಷ್ನಲ್ ಆಗಿ ನಾವು ಇಲ್ಲೊಂದು ಪಿರಮಿಡ್ ಮಾಡುವಂಥ ಯೋಜನೆ ಇದೆ. ಪಿರಮಿಡ್ ಧ್ಯಾನ ಇದೊಂದು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಧ್ಯಾನ ಆಗ್ತದೆ, ಯೋಗ ಆಗ್ತದೆ, ಬೆಳಗ್ಗೆ ಹೊತ್ತು ನೇಚರ್ ಮಧ್ಯೆ ವಾಕಿಂಗ್ ಆಗ್ತದೆ, ಸಾಯಂಕಾಲ ಹೊತ್ತು ಬಂದಿರೋ ಗೆಸ್ಟ್ ಜೊತೆ ರಿಕ್ರಿಯೇಷನ್ನು ಆಗ್ತದೆ ಬೇಕಾದವ್ರಿಗೆ. ಈ ರೀತಿ ಒಂದು ಪ್ರಾಜೆಕ್ಟ್ನ ಈಗ ಲಾಂಚ್ ಮಾಡ್ತಾರೆ. ಅಂದರೆ ಅವರಿಗೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಈಗ ನೆಕ್ಸ್ಟ್ ಅವರು ಮತ್ತು ಅವ್ರ ಮಕ್ಕಳಿಂದ ಬರ್ತಾ ಇರೋ ಒಂದು ಕ್ವಶನ್ ಏನಂತಂದರೆ ಅವರಿಗೆ ಮೆಡಿಕಲ್ ವ್ಯವಸ್ಥೆ ಹೇಗೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೇವೆ, ಈಗ ಹತ್ತಿರ ನಮ್ಮ ಸಿರ್ಸಿ ಮತ್ತು ಹುಬ್ಬಳ್ಳಿಯಲ್ಲಿ ಬೇಕಷ್ಟು ಅಡ್ವಾನ್ಸ್ ಹಾಸ್ಪಿಟಲ್ಸ್ ಎಲ್ಲ ಇದೆ. ಅವ್ರ ಜೊತೆ ಒಂದು ಟೈಅಪ್ ಮಾಡಿ ವೀಕ್ಲಿ ಅವ್ರಿಗೊಂದು ಹೆಲ್ತ್ ಚೆಕಪ್ ಮತ್ತು ಒಂದು ಅವರಿಗೆ ಇಮಿಡಿಯೇಟ್ ಆಗಿ ರೆಡಿ ಟು ಮೂವ್ ಥರದ ಒಂದು ವೆಹಿಕಲ್ ಇಲ್ಲಿ ಇರ್ತದೆ. ಸೊ ಅವ್ರಿಗೆ ಏನಾದ್ರು ಹೆಲ್ತ್ ಇದಾದರೆ ಅಲ್ಲಿ ಹೋಗಿ ಅವ್ರು ಚಿಕಿತ್ಸೆ ತಗೋಬಹುದು. ಅದಕ್ಕಿಂತ ಮೀರಿದಾಗ ಆಯುಷ್ಯನೇ ಮುಗಿದ್ರೆ ನೀವು ಹಾಸ್ಪಿಟಲ್ ಇದ್ರೂ ಸಾಯ್ಲೇಬೇಕು. ಹಾಗಾಗಿ ಇದು ನಮ್ಮ ಫ್ಯೂಚರ್. ಇದೊಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅಂದ್ರೆ ನಮ್ಮ ಜಾಗದಲ್ಲಿ ನಾವು ಏನು ಮಾಡ್ಬೋದು ಮ್ಯಾಕ್ಸಿಮಮ್. ಅದು ಹೊರತಾಗಿ ಪ್ರತಿ ವರ್ಷ 1,000 ಗಿಡಗಳನ್ನ ನೆಡೋದು, ನೇಚರ್ನ ರಿಚ್ ಮಾಡೋದು, ಅವೆಲ್ಲ ನಡೀತಾ ಇರ್ತದೆ. ಅದೆಲ್ಲ ಈಗ ನಿರಂತರ ಪ್ರಕ್ರಿಯೆ. ಸೊ ಇದು ನಮ್ಮ ನೆಕ್ಸ್ಟ್ ಡ್ರೀಮ್ ಪ್ರಾಜೆಕ್ಟ್. ಏನಂದರೆ ಫೇಸ್ 1 5, ಫೇಸ್ 2 20, 25-30 ಜನ ನೇಚರ್ ಲವರ್ಸು ಲೈಫನ್ನೇ ಇಲ್ಲಿ ಕಳಿಬೋದು.
ಈಗ ಹೇಗೂ ನಾವಂತೂ ಕಲಿಲೇಬೇಕು ನಮ್ಮ ಜೊತೆಗೆ, ಅಂದರೆ ನಮ್ಮ ಏಜಿಗೆ ಬರುವಾಗ ಅವರು ನಮ್ಮ ಜೊತೆ ಸೇರ್ಕೋತಾರೆ. ಹೌದು. ಸೊ ಈ ಥರದ ಒಂದು ಇದನ್ನು ಈಗ ಲಾಂಚ್ ಆಲ್ಮೋಸ್ಟ್ ಎಲ್ಲ ಲಾಂಚಿಂಗ್ ಎಲ್ಲ ವರ್ಕ್ ಆಗಿದೆ. ಸ್ಟೇಜಲ್ಲಿ ಆಲ್ರೆಡಿ ಕೆಲವು ಎನ್ಕ್ವೈರೀಸು ಇದಾವೆ, ಕೆಲವು NRIs ಎನ್ಕ್ವೈರೀಸ್ ಇದೆ. ಅವರು ಕೆಲವು ಕ್ವೇರೀಸ್ ಇನ್ನೂ ಅಡ್ರೆಸ್ ಮಾಡೋದಿದೆ. ನೆಟ್ವರ್ಕಿಂಗ್, ವೈಫೈ ಕನೆಕ್ಟಿವಿಟಿ, ಪವರು, ಇದು ಅದಕ್ಕೆಲ್ಲ ನಾವು ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡಿದ್ರೆ ಭಾಳ ಜನ ಆ ಸೆಗ್ಮೆಂಟ್ ಅವರು ಬರ್ಬೋದು. ಮತ್ತು ಅವರು ಬಂದರೆ ಅವರ ನಾಲೆಜು ಕೂಡ ಇಲ್ಲಿ ಯೂಸ್ ಆಗ್ತದೆ. ಈಗ ಒಂದು 60 ವರ್ಷ ಬಂದವರು ಅಂದರೆ 60 ವರ್ಷದ ಅವರ ನಾಲೆಜ್ ನಮಗೆ ಸಿಗ್ತದೆ. ಅದನ್ನು ನಾವು ಸುತ್ತಮುತ್ತಲ ಊರಿನ ಡೆವಲಪ್ಮೆಂಟಲ್ಲೋ ಬೇರೆ ಬೇರೆ ಆ್ಯಂಗಲಲ್ಲೋ, ಈಗ ನಾವು ನಾಳೆ ಒಬ್ಬರು ಸೈಂಟಿಸ್ಟ್ ಬಂದು ಇಲ್ಲಿ ಉಳ್ಕೋಬೋದು, ಇನ್ಯಾರೋ ಒಬ್ಬರು ಹೈ ಪ್ರೊಫೈಲ್ ಅವರು ಬಂದು ಇಲ್ಲಿ ಉಳ್ಕೋಬೋದು. ಆವಾಗ ಅವರು ಕೂಡ ಇಲ್ಲಿ ಅವ್ರನ್ನ ಹೇಗೆ ತೊಡಗಿಸ್ಕೋಬೋದು, ಇದೆಲ್ಲ ಒಂಥರ ಲೈಕ್ ಗ್ಲೋಬಲ್ ಇದು ಇದಾಗ್ತದೆ. ಅದು ಒಂದು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟಲ್ಲಿ. ಬಟ್ ನಮ್ಮ ವ್ಯಾಪ್ತಿ ಏನಿದ್ರು ಈ ಜಾಗಕ್ಕೆ ಸಂಬಂಧಪಟ್ಟ ಇದು ಮಾಡಿ. ಬಟ್ ಮುಂದಿನ ಯಾರಾದರೂ ಮಾಡೋರು ಬೇರೆ ಬೇರೆಯವ್ರು ಮಾಡೋರು ಇದ್ರೆ ಅವ್ರಿಗೆ ನಾವು ಅದನ್ನು ನಮ್ಮ ನಾಲೆಜನ್ನು ಅವ್ರಿಗೆ ಇದು ಮಾಡ್ಬೋದು. ಇದು ನಮ್ಮ ಪ್ರೆಸೆಂಟ್ ವಿಷನ್ ಇರೋವಂಥ. ಬಟ್ರೆ ಒಂದು ಒಳ್ಳೆ ಮತ್ತು ಕ್ಯೂರಿಯಸ್ ಆಗಿರುವಂಥ ಒಂದು ವಿಷನ್ ಹಾಕ್ಕೊಂಡಿದ್ದೀರಾ. ಇದು ಒಳ್ಳೆ ಒಂದು ಪ್ರಾಜೆಕ್ಟನ್ನೇ ನೆಕ್ಸ್ಟು ಫ್ಯೂಚರ್ ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ದೀರಾ. ನಿಮಗೆ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಜೊತೆಗೆ ಈಗ ನೆಕ್ಸ್ಟ್ ಜನ್ರೇಷನ್ನವ್ರು ಈ ಫೀಲ್ಡಿಗೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನು ನೀವು ಕಿವಿ ಮಾತು ಹೇಳ್ತೀರಾ ಅಥವಾ ಏನು ಸಲಹೆಯನ್ನು ಕೊಡ್ತೀರಾ ನೀವು? ಇಲ್ಲ, ತುಂಬ ಅವಕಾಶ ಇದೆ. ಪ್ರವಾಸೋದ್ಯಮ ಇದು ನೆವರ್ ಎಂಡಿಂಗ್. ಯಾಕೆಂತಂದರೆ ಇದು ನಾನು ಹೇಳ್ತಾ ಇರೋದು ಒಂದು ನಿಟ್ಟಿನ ಪ್ರವಾಸೋದ್ಯಮ. ಇದು ಹೊರತಾಗಿ ನೀವು ಅಗ್ರಿ ಟೂರಿಸಮ್ ಇದೆ. ಓಕೆ, ಇದೊಂಥರ ಸಮುದ್ರ ತುಂಬ ಥರದ ಟೂರಿಸಮ್ ಆ್ಯಕ್ಟಿವಿಟೀಸ್ ಇದೆ. ಈಗ ನನಗೆ ನೋಡಿದ್ರೆ ಈಗ ಫೋಟೋಗ್ರಫಿ, ಈಗ ನಾವು ಅದಕ್ಕೆ ನಾನೇನು ಮಾಡಿದೆ, ಲಾಂಗ್ ಟರ್ಮಲ್ಲಿ ಒಂದಿಷ್ಟು ಹಣ್ಣಿನ ಗಿಡ ಹಾಕಿಟ್ಟಿದ್ದೀನಿ ಹೊರತು ಫೋಟೋಗ್ರಫಿಗೆ ಅಂತ ಇನ್ನೂ ಸೆಟಪ್ ಮಾಡಿಲ್ಲ. ಒಂದೊಂದು ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಎಲ್ಲ ಥರದಿದೆ. ಸ್ಪಿರಿಚುವಲ್ ಟೂರಿಸಮ್ ಇದೆ, ಎಲ್ಲ ಥರದ ಟೂರಿಸಮ್ ಆಯಾಮಗಳಿದ್ದಾವೆ. ಮತ್ತು ಉತ್ತರ ಕನ್ನಡ ಎಲ್ಲ ಆಯಾಮಕ್ಕೂ ಸೂಕ್ತವಾಗಂಗಿದೆ. ಇದಕ್ಕೆ ಬರಬೇಕು ಅಂತ ಅಂದರೆ ಫ್ಯಾಷನ್ ಬೇಕು, ಡೆಡಿಕೇಶನ್ ಬೇಕು, ಅವೆಲ್ಲ ಲಿಸ್ಟ್ ಆಫ್ ಇದು ಬರ್ತದೆ. ಯಶಸ್ವಿ ಆಗಬೇಕು ಅಂದರೆ ಏನೇನು ಬೇಕು ಅಂದರೆ ಎಲ್ಲ ಅದರ ಲಿಸ್ಟ್ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತ ನಿಮಗೆ ಅದು ಸೂಟ್ ಆಗಬೇಕು. ಈಗ ನಾನು ಹೇಳೋದು, ಈಗ ಎಷ್ಟೋ ಜನ ನನ್ನ ಟರ್ನ್ ಓವರ್ ನೋಡಿ ನೀವು ಬರಬೇಡಿ. ಹೌದಾ, ನಾನು ವರ್ಷಕ್ಕೆ ಎಷ್ಟು ಬಸ್ ಜನ ಬರ್ತಾರೆ, ನಿರಂಜನ್ ಭಟ್ರಿಗೆ ಎಷ್ಟು ಟರ್ನ್ ಓವರ್ ಆಯಿತು, ಅವ್ರಿಗೆ ಆಗ್ತದೆ ಅಂದ್ರೆ ನನಗಾಗ್ತದೆ ಅಂತ ಅಲ್ಲ. ಕರೆಕ್ಟ್. ಇಲ್ಲಿ ನಿಮಗೆ ಆ ಗೆಸ್ಟ್ಗಳನ್ನ ಹ್ಯಾಂಡ್ಲ್ ಮಾಡುವಂಥ ಮನೋಸ್ಥಿತಿ ನಿಮಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬದವ್ರಿಗೆ ಇದೆಯಾ ಇದ್ದರೆ ಮಾತ್ರ ಎಂಟ್ರ್ ಆಗಿ. ಅದಕ್ಕೆ ಮತ್ತೆ ಕ್ವಾಲಿಫಿಕೇಷನ್ ಏನೂ ಬೇಡ. ನಾನು ಹೇಳೋದು, ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿಲ್ಲ, ಏನೂ ಇಲ್ಲ. ನಿಮಗೆ ಕಾಮನ್ ಸೆನ್ಸ್ ಇದ್ದರೆ ಸಾಕು. ಅವನಿಗೇನು ಬೇಕು, ನಿಮಗೇನು ಬೇಕು, ಎರಡು ಕ್ಲಾರಿಟಿ ಬೇಕು ಅಷ್ಟೇ. ಆದರೆ ನಿಮಗೇನು ಬೇಕೋಕ್ಕಿಂತ ಮೊದಲು ಅವನಿಗೆ ಬೇಕಾಗಿದ್ದು ಕೊಟ್ಟ ಮೇಲೆ ನಿಮಗೆ ಬೇಕಾಗಿದ್ದು ಸಿಗ್ತದೆ ಅನ್ನೋವಂಥ ಜ್ಞಾನ ಬೇಕು. ಕರೆಕ್ಟ್. ಅಂದರೆ ನಮಗೇನಿರ್ತದೆ, ನಮಗೇನು ಬೇಕು ಅನ್ನೋ ಕ್ಲಾರಿಟಿ ಇರ್ತದೆ, ಅವನಿಗೇನು ಕೊಡಬೇಕು ಅಂತ ಗೊತ್ತಿರೋದು. ಹೌದು. ಅಂದರೆ ಅವನು ಕೊಡದೇನೆ ನನಗೆ ಸಿಗ್ತದೆ, ಅದು ಚಾನ್ಸ್ ಇಲ್ಲ. ಈಗ ನೀವು ಫಸ್ಟು ನಿಮ್ಮ ಅತಿಥಿ ಸಮಾಧಾನ ಆಗದೆ ನಿಮಗೆ ದುಡ್ಡು ಬರೋದಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೇನೆ, ನಾನು ಡೇ ಒನ್ನಿಂದ ನನ್ನಲ್ಲಿ ಬೇರೆ ಸಿಸ್ಟಮ್, ನಮ್ಮಲ್ಲಿ ದುಡ್ಡನ್ನ ಹೋಗಬೇಕಾದ್ರೂ ಕೊಡೋದು. ನೀವು ಬೇರೆ ಎಲ್ಲಿ ಹೋದ್ರು ಚೆಕ್ ಇನ್ ಆದ ತಕ್ಷಣ ಅಮೌಂಟ್ ಕೇಳ್ತಾನೆ. ನಂದು ಇದುವರೆಗೂ ಯಾರ ಹತ್ರ ಚೆಕ್ ಇನ್ಗೆ ಅಮೌಂಟ್ ತೊಗೊಂಡಿದ್ದಿಲ್ಲ, ಅಡ್ವಾನ್ಸ್ ತೊಗೊಂಡಿದ್ದೀವಿ. ಬಿಟ್ಟರೆ ನನಗೆ ನೀವು ಹೋಗಬೇಕಾದ್ರೆ ದುಡ್ಡು ಕೊಡಿ, ಅಂದರೆ ನನ್ನ ಸರ್ವಿಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಗೊತ್ತಾಯ್ತು. ಅಥವಾ ಮಧ್ಯದಲ್ಲಿ ಏನೋ ಅಡೆತಡೆ ಆದ್ರೂ ನಾನು ಅದನ್ನು ಅವ್ರಿಗೆ ಸರಿ ಮಾಡಿ ಅವರು ಸಮಾಧಾನವಾಗೇ ನನಗೆ ದುಡ್ಡು ಕೊಡುವಂಗೆ ವಾತಾವರಣ ಆಗಬೇಕು ಅಲ್ಲಿ. ಆವಾಗ ಟೂರಿಸಮ್ ಸಕ್ಸಸ್ ಆಗ್ತದೆ. ಓಕೆ. ಬಟ್ರೆ ಈಗ UK ನೇಚರ್ ಸ್ಟೇಜಿಂದ ಸ್ವಲ್ಪ ಹೊರಗೆ ಬರ್ತೇನೆ ನಾನು. ನಾವು ಈಗ ಇರುವಂಥದ್ದು ಈ ಉತ್ತರ ಕನ್ನಡ ಒಂಥರ ನೇಚರ್ ಹೆವನ್ನು. ಇಲ್ಲಿ ಪ್ರವಾಸೋದ್ಯಮವನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಇಲ್ಲಿ, ಮತ್ತು ಇಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಏನು ಅಂದರೆ ಅದರ ಸುಧಾರಣೆಗೆ ಅಥವಾ ಏನಂತ ಸಲಹೆಯನ್ನು ಕೊಡ್ತೀರಾ ನೀವು? ಇದು ನಾನು ಬಂದು ಈಗ ಸುಮಾರು ಒಂದು 12 ವರ್ಷ ಹತ್ತಿರದಿಂದ. ಬಟ್ ನಾವು ಹುಟ್ಟಿದ್ದಿಲ್ಲೇ. ನಾನು ಓದ್ಲಿಕ್ಕೆ ಮೈಸೂರಿಗೆ ಹೋದೆ, ದಾವಣಗೆರೆ ಒಂದು ರೌಂಡ್ ಸುತ್ತ ಹಾಕಿ ವಾಪಸ್ ಬಂದಾಗ ಪ್ರವಾಸೋದ್ಯಮದಲ್ಲಿ ದಾಂಡೇಲಿ ಬೇಕಷ್ಟು ಇಂಪ್ರೂವ್ ಆಗಿದೆ. ಹೌದು, ಬೇಕಷ್ಟು ಅಂದರೆ ಜಾಸ್ತಿನೇ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಈಗ ನಾವು ಅಲ್ಲಿ ಕೆಲವು ಸಮಸ್ಯೆಗಳು ನೋಡ್ತಾ ಇದ್ದೇವೆ. ಫಸ್ಟ್ನೇ ಸಮಸ್ಯೆ ಏನಂತಂದರೆ, ಯಾರು ಸ್ಥಾಪನೆ ಮಾಡಿದ್ರು ಅವರ ಕೈಯಲ್ಲಿ ಹೆಚ್ಚಿನ ಪ್ರಾಪರ್ಟಿಗಳಿಲ್ಲ. ಓಕೆ. ಅಂದರೆ ಅದು ಈಗ ನಾನು ಮಾಡಿದ್ದೇನೆ, ನನ್ನ ವಿಷನ್ನು ಒಂದಿರ್ತದೆ. ಈಗ ನಾನು ನೆಕ್ಸ್ಟ್ ನನ್ನ ಜನ್ರೇಷನ್ನಲ್ಲೇ ಪಾಸ್ ಆದರೂ ಕೂಡ
ಅಲ್ಲಿ ಸ್ವಲ್ಪ ಅದು ವೇರಿ ಆಗ್ತದೆ. ಈಗ ಅಪ್ಪ ನಡೆಸ್ತಾ ಇದ್ದ ಹೋಟೆಲನ್ನು ಮಗ ನಡೆಸಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೌದು. ಆ ಅಪ್ಪ ಇದ್ದಾಗ ಹಿಂಗಿಲ್ಲ ಮರ, ಬೇಕಾದ ಸಾಂಬಾರು ಕೊಡ್ತಿದ್ರು, ಮಗ ಬರ್ಲಿಕ್ಕೆ ಅಂಕ ಮೇಲೆ ಬೌಲ್ ಲೆಕ್ಕ ಹಾಕಿದ್ದಾರೆ. ಅಂದ್ರೆ ಅದು ಫಿಲ್ಟರ್ ಆಗ್ತದೆ. ಅಂದ್ರೆ ನಿಮ್ದು ಫೋಕಸ್ಸು ಸರ್ವಿಸ್ ಇಂದ ಕಮರ್ಷಿಯಲ್. ಈಗ ದಾಂಡೇಲಿ ಫೋಕಸ್ ಏನಾಗ್ತಿದೆ ಅಂದ್ರೆ ಸರ್ವಿಸ್ ಇಂದ ಕಮರ್ಷಿಯಲ್. ಏನಕ್ಕೆ ಕಮರ್ಷಿಯಲ್ ಆಯ್ತು ಅಂದ್ರೆ ಅವನು ಲೀಸಿಗೆ ಪಡೆದಂತ 5-10 ವರ್ಷದಲ್ಲಿ ಅವ್ನು ದುಡ್ಕೋಬೇಕು. ಅಲ್ಲಿ ಅವ್ನು ತಪ್ಪು ಅಂತ ಹೇಳಲ್ಲ ನಾನು, ಅವನಿಗೆ ಟೈಮ್ ಇಲ್ಲ, ಅವನು ಓಡ್ತಾ ಇದ್ದಾನೆ. ಹಾಗಾಗಿ ಅವನು ಬುಕಿಂಗ್ ಸೈಡಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ, ಗೆಸ್ಟಿಗೆ ಏನು ಕೊಡಬೇಕು ಅನ್ನೋ ಕಡೆ ಫೋಕಸ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಎಷ್ಟೋ ಜನ ದಾಂಡೇಲಿಯಿಂದ ನಮ್ಮಲ್ಲಿ ಬಂದಾಗ ಈ ಕಂಪ್ಲೇಂಟ್ಗಳು ನಮಗೆ ಇದಾವೆ. ಬಟ್ ನಾವು ಎಂಟರ್ಟೈನ್ ಮಾಡೋದಿಲ್ಲ, ಯಾಕಂದ್ರೆ ನಾವು ಒಂದೇ ಫೀಲ್ಡ್ ಅವ್ರು ಆದಾಗ ನಾನು ಪಕ್ಕದ ಹೋಟೆಲ್ ಸುದ್ದಿ ಹೇಳಿದಾಗ ನಾನು ಎನ್ಕರೇಜ್ ಮಾಡಬಾರ್ದು. ಯಾಕಂದ್ರೆ ನನ್ನನ್ನು ಆ ಪಕ್ಕದ ಹೋಟ್ಲವನು ನಾಳೆ ಅವನ ಸುದ್ದಿ ಹೇಳ್ಬೇಕಾದ್ರೆ ನನ್ನ ಇದು ಫ್ಯಾಕ್ಟ್ ಬರ್ತಾ ಇದೆ. ಅಂದ್ರೆ ಈ ಉತ್ತರ ಕನ್ನಡ ಪ್ರವಾಸೋದ್ಯಮದಲ್ಲಿ ಸಡನ್ ಆಗಿ ಡಿಮ್ಯಾಂಡ್ ಬಂತು. ಈಗ ನೀವು ನೋಡ್ಬೋದು ದಾಂಡೇಲಿಗೆ ಸಡನ್ ಡಿಮ್ಯಾಂಡ್, ಹೊನ್ನಾವರ ಸಡನ್ ಡಿಮ್ಯಾಂಡ್ ಬಂದ್ಬಿಟ್ಟು. ಹೌದು. ಅಂದರೆ ಅದೊಂದು ಈಗ ಏನಾಗ್ತಿದೆ, ಇನ್ಸ್ಟಾಗ್ರಾಮ್ ನೀವು ಮಾರ್ಕೆಟಿಂಗ್ ಇದರಲ್ಲಿ ಯಾವುದೋ ಒಂದು ಜಾಗಕ್ಕೆ ಒಂದೇ ಸರಿ ಹೈಪ್ ಕ್ರಿಯೇಟ್ ಆಗುತ್ತೆ, ಓವರ್ ಕ್ರೌಡ್ ಆಗ್ತದೆ. ಹೌದು. ಈಗ ನೀವು ಆ ಕಾಟ್ಲಾ ವನಕ್ಕೆ ಹೋದರೆ, ಫೋಟೋ ಶೂಟ್ಗೆ ಹೋದರೆ ಅಲ್ಲಿ ಒಂದೇ ಕಪ್ಪಲ್ ಫೋಟೋ ಬರೋದಿಲ್ಲ, ಅಟ್ಲೀಸ್ಟ್ 3 ಕಪ್ಪಲ್ ಫೋಟೋ ಬರ್ತದೆ. ಅದರಲ್ಲಿ ಅವ್ರು ಫೋಟೋಗ್ರಾಫರ್ ಆದವರು ಅವರು ಯಾವ ಕಪ್ಪಲ್ ಅಂತ ನೋಡಿಕೊಂಡು ಅದಕ್ಕೆ ಫಿಲ್ಟರ್ ಮಾಡ್ಕೊಂಡು. ಹೌದಾ. ಇದು ಏನಂತ, ಇದು ಸಡನ್ ಆಗಿ ಗ್ರೋತ್ ಆದಾಗ ಏನಾಗ್ತದೆ, ಎಲ್ಲರಿಗೂ ಆಸೆ ಬಂದ್ಬಿಡ್ತದೆ. ಈಗ ಇನ್ವೆಸ್ಟರು ಹೊನ್ನಾವರಕ್ಕೆ ಹಾಕು, ಇನ್ವೆಸ್ಟರ್ ಗೋಕರ್ಣಕ್ಕೆ ಹೋಗು, ಅಲ್ಲಿ ನಡೀತಾ ಇದೆ. ಫಾಸ್ಟ್ ಆಗಿ ಅಲ್ಲೊಂದು 5 ವರ್ಷ ದುಡ್ಕೊಂಡ್ಬಿಟ್ಟು ಇಲ್ಲಿ ಬರೋಣ, ಇಲ್ಲೊಂದು 3 ವರ್ಷ ದುಡ್ಕೊಂಡು ಅಲ್ಲಿ ಹೋಗೋಣ ಅಂದ್ರೆ ಅವಾಗ ಏನಾಗ್ತದೆ, ನಿಮಗೆ ಇದು ಬರೋದಿಲ್ಲ. ಅಂದ್ರೆ ನೀವು ದುಡಿಯೋ ಮೈಂಡ್ ಸೆಟ್ ಬರುತ್ತೆ. ಅಂದರೆ ನಾನು ಹೇಳೋದು, ಪ್ರವಾಸೋದ್ಯಮಕ್ಕೆ ಒಂದು ಇಲಾಖೆಯಿಂದ ವರ್ಷಕ್ಕೆ ಒಂದು 15 ಜನನೋ 20 ಜನನೋ 50 ಜನರನ್ನ ಯುವಕರನ್ನ ತಗೊಂಡು ಅವ್ರಿಗೆ ಟ್ರೈನ್ ಮಾಡಬೇಕು. ಓಕೆ. ಅವರಿಗೆ ಓರಿಯೆಂಟೇಷನ್ ಕೊಡಬೇಕು. ಬೇರೆ ಬೇರೆ ಯೋಜನೆಗಳ ಥರನೇ ಅಟ್ಲೀಸ್ಟ್ ಒಮ್ಮೆ ನಾನು ಕೇಳಿದ್ದೇನೆ, ಅದೊಂದು ಗೈಡ್ ಥರದ ಒಂದು ಯೋಜನೆ ಬಂದಿತ್ತು ಅಂತ. ಅದು ಎಲ್ಲಿಗೆ ಬಂತು ಗೊತ್ತಿಲ್ಲ. ಗೈಡ್ಗಳು ಅಥವಾ ಓನರ್ಸ್ ಆಗಲಿಕ್ಕೆ ಏನು ಬೇಕು, ಅವ್ರು ಬೇಕಾದ್ರೆ ಆ ಥರ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಬೇಕಾದ್ರೆ ಹೋಗಿ ಅವ್ರು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಅಥವಾ ಇನ್ನೂ ನನ್ಗಿಂತ ಹೆಚ್ಚು ಈ ಫೀಲ್ಡಲ್ಲಿ ಇರೋವಂಥವ್ರನ್ನ ರಿಸೋರ್ಸ್ ಪರ್ಸನ್ ಮಾಡಿ ಒಂದು ಕಮಿಟಿ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಈ ಥರ ಅವ್ರಿಗೆ ಬೇಕಾದರೆ ಗೌರ್ಮೆಂಟಿಂದ ಯಾವ್ಯಾವ ಇಲಾಖೆಯಿಂದ ಅವ್ರಿಗೆ ಹಣ ಸಹಾಯ ಸಿಗ್ಬೋದು, ಸಬ್ಸಿಡಿ ಸಿಗ್ಬೋದು. ಹೌದಾ. ಇನ್ನೊಂದು ಏನಾಗಿದೆ, ಇಲಾಖೆಗಳು ಜನಗಳ ಹತ್ರ ಬರ್ತಾ ಇಲ್ಲ. ಈಗ ನಾನು ಇಲಾಖೆ ಹತ್ರ ಹೋಗಬೇಕು ಅಂದರೆ ನನಗೆ ಆಗಲ್ಲ, ಯಾಕಂದರೆ ನನ್ನ ಕೆಲಸಗಳು ಒತ್ತಡ ಇದೆ. ಈಗ ಈ ಬೆರಳೆಣಿಕೆ ರೆಸಾರ್ಟ್ಗಳಿದ್ದಾವೆ, ಬೆರಳೆಣಿಕೆದಿದೆ. 355 ಹೋಮ್ ಸ್ಟೇಗಳನ್ನ ಇಲಾಖೆಯವರೇ ಒಮ್ಮೆ ವಿಸಿಟ್ ಯಾಕೆ ಮಾಡಬಾರ್ದು? ಪ್ರತಿದಿನ 4 ಹೋಮ್ ಸ್ಟೇಗೆ ಹೋಗೋದು, ನಿಮ್ಗೇನು ಬೇಕಪ್ಪ ಅಂತ ಕೇಳೋದು, ನಿಮ್ಗೇನು ಲೈಸೆನ್ಸ್ ಇಲ್ಲ ಅಂತ ಕೇಳೋದು, ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಡೋರ್ಗೆ ಹೋಗಿ ಯಾಕೆ ಲೈಸೆನ್ಸ್ ಕೊಡಬಾರ್ದು? ಹೌದಾ. ಹೌದು. ಅವಾಗ ಏನಾಗ್ತದೆ, ಇದು ಇಲ್ಲ ಅವ್ರು ನಮ್ಮ ಹತ್ರ ಲೈಸೆನ್ಸ್ ತೊಗೊಂಡಿಲ್ಲ ಅನ್ನೋ ಕ್ವಶನ್ನೇ ಇಲ್ಲ. ಈಗ ಯಾವ ಹೋಮ್ ಸ್ಟೇದವನು ಅವನೇನು ಕಳ್ಳ ಅಲ್ಲ, ಅವನೇನು ಕಳ್ಳತನ ಮಾಡ್ತಾ ಇಲ್ಲ, ಅವನಿಗೆ ಟೈಮ್ ಇಲ್ಲ. ಅವನು ಪಾಪ ಅಡುಗೆ ಮಾಡಿಕೊಂಡು ಊಟ ಹಾಕೋಷ್ಟಲ್ಲೇ ಸಾಕಾಗಿದೆ. ಅವನಿಗೆ ಮೇಲಿನ ಮೇಲೆ ರಿನ್ಯೂವಲ್ಸು, ಮೇಲಿನ ಮೇಲೆ ಅವನಿಗೆ ಅದು ಪರ್ಮಿಷನ್ ತಗೋ, ಇದು ಪರ್ಮಿಷನ್ ತಗೋ ಅಂದರೆ ಇಲ್ಲಿ ಫೆಡಪ್. ಅದು ನನ್ನ ಪ್ರಕಾರ ಅದು ಆಗ್ತಾ ಇದೆ. ಓಕೆ. ಇಲಾಖೆನೇ ನೇರವಾಗಿ ಹೋಮ್ ಸ್ಟೇಗಳಿಗೆ ಬಂದು ನಿಮ್ದೇನಿದೆ, ಅಥವಾ ಹೋಮ್ ಸ್ಟೇ ಓನರ್ಗಳನ್ನ ಒಂದು ಮೀಟಿಂಗ್ ಕರೆದು, ಕಾರವಾರದಲ್ಲಿ ಕರೆದ್ರೆ ಆಗಲ್ಲ, ತಾಲೂಕಾ ಮಟ್ಟದಲ್ಲಿ ಕರೆದು ಅದನ್ನು ಅಡ್ರೆಸ್ ಮಾಡಿ ಏನು ಬೇಕು, ಜೊತೆಗೆ ಕೋಆರ್ಡಿನೇಷನ್ ಬೇಕು. ಈಗ ಇವರು ರಸ್ತೆ ಮಾಡ್ತೇವೆ, ಫಾರೆಸ್ಟ್ ಇಲಾಖೆಯವರು ಬಂದ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಾಗ್ತದೆ, ಈ ನಡುವೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಇನ್ಸಿಡೆಂಟ್ ಆಗ್ತದೆ, ಎಲ್ಲೋ ಒಂದು ಕಡೆ ಕಾಡಲ್ಲಿ ಒಬ್ಬ ಕಳೆದೋಗ್ತಾನೆ, 1 ವರ್ಷ ಟ್ರೆಕ್ಕಿಂಗ್ ಕ್ಲೋಸ್. ಹೌದು. ಎಲ್ಲ ಒಂದು ಸಾತೋಡಿ ಫಾಲ್ಸ್ ಅಲ್ಲಿ ಒಬ್ಬ ಕುಡಿದು ಬಿದ್ದು ಸತ್ತ, 8 ತಿಂಗಳ ಸಾತೋಡಿ ಫಾಲ್ಸ್ ಬಂದು. ಹೀಗಾದಾಗ ಬಂಡವಾಳ ಹಾಕಿದವನಿಗೆ ಧೈರ್ಯ ಇರೋದಿಲ್ಲ. ಹೌದು. ನಾನು ಈ ವರ್ಷ ಅಟ್ಲೀಸ್ಟ್ ದುಡಿತೇನೆ, ಈ ವರ್ಷ ಮತ್ತೊಂದು ಬಿಲ್ಡಿಂಗ್ ಕಟ್ಟೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಹಿಂದಿನ ಬಿಲ್ಡಿಂಗ್ ಸಾಲಕ್ಕೆ ಬಡ್ಡಿಯಾರು ಕಟ್ತೇನೆ ಅನ್ನೋ ಅಷ್ಟಾರು ಕಾನ್ಫಿಡೆನ್ಸ್ ಅವ್ನಿಗೆ ಬೇಕು. ಹೌದು. ಸೊ ಈ ಕೆಲಸಗಳು ಆಗಬೇಕು. ಅಂದರೆ ಇಲ್ಲಿ ಯುವಕರನ್ನು ತರೋದು ಒಂದು, ಅವ್ರನ್ನ ಮೋಟಿವೇಶನ್ ಮಾಡೋದು ಒಂದು, ಇದ್ದವ್ರಿಗೆ ಫಸ್ಟು ಅಂದರೆ ಅವ್ರನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅವರು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡ್ತಾರೆ. ಈಗ ನಮ್ಮ ಪಕ್ಕದಲ್ಲಿ ಮಾಗೋಡ್ ಹೋಮ್ ಸ್ಟೇ ಅಂತ, ಅವರು ಒಂದು ಇಂಜಿನಿಯರ್, ಅವನು ಕೂಡ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತೇವೆ, ಅವನು ಗೈಡ್ ಮಾಡ್ತೇವೆ, ಅಥವಾ ಅವರು ನಮ್ಮಲ್ಲಿ ಹೆಚ್ಚಾದ ಗೆಸ್ಟ್ನ ಅವರು ಕಳಿಸ್ತೇವೆ. ಈ ಥರ ನಮ್ಮಲ್ಲಿ ಒಂದು ಗ್ರೂಪ್ ಮಾಡ್ಕೊಳ್ಳೋದು ಒಂದು. ಆಮೇಲೆ ಇದು ಪ್ರೈಸ್ ವಾರು, ನಾವು ಇಳಿಸಿದ್ವಿ, ಅವನು ಇಳಿಸಿದೆ, ಈ ಥರದ್ದು ಕೆಲವು ದಾಂಡೇಲಿ ಭಾಗದಲ್ಲಿ ನಡೀತಿದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಹೀಗಾಗಿ ಇದನ್ನೆಲ್ಲ ಇಟ್ಕೊಂಡ್ರೆ ಯಾರಾದರೂ ಈಗ ನಮ್ಮಂಥವ್ರು ಒಂದು 25 ಜನರು ಕರೆದ್ರೆ ನಾವು ನಮ್ಮ ಐಡಿಯಾಗಳನ್ನ ಇಲಾಖೆಗೋ ಯಾರಿಗೆ ಬೇಕಾದ್ರೂ ಕೊಡೋಕೆ ರೆಡಿ ಇದೀವಿ. ಬಟ್ ಅದನ್ನು ಅವರು
ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಈ ಪ್ರವಾಸೋದ್ಯಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಥವಾ ಈ ಸರ್ಕಾರಿ ಇಲಾಖೆ ಇಚ್ಛಾಶಕ್ತಿಗಳು, ಅವರು ಇಚ್ಛಾಶಕ್ತಿಗಳು ಏನಿದ್ದಾರೆ ಅವರು ಆ ಒಂದು ಈ ಪ್ರವಾಸೋದ್ಯಮದಲ್ಲಿ ಇರುವಂಥವರಿಗೆ ಬಂದು ಅವ್ರ ಹತ್ರ ಇರುವಂಥ ಸಮಸ್ಯೆಗಳನ್ನ ಕೇಳ್ಕೊಂಡು ನೆಕ್ಸ್ಟ್ ಬರೋರಿಗೆ ಒಂದು ಬೇರೆ ಬೇರೆ ಅವಕಾಶಗಳು ಏನಿದೆ ಅನ್ನೋದನ್ನ ಟ್ರೈನಿಂಗ್ ಕೊಡಬೇಕಂತ ನೀವು ಹೇಳ್ತಾ ಇದ್ದೀರಾ. ಓವರಾಲ್ ಆಗಿ ಇದನ್ನ ಹೇಳ್ತಾ ಇದ್ದೆ. ಕಟ್ಟ ಕಡೆಯ ಪ್ರಶ್ನೆ, UK ನೇಚರ್ ಸ್ಟೇಗೆ ಬರೋರಿಗೆ ನೀವೇನು ಮೆಸೇಜ್ ಕೊಡ್ತೀರಾ? UK ನೇಚರ್ ಸ್ಟೇಗೆ ಬರೋರಿಗೆ ಈಗ ನಮ್ಮ ಅತಿಥಿಗಳಿಗಂತೂ ನಮ್ಮ ಮೆಸೇಜ್ ಡೈಲಿ ಹೇಳ್ತಾ ಇರ್ತೇವೆ. ಒಂದು, ನಾನು ಈ ನಡುವೆ ಕೆಲವೊಂದು ಮಾಹಿತಿಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಿ ಏನಾಗ್ತಿದೆ, ನೀವು ಹೋಮ್ ಸ್ಟೇ ಹೇಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ನೀವು ಹೇಗಿರಬೇಕು ಅಂತ ನಾವು ಕೆಲವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದಾ? ನಾನು ಹೇಳೋದು ನಮ್ಮ ಅತಿಥಿಗಳಿಗೆ ಜಾಸ್ತಿ ನಮ್ಮ ಜೊತೆ ಬರೋಕ್ಕಿಂತ ಮೊದಲು ನಿಮ್ಗೆ ಏನು ಬೇಕು ಅನ್ನೋದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಎರಡನೇದು, ಈ ರೆಫರೆನ್ಸಲ್ಲೇ ನಮಗೆ ಕೆಲವು ಸಮಸ್ಯೆಗಳಾಗ್ತದೆ. ಈಗ ನಿಮ್ಮದು ಒಂದು ಟೇಸ್ಟ್ ಇರುತ್ತೆ, ನಿಮಗೆ ಖುಷಿ ಆಗಿರುತ್ತೆ, ಬಟ್ ನೀವು ಇನ್ನೊಬ್ಬರ ಕಡೆ ಹೇಳ್ಬೇಕಾದ್ರೆ ಚೆನ್ನಾಗಿದೆ ಹೋಗಿ ಅಂತ ಹೇಳಿರ್ತೀರ. ಆದರೆ ಅವನ ರಿಕ್ವೈರ್ಮೆಂಟ್ ಮತ್ತೆ ಬೇರೆನೇ ಇರುತ್ತೆ. ಹೌದು. ಸೊ ಇವನಿಗೆ ಬಾಂಗ್ಡಾ ಇಷ್ಟ ಆಗಿ ನೇಚರ್ ಸ್ಟೇ ಚೆನ್ನಾಗಿದೆ ಅಂತ ಹೇಳಿರ್ತಾನೆ, ಬಟ್ ಅವನು ಬಾಂಗ್ಡಾ ತಿನ್ನೋನೇ ಆಗಿರಲ್ಲ. ಹೌದಾ? ಅವನಿಗೆ ಬದನೆಕಾಯಿ ಬಾಳೆಕಾಯಿ ಬೋಂಡ ಬೇಕಾಗಿದೆ. ಸೊ ಇಲ್ಲಿ ಏನಾಗ್ತಿದೆ, ರೆಫರೆನ್ಸ್ ಮಾಡಿ ಕಳಿಸಿದ್ರು ಕೂಡ ನಾವೇನು ಹೇಳ್ತೀವಿ, ಆ ಕಳಿಸೋರ್ದ ಹತ್ರ ಮತ್ತೆ ಒಮ್ಮೆ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಹೇಳಿ ಅಂತ. ಈ ಕಮ್ಯುನಿಕೇಷನ್ ಏನಾಗ್ತಿದೆ, ಇದು ಭಾಳ ಗ್ಯಾಪ್ ಆಗ್ತಾಯಿದೆ. ಈಗ ಆನ್ಲೈನ್ ಬುಕ್ಕಿಂಗಲ್ಲೂ ಸಮಸ್ಯೆ ಹಾಗೆ. ಅವರು ಬುಕ್ ಮಾಡಿಕೊಂಡು ಅವ್ರದ್ದು ಪ್ರಿಂಟೌಟ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅವ್ರ ಪ್ರಕಾರ ಸರಿ ಇದೆ. ನಮಗೇನಂದರೆ ಅವ್ರಿಗೆ ಏನು ಬೇಕು ಅನ್ನೋದು ಗೊತ್ತೇ ಆಗಲ್ಲ. ಇಲ್ಲಿ ಸಡನ್ನಾಗಿ ಬಂದಾಗ ಅವ್ರ ರಿಕ್ವೈರ್ಮೆಂಟ್ಗಳು ಒಂದೊಂದೇ ಆಗಿ ಎಕ್ಸ್ಪೆಂಡ್ ಆದರೆ ನಾವು ಅದನ್ನು ಸರ್ವ್ ಮಾಡೋ ಇದರಲ್ಲಿ ನಮಗೆ ಆಗೋದಿಲ್ಲ. ಯಾಕಂದರೆ ಇದು ನಮ್ಮದು ವ್ಯವಸ್ಥೆ ಲಿಮಿಟೆಡ್ ಇರ್ತದೆ. ಅದೇ ಅವರು ಒಮ್ಮೆ ಒಂದು ಫೋನ್ ಮಾಡಿ ನಮ್ಮ ಹತ್ರ 2 ನಿಮಿಷ ಮಾತಾಡಿದ್ರೆ ನಮ್ಮ ಹತ್ರ ಏನುಂಟು ಏನಿಲ್ಲ ಅದು ಅಪ್ಡೇಟ್ ಆದಾಗ ಅವರು ಅದಕ್ಕೆ ಪ್ರಿಪೇರ್ ಆಗಿ ಬರಬೇಕು. ಅಂದರೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಲಿ, ಕಮ್ಯುನಿಕೇಷನ್ ಗ್ಯಾಪ್ಗಳು. ಮತ್ತು ಏಜೆಂಟ್ಸ್ ಥ್ರೂ ಕೆಲವು ಆದಾಗ, ಏಜೆಂಟ್ಸಿಂದ ಬುಕ್ ಆದಾಗ ಏಜೆಂಟ್ಸ್ ಏನೋ ಒಂದು ಹೇಳಿರ್ತಾರೆ. ಆದರೂ ನಾನು ಹೇಳೋದೇನೆಂದರೆ, ಎಲ್ಲ ಅತಿಥಿಗಳು ಯಾರ ಥ್ರೂನೇ ಬನ್ನಿ, ಅದು ಬರೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಹೇಗೂ ಬನ್ನಿ. ಆದರೆ ಬರೋಕ್ಕಿಂತ ಮೊದಲು ಒಮ್ಮೆ ಮಾತಾಡ್ಕೊಂಡು ಬನ್ನಿ, ಒಮ್ಮೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ. ಬೈ ದಟ್ ನಾವು ನಿಮಗೆ ನೀವು ಯಾಕೆ ಬರ್ತಿದ್ದೀರ. ಎಷ್ಟೋ ಸರಿ ನಾನು ಈಗ ಏಪ್ರಿಲ್ ಮೇ ಇಲ್ಲಿ ವಾಟರ್ ಫಾಲ್ಸ್ಗಳೆಲ್ಲ ಡ್ರೈ ಆಗಿದೆ, ನಾನು ಬರಬೇಡಿ ಅಂತಲೇ ಹೇಳ್ತೇನೆ. ಯಾಕಂದರೆ ನನಗೆ ಯಲ್ಲಾಪುರಕ್ಕೆ ಒಮ್ಮೆ ಬಂದರೆ ಅವರು ಬಂದಂಥ ಟೈಮಲ್ಲಿ ಅವ್ರಿಗೆ ಒಳ್ಳೆ ಇಂಪ್ರೆಷನ್ ಇರಬೇಕು. ಈಗ ಅವರು ಬಂದಿದ್ದು ಏಪ್ರಿಲ್ ಮೇ ಅಂತ ಯಾರೂ ಹೇಳೋದಿಲ್ಲ, ನಾವು ಹೋದಾಗ ನೀರಿರಲಿಲ್ಲ ಅಂತ. ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಷನ್ ಹೇಳ್ಬಿಡ್ತೇನೆ. ಈ ಆಫ್ ಸೀಸನ್ ಟೂರಿಸಮ್ ಅನ್ನೋದೇ ಒಂದಿದೆ. ಅವರು ಹುಡುಕೋದೇ ರೇಟು. ಅವರು ಹೇಗೆ ಮಾಡ್ತಾರೆ, ಡಿಸೆಂಬರಲ್ಲಿ ಊಟಿಗೆ ಹೋಗೋದು, ಹೌದಾ, ಮೇದಲ್ಲಿ ವಾಟರ್ ಫಾಲ್ಸಿಗೆ ಹೋಗೋದು, ಆಮೇಲೆ ಓವರಾಲು ಯಾರು ಚೆನ್ನಾಗಿಲ್ಲ ರೀ, ಅಲ್ಲೇನು ಫಾಲ್ಸ್ ಏನು ಚೆನ್ನಾಗಿಲ್ಲ, ನೀರೇ ಇರಲ್ಲ ಅಲ್ಲಿ ಅಂತ. ನೀರು ನಾನು ಹೋದಾಗಿರಲ್ಲ ಅಂತ ಹೇಳಲ್ಲ. ಹಾಗಾಗಿ ನಾನೇನು ಮಾಡ್ತೇನೆ, ಹೆಚ್ಚಿನದಾಗಿ ಈ ಎಷ್ಟೋ ಸರಿ ನನ್ನ ಬಿಸ್ನೆಸ್ ಹೋಗುತ್ತೆ ಅಂತ ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ಅವರು ಯಲ್ಲಾಪುರಕ್ಕೆ ಒಳ್ಳೆ ಟೈಮಲ್ಲಿ ಬರಲಿ ಅಂತ. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ಅವರು ನಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿದಾಗ ನಾವು ಅವ್ರಿಗೆ ಇನ್ನೂ ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತ. ಅಲ್ಲಿ ಇದು ನಾವು ಎಲ್ಲ ಗೆಸ್ಟ್ಗೆ ಹೇಳೋದು ಅಷ್ಟೇ, ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ನ ಹೇಳಿ, ನಾವು ಅದಕ್ಕೆ ಸಿದ್ಧರಾಗಿ ನಿಮ್ಗೆ ಸರ್ವಿಸ್ ಕೊಡ್ಬೋದು. ಯಾವತ್ತೂ ನಮ್ಮ ಹಿರಿಯರು ಹೇಳ್ತಾ ಇದ್ರು, ವೆನ್ ಯುವರ್ ಫ್ಯಾಷನ್ ಬಿಕಮ್ ಪ್ರೊಫೆಷನ್ ಆಲ್ವೇಸ್ ಸಕ್ಸಸ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಮಿಸ್ಟರ್ ನಿರಂಜನ್ ಭಟ್. ಸುಮ್ಮನೆ ಅಲ್ಲ, ಅದಕ್ಕೆ ನೋಡಿ 12 ವರ್ಷದ ಅವ್ರ ಪರಿಶ್ರಮ ಅವ್ರನ್ನ ಗುರುತುಪಡಿಸಿದೆ. ಯಾವುದು? ವಿಶ್ವವಾಣಿಯ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್ ಅನ್ನೋದು ಅವರಿಗೆ ಲಭ್ಯವಾಗಿದೆ. ಅದು ಹಾಗಿಗೆ ಬರಲ್ಲಲ್ಲ ಆ ಥರ ಒಂದು ದೊಡ್ಡ ಅವಾರ್ಡ್ಗಳು. ಯಾಕೆಂತಂದರೆ ನೋಡಿ, ಅವ್ರ ಪರಿಶ್ರಮವನ್ನು ನಾವು ಕೇಳ್ಕೊಂಡ್ವಿ ನಾವು. ಹಾಗಾಗಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಒಂದಿಷ್ಟು ಪಾಡ್ಕಾಸ್ಟ್ಗಳು ಬರ್ತವೆ. ನಮಗೆ ಇಲ್ಲಿವರೆಗೆ ನಮ್ಮ ಜೊತೆಗಿದ್ದು ಮಾಹಿತಿಯನ್ನು ಹಂಚಿಕೊಂಡಂಥ ನಿರಂಜನ್ ಭಟ್ರೆ, ನಿಮಗೆ ತುಂಬ ಥ್ಯಾಂಕ್ಸ್.